ಮನಸ್ಸಿನಲ್ಲಿ ಕಾರ್ಯ ಮಾಡುತ್ತಿರುವಂಥ, ಕೆಟ್ಟ ಒಂದು ಡಿಸಿಷನಿಗೆ ಕಾರ್ಯ ಮಾಡುತ್ತಿರುವಂಥ ಯೇಸುವಿನ ನಾಮದಲ್ಲಿ ಆ ಕಾರ್ಯವನ್ನು ಈ ಕ್ಷಣದಲ್ಲಿ ಸಭೆಯಾಗಿ ನಾವು ಮುರಿಯುತ್ತಿದ್ದೇವೆ. ಯಾರ ಮೈಂಡಲ್ಲಿ ರಿಷೆಕೆಟೆ ರಿಮಾನಂದ ನಾಂತುನ ರದನ ಲೆಕೆತೆ ರೇಖಾ ಶೆಖೆ. ಥ್ಯಾಂಕ್ ಯು ಹೋಲಿ ಗಾಡ್. ಕಂಟ್ರೋಲಿಗೆ ಬರಲಿ ಯೇಸುವಿನ ನಾಮದಲ್ಲಿ, ಕಂಟ್ರೋಲಿಗೆ ಬರಲಿ, ಕಂಟ್ರೋಲಿಗೆ ಬರಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಥಾಟ್ಗಳು, ಎಲ್ಲ ರಾಂಗ್ ಥಾಟ್ಗಳು, ನಿನ್ನ ವಾಕ್ಯಕ್ಕೆ ವಿರೋಧವಾಗಿರುವ ಎಲ್ಲ ರಾಂಗ್ ಥಾಟ್ಸ್ಗಳು ಯೇಸುವಿನ ನಾಮದಲ್ಲಿ ನಾವು ಮುರಿಯುತ್ತಿದ್ದೇವೆ. ಈ ಕ್ಷಣದಲ್ಲಿ ಸಮಾಧಾನವನ್ನು ಘೋಷಿಸುತ್ತಿದ್ದೇವೆ. ಸಮಾಧಾನವನ್ನು, ನನ್ನ ಮೇಲೂ ಕೂಡ ಸಮಾಧಾನವನ್ನು ಘೋಷಿಸುತ್ತಿದ್ದೇನೆ. ನಿನ್ನ ಪ್ರಸನ್ನತೆ, ನಿನ್ನ ದಯೆ ನಮ್ಮನ್ನು ನೀನು ನಡೆಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಇನ್ನು ಮುಂದಿನ ಕಾರ್ಯಗಳ ನಿನ್ನ ಹಸ್ತ ಚಲಿಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ವಾಕ್ಯ ಭಾಗದೊಂದಿಗೆ ನಮ್ಮೊಂದಿಗೆ ಮಾತನಾಡು. ನಾವು ಎಲ್ಲಿ ತಿವಿಯಲ್ಪಡಬೇಕು ಸ್ವಾಮಿ, ನಮ್ಮ ಅಂಗಾಂಗಗಳಲ್ಲಿ ಎಲ್ಲಿ ನಾವು ತಿವಿಯಲ್ಪಡಬೇಕೋ ಆ ಭಾಗದಲ್ಲಿ ನಾವು ತಿವಿದು ನಿನಗೋಸ್ಕರ ಪ್ರಜ್ವಲಿಸುವಂತೆ ಕೃಪೆ ಕೊಡು ಸ್ವಾಮಿ. ನಮ್ಮನ್ನು ನೀನು ನಡೆಸು, ನಮ್ಮನ್ನು ಬಲಪಡಿಸು ಕರ್ತನೆ. ನಮ್ಮ ಮನೋನೇತ್ರಗಳು ತೆರೆಯಲ್ಪಡುವುದಕ್ಕಾಗಿ ಸ್ತೋತ್ರ. ನಾವು ನಿನಗೋಸ್ಕರವೇ ಜೀವಿಸುವಂತೆ, ನಮ್ಮ ಬಾಳು ನಿನಗಾಗಿರುವಂತೆ, ನಮ್ಮ ಜೀವಿತವು ನಿನಗೋಸ್ಕರ ಸಂಗೀತವಾಗಿರುವಂತೆ, ನಮ್ಮ ಜೀವಿತವೇ ಕರ್ತನೆ ನಿನ್ನ ಆರಾಧನೆ ಆಗಿರುವಂತೆ ಕೃಪೆ ಕೊಡು ಸ್ವಾಮಿ. ನಮ್ಮನ್ನು ಬಲಪಡಿಸು, ನಿನ್ನ ಮಹಿಮೆಯೊಂದಿಗೆ ನಡೆಸು, ಕೃಪೆ ಕೊಡು. ಕಾರ್ಯವನ್ನು ಮಾಡಿದ ದೇವರೇ ನಿನಗೆ ನಾವು ಸ್ತೋತ್ರ, ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಪ್ರಭು ನಮ್ಮ ರಕ್ಷಕ ನೋಡೆಯನ್ನು ಪುನರುತ್ಥಾನ ಹೊಂದಿದ ನಜರೇತಿನ ಯೇಸು ಸ್ವಾಮಿ ನಾಮದಲ್ಲಿ ಬೇಡಿದೆ ಅಂತಂದೆ, ಆಮೇನ್. ಸಭೆ ಆಮೇನ್ ಎಂದು ಹೇಳಲಿ. ಆಮೇನ್. ನಮ್ಮ ದೇವರಿಗೆ ಒಂದು ದೊಡ್ಡ ಚಪ್ಪಳೆಯನ್ನು ತಟ್ಟುತ್ತ ಆತನನ್ನು ನಾವು ಘನಪಡಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಮುಂಜಾನೆ ವೇಳೆಯಲ್ಲಿ ನಾವು ದೇವರಿಗೋಸ್ಕರ ಒಂದು ಕ್ಷಣ ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳುವ. ಯಾಕಂದರೆ ವಾರವಿಡೀ ನಾವು ಲೋಕದಲ್ಲಿ ತಿರುಗಾಡ್ತಾ ಲೋಕದ ವಿಷಯದಲ್ಲಿ ನಾವು ಬಿದ್ದಿರ್ತೇವೆ. ಒಂದು ಕ್ಷಣ ನಾವು ದೇವರಲ್ಲಿ ನಾವು ಒಪ್ಪಿಸಿಕೊಳ್ಳುವ ನಮ್ಮ ಹೃದಯವನ್ನು. ಪ್ರತಿಯೊಬ್ಬರು ನೀವು ಕೂತ ಸ್ಥಳದಲ್ಲಿ ನಾವು ಪ್ರಾರ್ಥಿಸುವ, ದೇವರಿಗೋಸ್ಕರ ಒಪ್ಪಿಸಿಕೊಳ್ಳುವ. ಒಮ್ಮೆ ನಮ್ಮ ಸಮರ್ಪಣೆ ಮುಖ್ಯವಾಗಿದೆ. ಪ್ರಾರ್ಥಿಸುವ ಆರಾಧನೆಗಿಂತ ಮುಂಚೆ ನಮ್ಮ ಸಮರ್ಪಣೆ ದೇವರಿಗೆ ಮುಖ್ಯವಾಗಿದೆ. ಒಮ್ಮೆ ಒಂದು ಕ್ಷಣದಲ್ಲಿ ನಾವು ಕುತ್ಕೊಂಡ ಸ್ಥಳದಲ್ಲಿ ನಾವು ದೇವರಿಗೋಸ್ಕರ ಒಂದು ಮೊರೆ ಇಡುವ. ಪ್ರತಿಯೊಬ್ಬರು ಮಕ್ಕಳಿಂದ ದೊಡ್ಡವರು ಎಲ್ಲರೂ ಸಹ ಕೂತ ಸ್ಥಳದಲ್ಲಿ ಉಂಟಲ್ಲ, ಯಾರು ಸುಮ್ಮನೆ ಕೂತ್ಕೊಳ್ಳೋದು ಬೇಡ. ನಾವು ಯಾರು ಸಹ ಬೇಡ. ಹಲ್ಲೆಲೂಯಾ. ದೇವರೇ, ನೀವು ಒಳ್ಳೆಯವನು ಸ್ವಾಮಿ. ನೀವು ಒಳ್ಳೆಯದನ್ನು ಮಾಡುವ ಆತನಾಗಿದ್ದಿ. ನಿನ್ನ ಮಕ್ಕಳಿಗೋಸ್ಕರ ಹಿತವನ್ನೇ ಚಿಂತಿಸುವ ಆತನಾಗಿದ್ದಿ ಕರ್ತನ. ನೀನು ಒಳ್ಳೆಯವನು, ನೀ ಅದ್ಭುತ ಸ್ವರೂಪನು ಸ್ವಾಮಿ. ನೀನು ಪ್ರೀತಿ ಸ್ವರೂಪನು ಸ್ವಾಮಿ. ದೇವರ, ನಮ್ಮ ಸ್ವಂತ ಆಲೋಚನೆ ಇಲ್ಲ ಸ್ವಾಮಿ. ನಮ್ಮ ಸ್ವಂತ ಆಲೋಚನೆ ಎಂತ ಮಾಡಿದ್ರು ನಡೆಯುವುದಿಲ್ಲ. ಅದು ದೇವರ ಆಲೋಚನೆ ಇಲ್ಲದೆ ಅದು ಎಂತ ಮಾಡಿದ್ರು ನಡೆಯುವುದಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಹೌದು ಸ್ವಾಮಿ ದೇವರು, ನಮ್ಮ ಸ್ವಂತ ಆಲೋಚನೆ ಅಲ್ಲ ಸ್ವಾಮಿ ದೇವರು, ನಿನ್ನ ಆಲೋಚನೆ ಸ್ವಾಮಿ ದೇವರು. ನಿನ್ನ ಮಾರ್ಗದಲ್ಲಿ ನಾವು ನಡೀತೀವಿ ಸ್ವಾಮಿ ದೇವರು. ನಾವು ಒಪ್ಪಿಸಿಕೊಳ್ಳುವ. ಪ್ರತಿಯೊಬ್ಬರು ಕುಳಿತ ಸ್ಥಾನದಲ್ಲಿ ನಾವು ಯಾರು ಆಚೆ ನೋಡೋದು ಬೇಡ. ಒಂದು ಕ್ಷಣ ನಾವು ದೇವರಲ್ಲಿ ಸಮರ್ಪಿಸುವ. ಹಲ್ಲೆಲೂಯಾ. ತಂದೆ ದೇವರು, ನೀವು ಒಳ್ಳೆಯವನು ಸ್ವಾಮಿ. ನೀವು ಒಳ್ಳೆಯದನ್ನು ಮಾಡುವ ಆತನು ಸ್ವಾಮಿ. ಪರಿಶುದ್ಧಾತ್ಮನೇ ನಿಂಗೆ ಸ್ತೋತ್ರ ಸುಂದರ. ನೀವು ಒಳ್ಳೆಯದನ್ನು ಮಾಡುವ ದೇವರಾಗಿದೆ ಸುಂದರ. ಯೇಸುವೇ ನಿಂಗೆ ಸ್ತೋತ್ರ ಸುಂದರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆರಾಧನೆ, ಆರಾಧನೆ, ಆರಾಧನೆ ನಿಮಗೆ. ಆರಾಧನೆ, ಆರಾಧನೆ, ಆರಾಧನೆ ನಿಮಗೆ. ನಿನ್ನ ಸಾನ್ನಿಧ್ಯ, ನಿನ್ನ ಮಹಿಮೆ, ನಿನ್ನ ಸಾನ್ನಿಧ್ಯ, ನಿನ್ನ
ನಮ್ಮಲ್ಲಿದೆ ನಮ್ಮಲ್ಲಿದೆ ಯೇಸುವೇ ನಮ್ಮಲ್ಲಿದೆ ನಮ್ಮಲ್ಲಿದೆ ಯೇಸುವೇ ಆರಾಧನೆ 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 ನಿಮಗೆ ಆರಾಧನೆ 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 ನಿಮಗೆ. ನಾವು ಕುಳಿತ ಸ್ಥಳದಲ್ಲಿ ಪ್ರತಿಯೊಬ್ಬರು ಎದ್ದು ನಿಂತು ದೇವರನ್ನು ಆರಾಧಿಸ್ಲಿಕ್ಕೆ ಹೋಗು. ದೇವರು ಒಳ್ಳೆಯವನು, ಆತನ ಒಳ್ಳೆಯದನ್ನು ಮಾಡುವ ಆತನಾಗಿದ್ದಾನೆ. ನಮ್ಮ ದೇವರ ಆಶ್ರಯ ದುರ್ಗವಾಗಿದ್ದಾನೆ, ನಮ್ಮ ಬಂಡೆಯು ನಮ್ಮ ಕೋಟೆಯೂ ಆಗಿದ್ದಾನೆ. ಈ ಸಂಗೀತ ಹೀಗೆ ಹೇಳುತ್ತೆ, ದೇವರು ನಮಗೆ ಆಶ್ರಯ ದುರ್ಗವು. ಎಲ್ಲರ ಕೈ ತರ್ಕ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಲಿದರು ನನಗೇನು ಭಯವಿಲ್ಲ. ದೇವರು ನಮಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ನಮಗೇನು ಭಯವಿಲ್ಲ. ಹಸಿರು ಗಾವಲಲ್ಲಿ ನನ್ನನ್ನು ಮೇಯಿಸುವನು, ತಂಪಾದ ಬುಕ್ಕೆಯಿಂದ ದಾಹವ ತಣಿಸುವನು. ಹಸಿರು ಗಾವಲಲ್ಲಿ ನನ್ನನ್ನು ಮೇಯಿಸುವನು, ತಂಪಾದ ಬುಕ್ಕೆಯಿಂದ ದಾಹವ ತಣಿಸುವನು. ನನ್ನ ಪ್ರಾಣವನು ಉಜ್ಜೀವಗೊಳಿಸುವನು, ನನ್ನ ಪ್ರಾಣವನು ಉಜ್ಜೀವಗೊಳಿಸುವನು, ಉಜ್ಜೀವಗೊಳಿಸುವನು. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಲಿದರು ನಮಗೇನು ಭಯವಿಲ್ಲ. ವೈರಿಗಳೆದುರಿನಲ್ಲಿ ಔತಣ ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು, ವೈರಿಗಳೆದುರಿನಲ್ಲಿ ಔತಣ ಬಡಿಸುವನು, ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು. ಜೀವಮಾನವೆಲ್ಲ ಶುಭವ ನೀಡುವನು, ಜೀವಮಾನವೆಲ್ಲ ಕೃಪೆಯ ತೋರುವನು, ಕೃಪೆಯ ತೋರುವನು. ದೇವ
ಭಯವಿಲ್ಲ, ಈ ಭೂಮಿ ಅಲಿದರೂ ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಲಿದರೂ ನನಗೇನು ಭಯವಿಲ್ಲ. ಪ್ರೀತಿ ಕೃಪೆಗಳೆಂಬ ಕಿರೀಟ ತೊಡಿಸುವನು, ಶ್ರೇಷ್ಠ ವರಗಳಿಂದ ನನ್ನಾಸೆ ಪೂರೈಸುವನು. ಪ್ರೀತಿ ಕೃಪೆಗಳೆಂಬ ಕಿರೀಟ ತೊಡಿಸುವನು, ಶ್ರೇಷ್ಠ ವರಗಳಿಂದ ನನ್ನಾಸೆ ಪೂರೈಸುವ. ಹತ್ತಿಗೆ ಬರುವಂತೆ ಯೌವನ ಬರಮಾಡುವ, ಹತ್ತಿಗೆ ಬರುವಂತೆ ಯೌವನ ಬರಮಾಡುವ, ಯೌವನ ಬರಮಾಡುವ. ದೇವರು ನಮಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಲಿದರು ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಲಿದರು ನಮಗೇನು ಭಯವಿಲ್ಲ. ದೇವರು ನಮಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಲಿದರು ನನಗೇನು ಭಯವಿಲ್ಲ. ನನ್ನದಡಿ ನೀವೊಳ್ಳೆಯವ, ನನ್ನನೆಂದಿಗೂ ಕೈ ಬಿಡಿನಿ, ನನ್ನನೆಂದಿಗೂ ಅಗಳಲರೆ, ನನ್ನನೆಂದಿಗೂ ಅಗಳಲರೆ. ನನ್ನದಡಿ ನೀವೊಳ್ಳೆಯವ, ಹೆಸರೇ ಇಮ್ಮಾನುವೇ, ನನ್ನೊಂದಿಗಿರುವಾತನೇ ಸಂತೈಸುವಾಗ ದಿಗಿರುವಾತನೇ ಸಂತೈಸುವ ಯೇಸುವೇ. ನಿನ್ನ ಕರಗಳಲ್ಲಿ ನನ್ನ ರೂಪಿಸಿ ನಿನ್ನ ಶ್ವಾಸವಾಗುತ್ತಿರುವೆ, ನಿನ್ನ ಕರಗಳಲ್ಲಿ ನನ್ನ ರೂಪಿಸಿ ನಿನ್ನ ಶ್ವಾಸವಾಗುತ್ತಿರುವೆ. ನನ್ನಯ ಒಳ್ಳೆಯ ತಂದೆಯು ನೀನೇ, ನನ್ನಯ ಒಳ್ಳೆಯ ತಾಯಿಯು ನೀನೇ, ನನ್ನಯ ಒಳ್ಳೆಯ ತಂದೆಯು ನೀನೇ, ನನ್ನಯ ಒಳ್ಳೆಯ ತಾಯಿಯು ನೀನೇ, ನನ್ನಯ ಒಳ್ಳೆಯ ತಂದೆಯು ನೀನೇ, ನನ್ನಯ ಒಳ್ಳೆಯ ತಾಯಿಯು ನೀನೇ. ನನ್ನದಡಿ ನೀ ಒಳ್ಳೆಯವ, ನನ್ನನೆಂದಿಗೂ ಕೈ ಬಿಡಿನಿ, ನನ್ನನೆಂದಿಗೂ ಅಗಳಲರೆ, ನನ್ನನೆಂದಿಗೂ ಅಗಳಲರೆ. ನನ್ನದಡಿ ನೀ ಒಳ್ಳೆಯವ, ನಿನ್ನ ಹೆಸರೇ ಇಮ್ಮಾನುವೇ, ನನ್ನೊಂದಿಗಿರುವಾತನೇ ಸಂತೈಸುವ ಯೇಸುವೇ. ಅಧಿಕಾರವೆಂಬ ಉಂಗುರ ತೊಡಿಸಿ, ಮಹಿಮೆ ಎಂಬ ವಸ್ತ್ರ ಹೊದಿಸಿ, ಅಧಿಕಾರವೆಂಬ ಉಂಗುರ ತೊಡಿಸಿ, ಮಹಿಮೆ ಎಂಬ ವಸ್ತ್ರ ಹೊದಿಸಿ, ರಕ್ಷಣೆ ತೊಡಿಸಿ, ನನಗೊಂದು ಔತಣ ಸಿದ್ಧ ಮಾಡಿದೆ. ರಕ್ಷಣೆ ಎಂಬ ಕಿರೀಟ ತೊಡಿಸಿ, ನನಗೊಂದು ಔತಣ ಸಿದ್ಧ ಮಾಡಿದೆ, ನನಗೊಂದು ಔತಣ ಸಿದ್ಧ ಮಾಡಿದೆ, ನನಗೊಂದು ಔತಣ ಸಿದ್ಧ ಮಾಡಿದೆ. ನನ್ನ
ನನ್ನದಡಿ ನೀ ಒಳ್ಳೆಯವ, ನನ್ನನೆಂದಿಗೂ ಕೈ ಬಿಡೆನಿ, ನನ್ನನೆಂದಿಗೂ ಅಗಳಲರೆ, ನನ್ನನೆಂದಿಗೂ ಅಗಳಲರೆ. ನನ್ನದಡಿ ನೀ ಒಳ್ಳೆಯವ, ನಿನ್ನ ಹೆಸರೇ ಇಮ್ಮಾನುವೇ, ನನ್ನೊಂದಿಗಿರುವಾತನೇ ಸಂತೈಸುವ ಯೇಸುವೇ, ನನ್ನೊಂದಿಗಿರುವಾತನೇ ಸಂತೈಸುವ ಯೇಸುವೇ. ನಿನ್ನ ಸಮ್ಮುಖದಲ್ಲಿ ಎಷ್ಟು ಆನಂದ ವಿವರಿಸಲು ಮಾತಿಲ್ಲ, ನಿನ್ನ ಸಮ್ಮುಖದಲ್ಲಿ ಎಷ್ಟು ಆನಂದ ವಿವರಿಸಲು ಮಾತಿಲ್ಲ. ನನ್ನಯ ಒಳ್ಳೆಯ ಗುರುವನಿನೇ, ನನ್ನಯ ಒಳ್ಳೆಯ ರಕ್ಷಕ ನೀನೇ, ನನ್ನಯ ಒಳ್ಳೆಯ ಗುರುವನಿನೇ, ನನ್ನಯ ಒಳ್ಳೆಯ ರಕ್ಷಕ ನೀನೇ, ನನ್ನಯ ಒಳ್ಳೆಯ ಗುರುವನಿನೇ, ನನ್ನಯ ಒಳ್ಳೆಯ ರಕ್ಷಕ ನೀನೇ. ನನ್ನದಡಿ ನೀ ಒಳ್ಳೆಯವ, ನನ್ನನೆಂದಿಗೂ ಕೈ ಬಿಡೆನಿ, ನನ್ನನೆಂದಿಗೂ ಅಗಳಲರೆ, ನನ್ನನೆಂದಿಗೂ ಅಗಳಲರೆ. ನನ್ನದಡಿ ನೀ ಒಳ್ಳೆಯವ, ನಿನ್ನ ಹೆಸರೇ ಇಮ್ಮಾನುವೇ, ನನ್ನೊಂದಿಗಿರುವಾತನೇ ಸಂತೈಸುವ ಯೇಸುವೇ. ನಿನ್ನ ಕರಗಳಲ್ಲಿ ನನ್ನ ರೂಪಿಸಿ, ನಿನ್ನ ಶ್ವಾಸವ ಊದಿರುವೆ, ನಿನ್ನ ಕರಗಳಲ್ಲಿ ನನ್ನ ರೂಪಿಸಿ, ನಿನ್ನ ಶ್ವಾಸವ ಊದಿರುವೆ. ನನ್ನಯ ಒಳ್ಳೆಯ ತಂದೆಯು ನೀನೇ, ನನ್ನಯ ಒಳ್ಳೆಯ ತಾಯಿಯು ನೀನೇ, ನನ್ನಯ ಒಳ್ಳೆಯ ತಂದೆಯು ನೀನೇ, ನನ್ನಯ ಒಳ್ಳೆಯ ತಾಯಿಯು ನೀನೇ, ನನ್ನಯ ಒಳ್ಳೆಯ ತಂದೆಯು ನೀನೇ, ನನ್ನಯ ಒಳ್ಳೆಯ ತಾಯಿಯು ನೀನೇ. ಒಳ್ಳೆಯವ, ನನ್ನನೆಂದಿಗೂ ಕೈ ಬಿಡೆನಿ, ನನ್ನನೆಂದಿಗೂ ಅಗಳಲರೆ, ನನ್ನನೆಂದಿಗೂ ಅಗಳಲರೆ. ನನ್ನದಡಿ ನೀ ಒಳ್ಳೆಯವ, ನಿನ್ನ ಹೆಸರೇ ಇಮ್ಮಾನುವೇ, ನನ್ನೊಂದಿಗಿರುವಾತನೇ ಸಂತೈಸುವ ಯೇಸುವೇ, ನನ್ನೊಂದಿಗಿರುವಾತನೇ ಸಂತೈಸುವ ಯೇಸುವೇ. ನಿನ್ನ ಸಮ್ಮುಖದಲ್ಲಿ ಎಷ್ಟು ಆನಂದ ವಿವರಿಸಲು ಮಾತಿಲ್ಲ, ನಿನ್ನ ಸಮ್ಮುಖದಲ್ಲಿ ಎಷ್ಟು ಆನಂದ ವಿವರಿಸಲು ಮಾತಿಲ್ಲ. ನನ್ನಯ ಒಳ್ಳೆಯ ಗುರುವನಿನೇ, ನನ್ನಯ ಒಳ್ಳೆಯ ರಕ್ಷಕ ನೀನೇ, ನನ್ನಯ ಒಳ್ಳೆಯ ಗುರುವನಿನೇ, ನನ್ನಯ ಒಳ್ಳೆಯ ರಕ್ಷಕ ನೀನೇ, ನನ್ನಯ ಒಳ್ಳೆಯ ಗುರುವನಿನೇ, ನನ್ನಯ ಒಳ್ಳೆಯ ರಕ್ಷಕ ನೀನೇ. ನೀ ಒಳ್ಳೆಯವ, ನನ್ನನೆಂದಿಗೂ ಕೈ ಬಿಡೆನಿ, ನನ್ನನೆಂದಿಗೂ ಅಗಳಲರೆ, ನನ್ನನೆಂದಿಗೂ ಅಗಳಲರೆ, ನನ್ನನೆಂದಿಗೂ ಅಗಳಲರೆ, ನನ್ನನೆಂದಿಗೂ ಅಗಳಲರೆ. ಹೌದು ಸ್ವಾಮಿ ದೇವರೇ, ನೀವು ಒಳ್ಳೆಯವನು ಸ್ವಾಮಿ, ನಮ್ಮ ಒಳ್ಳೆಯ ತಂದೆ ನೀನು ಸ್ವಾಮಿ, ನಮ್ಮ ಒಳ್ಳೆಯ ತಾಯಿ ನೀನು ಸ್ವಾಮಿ ದೇವರೇ. ನಮ್ಮ ಮುಂಬಲ ಹಿಂಬಳವು ನೀನಾಗಿದೆ ಸ್ವಾಮಿ ದೇವರೇ. ನಿನ್ನ ಹಾಗೆ ಯಾರಿಲ್ಲ ಸ್ವಾಮಿ ದೇವರೇ, ನಿನ್ನ ಹಾಗೆ ವರ್ಣಿಸಲು ಅಸಾಧ್ಯ ಸ್ವಾಮಿ ದೇವರೇ. ನಿನ್ನ ಮಹಿಮೆ ಸಾಕು ಸ್ವಾಮಿ, ನಿನ್ನ ಬಲ ಮಾತ್ರ ಸಾಕು ಸ್ವಾಮಿ ದೇವರೇ. ನೀನು ಒಳ್ಳೆಯವನು ಸ್ವಾಮಿ, ನಿನ್ನ ಪ್ರೀತಿ ಸ್ವರೂಪನು ಸ್ವಾಮಿ, ನಿನ್ನ ಅದ್ಭುತ ಸ್ವರೂಪನು ಸ್ವಾಮಿ ದೇವರೇ. ನಾವೆಲ್ಲರ ಕೈಗಳೆತ್ತ, ಪ್ರತಿಯೊಬ್ಬರು ಕೈಗಳೆತ್ತ ದೇವರನ್ನು ಆರಾಧಿಸು.
ಪ್ರತಿಯೊಬ್ಬರು ನಿನ್ನ ಮಹಿಮೆ ಒಂದು ಅದ್ಭುತ, ನಿನ್ನ ಸಾನ್ನಿಧ್ಯವೇ ಮನೋಹರ, ನಿನ್ನ ಮಹಿಮೆ ಒಂದು ಅದ್ಭುತ, ನಿನ್ನ ಸಾನ್ನಿಧ್ಯವೇ ಮನೋಹರ, ಯಾವುದಕ್ಕೂ ಬಾರದ ನನ್ನ ಯಾವ ಅರ್ಹತೆಯೂ ಇಲ್ಲದ ನನ್ನ, ಯಾವುದಕ್ಕೂ ಬಾರದ ನನ್ನ ಯಾವ ಅರ್ಹತೆಯೂ ಇಲ್ಲದ ನನ್ನ ಮಹಾಪರಿಶುದ್ಧ ಸ್ಥಳಕ್ಕೆ ತಂದು ನಿನ್ನ ಮಹಿಮೆಗೆ ಪಾಲನ್ನು ಕೊಟ್ಟೆ. ಮಹಾಪರಿಶುದ್ಧ ಸ್ಥಳಕ್ಕೆ ತಂದು ನಿನ್ನ ಮಹಿಮೆಗೆ ಪಾಲನ್ನು ಕೊಟ್ಟೆ. ಆರಾಧನೆ 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 ಯೇಸುವೇ ಪ್ರೀತಿಸುವೆ ಮನಸಾರೆ ಶರಣಾಗುವೆ ತಂದೆ ಆರಾಧಿಸುವೆ ಮನಸಾರೆ ಅಡ್ಡ ಬೀಳುವೆ ಯೇಸುವೇ ನಿನ್ನ ಪ್ರೀತಿಸುವೆ ಮನಸಾರೆ ಶರಣಾಗುವೆ ತಂದೆ ಆರಾಧಿಸುವೆ ಮನಸಾರೆ ಅಡ್ಡ ಬೀಳುವೆ ಅಂಗಳದಲ್ಲಿ ನನ್ನನ್ನು ತೆರೆಯೊಳಗೆ ನಿಲ್ಲಿಸಿರುವೆ. ಅನ್ಯನನ್ನು
ಕೆರೂಬಿಯರು ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ ಮಹಿಮೆಗೂ ನೀ ಯೋಗ್ಯನೇ ಮಾನ ಪ್ರಭಾವವು ಉಳ್ಳವನೇ ಕೆರೂಬಿಯರು ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ ಮಹಿಮೆಗೂ ನೀ ಯೋಗ್ಯನೇ ಮಾನ ಪ್ರಭಾವವು ಉಳ್ಳವನೇ ಆರಾಧನೆಗೆ ನೀ ಯೋಗ್ಯನೇ ನಮ್ಮ ಸ್ತುತಿಗೆ ಪಾತ್ರನೇ ಆರಾಧನೆಗೆ ನೀ ಯೋಗ್ಯನೇ ನಮ್ಮ ಸ್ತುತಿಗೆ ಪಾತ್ರನೇ ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ ಮಹಿಮೆಯ ಅರಸನೇ ನಿನಗೆ ಆರಾಧನೆ ಸಿಂಹಾಸನರೂಢನೆ ನಿನಗೆ ಆರಾಧನೆ ಮಹಿಮೆಯ ಅರಸನೇ ನಿನಗೆ ಆರಾಧನೆ ಸಿಂಹಾಸನರೂಢನೆ ನಿನಗೆ ಆರಾಧನೆ ಸರ್ವಸೃಷ್ಟಿ ಕರ್ತನೆ ನಿಮಗೆ ಆರಾಧನೆ ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ ಸರ್ವಸೃಷ್ಟಿ ಕರ್ತನೆ ನಿಮಗೆ ಆರಾಧನೆ ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ ನನಗಾಗಿ ಬಲಿಯಾದವನೇ ಆರಾಧನೆ ಮರಣವಾಗನ್ನವನೇ ನಿನಗೆ ಆರಾಧನೆ ನನಗಾಗಿ ಬಲಿಯಾದವನೇ ಆರಾಧನೆ ಮರಣವಾಗನ್ನವನೇ ನಿನಗೆ ಆರಾಧನೆ ನನ್ನೊಳಗೆ ಆರಾಧನೆ ನನ್ನನ್ನು ನಡೆಸುವಾತನೇ ಆರಾಧನೆ ನನ್ನೊಳಗೆ ಇರುವ ಆರಾಧನೆ ನನ್ನನ್ನು ನಡೆಸುವಾತ ಆರಾಧನೆ ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ ನಿನ್ನನ್ನು ಆರಾಧಿಸುವೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರಪ್ಪ ದೇವರೇ. ಕರ್ತನೇ ನಿನ್ನ ಮಹಿಮೆಯಲ್ಲಿ ಪಾಲುಗಾರರಾಗುವಂತ ಒಂದು ಕೃಪೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದಾತನೇ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಓ ವಿ ವರ್ಷಿಪ್ ಯು ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಓ
ಒಂದು ಮಹಿಮೆಯ. ಥ್ಯಾಂಕ್ ಯು ಲಾರ್ಡ್. ರಬ ಶಕಲ ರಬ ಅಂತ ರಿಬರಬೋ. ಎಸ್ ಲಾರ್ಡ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಒಂದು ಮಹಿಮೆಯ ಮೇಘ ಈ ಸ್ಥಳವ ಮುಚ್ಚಿದೆ. ಒಂದು ಮಹಿಮೆಯ ಮೇಘ ಅಂಚನರ ಮುಚ್ಚಿದೆ. ಒಂದು ಮಹಿಮೆಯ ಮೇಘ ಈ ಸ್ಥಳವ ಮುಚ್ಚಿದೆ. ಒಂದು ಮಹಿಮೆಯ ಮೇಘ ಅಂಚನರ ಮುಚ್ಚಿದೆ. ಅಗಲಾದ ಮೇಘ Jesus. Yes, yes, Father, we give glory. We give glory. Thank you for your presence, O God. Shakala Rahamo. Thank you, Lord. Thank you, Jesus. ಕರ್ತನ ಪ್ರಸನ್ನತೆ ನಮ್ಮನ್ನ ಆವರಿಸಿಕೊಂಡಿರುವುದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಾವು ಈ ಸತ್ಯವನ್ನು ಬೆಳೆಯುವ ಮಾಡ್ತೇವೆ ಸ್ವಾಮಿ. ಯಾವುದಕ್ಕೂ ಬೇಡವಾದ ನಮ್ಮನ್ನ ಕರ್ತನೆ, ಗಣನೆಗೆ ಬಾರದಂತ ನಮ್ಮನ್ನ ಗಣನೆಗೆ ತಂದುಕೊಂಡಂತ ದೇವರು, ಅನ್ಯರಾದಂತ ನಮ್ಮನ್ನ ನಿನ್ನ ಜನರನ್ನಾಗಿ ಮಾಡಿದಂತ ದೇವರು ಕರ್ತನೆ, ತೆರೆಯೊಳಗೆ ಪ್ರವೇಶಿಸುವಂತ ಒಂದು ಕೃಪೆ, ಆ ಮಹಿಮೆಯ ಮೇಘದಲ್ಲಿ ತುಂಬಲ್ಪಡುವಂತ ಒಂದು ಕೃಪೆ ದೇವರೇ ನೀನು ಕೊಟ್ಟು ಕ್ರಿಸ್ತ ಯೇಸುವಿನಲ್ಲಿ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಈ ಸತ್ಯವನ್ನು ನಂಬಿದವರ ಯಾತನನ್ನು ಆರಾಧಿಸೋಣ, ಇನ್ನೊಮ್ಮೆ ಅದನ್ನು ಹೇಳೋಣ. ಥ್ಯಾಂಕ್ ಯು ಲಾರ್ಡ್. ಒಂದು ಮಹಿಮೆಯ ಮೇಘ ಒಂದು ಮಹಿಮೆಯ ಮೇಘ ಈ ಸ್ಥಳವ ಮುಚ್ಚಿದೆ. ಒಂದು ಮಹಿಮೆಯ ಮೇಘ ನನ್ನ ಜನರ ಮುಚ್ಚಿದೆ. ಅಗಲಾದ ಮೇಘ ಅಗಲಾದ ಮೇಘ Come on, come on. Speaking truth. Thank you, Jesus. Yes, Lord.
ಒಂದು ಮಹಿಮೆಯ ಮೇಘ. Thank you, Lord. ನಂಬಿಕೆಯೊಂದಿಗೆ ನಂಬಿಕೆಯೊಡನೆ ನಾವು ಆರೈಕೆ ಮಾಡೋಣ. Thank you, Jesus. Thank you, Jesus. Thank you, Jesus. ದೇವರೇ ಸ್ತೋತ್ರಪ್ಪ. ಓರಿಯಲ ಮಹಾಕಥಾಥ ರಮೋ. ಎಲ್ಲ ಬಾಯಿಗಳು ಕರ್ತನನ್ನು ಕೊಂಡಾಡಲಿ ಪ್ರಿಯರೇ. ಎಲ್ಲ ಬಾಯಿಗಳು ಆತನನ್ನು ಸ್ತುತಿಸಲಿ. Yes, Father. Yes, Lord. Yes, 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 yes. Thank you, Holy Spirit. Oh, thank you, Holy Spirit. Yes, 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 yes. Breakthrough. In the mighty name of Jesus. Breakthrough. Thank you, Lord. Thank you, Lord. ಕರ್ತನೇ, ನಿನ್ನ ಪ್ರಸನ್ನತೆ ಬಂದಲ್ಲಿ ದೇವರೇ, ನಿನ್ನ ನುಡಿಯು ಹೊರಡಿತು ಸ್ವಾಮಿ. ಆ ಒಂದು ಪ್ರಸನ್ನತೆ, ನಿನ್ನ ನುಡಿಯನ್ನು ಹೊರಡಿಸುವಂತ ಪ್ರಸನ್ನತೆ ಕ್ರಿಸ್ತ ಯೇಸುವಿನಲ್ಲಿ ನಮ್ಮಲ್ಲಿರುವುದಕ್ಕಾಗಿಯೂ ನಮ್ಮಲ್ಲಿ ಬಂದಿರುವುದಕ್ಕಾಗಿಯೂ ಲಾರ್ಡ್ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ವಾಕ್ಯಕ್ಕೋಸ್ಕರ ನಿರೀಕ್ಷಿಸಿಕೊಂಡೇ ಇದ್ದೇವೆ. ಹೊರಡಲಿ ದೇವರೇ, ನಮ್ಮನ್ನು ಕಟ್ಟುವಂಥದ್ದು, ತಿದ್ದುವಂತ, ಆಧರಿಸುವಂತ, ಬಲಪಡಿಸುವಂತ, ಗುಣಪಡಿಸುವಂತ, ದೃಢಪಡಿಸುವಂತ, ಕಟ್ಟುವಂತ ದೇವರೇ ವರ್ಡ್ ಹೊರಡಲಿ, ಹೊರಡಲಿ, ಹೊರಡಲಿ. ದೇವರಾತ್ಮನೇ, ದೇವರಾತ್ಮನೇ, ಬಲವುಳ್ಳ ದೇವರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ಸಭೆ ಸಭೆ ಎಲ್ಲರೂ come on church, come on, sing, sing, sing. ಮಯ್ಯ ದೇವರಾತ್ಮ ಲಖೋಠರ ಭಾಸಕ್ಕೆ ದೇವರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ಎಲ್ಲ ಘನತೆ, ಎಲ್ಲ ಮಾನ ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ ರಾಜ. ನೀವು ವಿಶೇಷವಾದಂಥ ಒಂದು ಮಹಿಮೆಯ ಪ್ರಸನ್ನತೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ಸಮಯ ನಮ್ಮ ಕೂಡ ಮಾತನಾಡುವ ಸಮಯ. ನಮ್ಮ ಮಧ್ಯದಲ್ಲಿ ಕಳುಹಿಸಿದಂಥ ಸೇವಕರಿಗಾಗಿ ಸ್ತೋತ್ರ. ಪಾಸ್ಟರ್ ಮಂಜು ಗಿಡಿಯೋನ್ಗಾಗಿ ಸ್ತೋತ್ರ, ಅವರ ಫ್ಯಾಮಿಲಿಗಾಗಿ ಸ್ತೋತ್ರ. ಇವತ್ತು ಕರ್ತನೆ, ನೀನು ನಮ್ಮ ಮಧ್ಯದಲ್ಲಿ ಕರ ತಂದಂಥ ಉದ್ದೇಶವನ್ನು ನೆರವೇರಿಸಿಕೋ. ನಿನ್ನ ಪ್ರಸನ್ನತೆಯ ನುಡಿಗಳನ್ನು ಆಲಿಸುವುದಕ್ಕೆ ಬಂದಿದ್ದೇವೆ. ಮಾತನಾಡು, ಮಾತನಾಡು, ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಇವತ್ತು ನಮ್ಮ ಮಧ್ಯದಲ್ಲಿ ದೇವರ ಸೇವಕರಾದಂಥ ಕಿಂಗ್ಡಮ್ ಬಿಲ್ಡರ್ಸ್ನ ಸ್ಥಾಪಕರಾದಂಥ, ಸೇವೆಯ ಸ್ಥಾಪಕರಾದಂಥ ಪಾಸ್ಟರ್ ಮಂಜು ಗಿಡಿಯೋನ್ರವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ದೇವರ ವಾಕ್ಯವನ್ನು ಸಾರಲಿಕ್ಕಿದ್ದಾರೆ. ದಯವಿಟ್ಟು ಇಲ್ಲಿ ಮುಂದೆಲ್ಲ ಸ್ವಲ್ಪ ಸ್ಥಳ ಇದೆ, ಮುಂದೆ ಮುಂದೆ ಬರ್ಬೋದು. ಹಾಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ತಿರುಗಿ ಕೆಲವು ವಾರಗಳ ನಂತರ ನಿಮ್ಮೊಂದಿಗೆ ಬಂದು ಕರ್ತನನ್ನು ಆರಾಧಿಸುವ ಹಾಗೆ, ಕರ್ತನ ಪ್ರಸನ್ನತೆಯಲ್ಲಿ ನಿಂತುಕೊಳ್ಳುವ ಹಾಗೆ, ಕರ್ತನ ವಾಕ್ಯಗಳೊಂದಿಗೆ ನಿಂತುಕೊಳ್ಳುವ ಹಾಗೆ ಕರ್ತನು ಕೊಟ್ಟಂಥ ಈ ಶ್ರೇಷ್ಠವಾದ ಗಳಿಗೆಗಾಗಿ ನಾನು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ.
ಇನ್ನೊಮ್ಮೆ ಸಭಾಪಾಲಕರಿಗೂ ಸಭಾಪಾಲಿಕೆಗೂ ಸಭೆ ಹಿರಿಯರಿಗೂ ಸಭಿಕರೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ನಮ್ಮ ಗಮನವನ್ನು ದಾನಿಯೇಲನ ಪುಸ್ತಕ, ಬುಕ್ ಆಫ್ ದಾನಿಯೇಲನ ಪುಸ್ತಕ 11ನೇ ಅಧ್ಯಾಯ 32ನೇ ವಾಕ್ಯಕ್ಕೆ ನಮ್ಮ ಗಮನವನ್ನು ತಿರುಗಿಸ್ಕೊಳ್ಳೋಣ. ದಯಮಾಡಿ ಯಾರಾದರೂ ಒಬ್ಬರು ಓದ್ರಿ. ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 11 ವರ್ಸ್ 32. ದಾನಿಯೇಲನ ಪುಸ್ತಕ 11ನೇ ಅಧ್ಯಾಯ 32ನೇ ವಾಕ್ಯ. ನಿಬಂಧನ ದ್ರೋಹಿಗಳು ಅವನ ನಯನುಡಿಗಳಿಂದ ಕೆಟ್ಟು ಹೋಗುವರು. ತಮ್ಮ ದೇವರನ್ನು ಅರಿತವರು ದೃಢಚಿತ್ತರಾಗಿ ಕೃತಾರ್ಥರಾಗುವರು. ಜನರಲ್ಲಿನ ಜ್ಞಾನಿಗಳು ಅನೇಕರಿಗೆ ವಿವೇಕ ಹೇಳಲಾಗಿ ಅವರು ಬಹು ದಿವಸ ಕತ್ತಿ, ಬೆಂಕಿ, ಸೆರೆ, ಸೂರೆಗಳಿಗೆ ಸಿಕ್ಕಿ ಬೀಳುತ್ತಿರುವರು. ಸಾಕು. ಆಂಗ್ಲ ಭಾಷೆಯಲ್ಲಿ ಈ ರೀತಿಯಾಗಿ ಹೇಳ್ತದೆ, ದೋಸ್ ಹೂ ನೋ ದೇರ್ ಗಾಡ್ ದೇ ವಿಲ್ ಡೂ ಗ್ರೇಟ್ ಎಕ್ಸ್ಪ್ಲಾಯ್ಟ್ಸ್. ಇಲ್ಲಿ ನಮ್ಮ ಭಾಷಾಂತರದಲ್ಲಿ ಹೇಳ್ತಾ ಇದೆ, ದೇವರನ್ನ ಅರಿತವರು. ಇಲ್ಲಿ ಕುಳಿತುಕೊಂಡಂಥ ನಾವೆಲ್ಲರೂ ನಮ್ಮ ಯೇಸುವನ್ನು ಅನೇಕ ವರ್ಷಗಳಿಂದ ಆರಾಧಿಸ್ತಿದ್ದೀವಿ. ನಮ್ಮ ದೇವರು ನಾವು ಆರಾಧಿಸ್ತಿದ್ದೀವಿ. ವಾಕ್ಯ ಹೇಳ್ತಾ ಇದೆ, ಈ ದಿವಸ ಸಭೆಗೆ ದೇವರಾತ್ಮನು ತಿರುಗಿ ನಮ್ಮೆಲ್ಲರ ಬಳಿ ಕೇಳ್ತಾ ಇದ್ದೇನೆ, ಮಕ್ಕಳೇ, ನನ್ನ ಬಗ್ಗೆ ನಿಮಗೆಷ್ಟು ಗೊತ್ತಿದೆ? ಹೋಶಿಯನ ಪ್ರವಾದನ ಗ್ರಂಥ 4ನೇ ಅಧ್ಯಾಯ 6ನೇ ವಾಕ್ಯ ಹೇಳ್ತದೆ, ಮೈ ಪೀಪಲ್ ಆರ್ ಪೆರಿಶಿಂಗ್ ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ನಾಲೆಡ್ಜ್. ನನ್ನ ಜನರು ನಾಶವಾಗ್ತಿರೋದು ಯಾಕಾಗಿ? ಅವರಿಗೆ ತಿಳುವಳಿಕೆ ಕೊರತೆ. ಮೂಲ ಭಾಷೆಯ ಕೆಲವು ಭಾಷಾಂತರಗಳು ನೋಡುವಾಗ ಈ ರೀತಿಯಾಗಿ ಹೇಳ್ತದೆ. ನ್ಯೂ ಲಿವಿಂಗ್ ಟ್ರಾನ್ಸ್ಲೇಷನ್ ಹೇಳ್ತದೆ, ಬಿಕಾಸ್ ದೇ ಡಿಡ್ ನಾಟ್ ನೋ ಮೀ. ನನ್ನ ಜನರಿಗೆ ನನ್ನ ಬಗ್ಗೆನೇ ಅರಿವಿಲ್ಲ. ಗುಡ್ ನ್ಯೂಸ್ ಟ್ರಾನ್ಸ್ಲೇಷನ್ ಈ ರೀತಿಯಾಗಿ ಹೇಳ್ತದೆ, ದೇ ಡಿಡ್ ನಾಟ್ ಅಕ್ನಾಲೆಡ್ಜ್ ಮೀ. ನನ್ನ ಬಗ್ಗೆ ಅವರಿಗೆ ಅರಿವಿಲ್ಲ. ಇವತ್ತು ಪ್ರಿಯರೇ, ನಾವು ನಮ್ಮ ದೇವರು ಎಂಬುದಾಗಿ ಹೇಳುವಾಗ ನಮ್ಮ ಮನಸ್ಸಲ್ಲಿ ಏನು ಬರ್ತಾ ಇದೆ? ನಾನೊಂದು ಪ್ರಶ್ನೆಯನ್ನು ಕೇಳಿದ್ರೆ, ಹೂ ಈಸ್ ಅವರ್ ಗಾಡ್? ಯಾರು ನಮ್ಮ ದೇವರು? ಇಲ್ಲಿ ಕುಳಿತುಕೊಂಡಂಥ ನಾವೆಲ್ಲರೂ ಆರಾಧಿಸುವ ನಮ್ಮ ದೇವರು ಯಾರು? ಆತನ ಬಗ್ಗೆ ನಮಗೆಷ್ಟು ಅರಿವಿದೆ? ಸಾಮಾನ್ಯವಾಗಿ ಥಿಯಾಲಜಿ ಓದುವಾಗ, ದೈವಶಾಸ್ತ್ರ ಓದುವಾಗ, ಅಲ್ಲಿ ಥಿಯಾಲಜಿ ಅಂತಲೇ ಒಂದು ಸಬ್ಜೆಕ್ಟ್ ಇರ್ತದೆ. ಅಲ್ಲಿ ದೇವರ ಬಗ್ಗೆ ಆ ಬೋಧಕನು ಬೋಧಿಸುವಾಗ ದೇವರು ಅನ್ನುವಾಗ ಈ 3 ಮುಖ್ಯ ಗುಣಗಳನ್ನು ಘಂಟಾಘೋಷವಾಗಿ ಹೇಳ್ತಾನೆ. ದೈವಶಾಸ್ತ್ರ ಓದಿದಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಯಾವಾಗಲೂ ದೇವರು ಅನ್ನುವಾಗ ಈ 3 ದೇವರ ಸ್ವಭಾವಗಳು ಅವರ ಮನಸ್ಸಲ್ಲಿ ಯಾವಾಗಲೂ ಅಚ್ಚೊತ್ತಿರ್ತದೆ. ನಮ್ಮ ದೇವರು ಸರ್ವಶಕ್ತನು, ಹಿ ಈಸ್ ಅ ಓಮ್ನಿಪೊಟೆಂಟ್. ನಮ್ಮ ದೇವರು ಸರ್ವವ್ಯಾಪಿ, ಹಿ ಈಸ್ ಅ ಓಮ್ನಿಪ್ರೆಸೆಂಟ್. ಅವರ್ ಗಾಡ್ ಇಸ್ ಓಮ್ನಿಸೆಂಟ್. ಆತನು ಸರ್ವಜ್ಞಾನಿ. ಇಲ್ಲಿ ಏನನ್ನ ನಮ್ಮ ದೇವರ ಬಗ್ಗೆ ನಾವು ಅರ್ಥ ಮಾಡಿಕೊಳ್ತೀವಿ? ನನ್ನ ದೇವರು ಆತನು ಸರ್ವವ್ಯಾಪಿ. ಆತನು ಇಲ್ಲಿಯೂ ಇದ್ದಾನೆ, ಅಲ್ಲಿಯೂ ಇದ್ದಾನೆ, ಅಮೇರಿಕಾದಲ್ಲಿ ಇದ್ದಾನೆ. ನಮ್ಮ ದೇವರು ಇರದಿರುವ ಸ್ಥಳ, ಆತನು ಸರ್ವವ್ಯಾಪಿ. ಆತನಿಗೆ ಯಾವ ಮಿತಿಯೂ ಇಲ್ಲ ಪ್ರಿಯರೇ, ಯಾವ ಮಿತಿಯೂ ಇಲ್ಲ, ಯಾವ ಮಿತಿಯೂ ಇಲ್ಲ. ಇವತ್ತು ನಾವು ಎಲ್ಲಿಗೆ ಬಂದು ನಿಂತಿದ್ದೇವೆ? ನಮ್ಮೊಳಗೆ ಆತನು ವಾಸಿಸುತ್ತಿದ್ದರೂ ಆತನನ್ನು ಹುಡುಕಿಕೊಂಡು ಹೋಗುವಂತಹ ಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೇವೆ. ಯಾಕೆ? ನಮ್ಮ ದೇವರ ಬಗ್ಗೆ ಇವತ್ತಿಗೂ ನಮಗೆ ಅರಿವಿಲ್ಲ. ನಮ್ಮ ದೇವರು ಎಲ್ಲ ಸ್ಥಳದಲ್ಲೂ ನಮ್ಮೊಂದಿಗಿರ್ತಾನೆ. ಆತನು ಸರ್ವಜ್ಞಾನಿ, ಸರ್ವಜ್ಞಾನಿ, ಸರ್ವಜ್ಞಾನಿ. ದೇವರ ಜ್ಞಾನವನ್ನು ಯಾರು ವರ್ಣಿಸೋದಕ್ಕೆ ಸಾಧ್ಯ? ಯಾರು ವರ್ಣಿಸೋದಕ್ಕೆ ಸಾಧ್ಯ? ನೀವು ಯೋಬನ ಬರೆದ ಪುಸ್ತಕವನ್ನು ಓದುವುದಾದರೆ ದೇವರು ಅಂದರೆ ಯಾರು ಎಂಬ ಅನೇಕ ಪ್ರಕಟಣೆಗಳನ್ನು ನೀವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಮಾನವರಾದ ನಾವು ಈ ಸಣ್ಣ ಮೆದುಳು, ದೇವರು ಕೊಟ್ಟ ಸಣ್ಣ ಜ್ಞಾನ, ಏನೋ ಸಣ್ಣದನ್ನು ಮಾಡಿಬಿಟ್ರೆ ನನ್ನ ಮುಂದೆ ಬೇರೆಯವರು ಯಾರು ನನಗೆ ಕಾಣೋದಿಲ್ಲ. ಐ ಆಮ್ ಸಮಥಿಂಗ್. ಕೇವಲ ನನ್ನೊಳಗಿರುವ ಒಂದೊಂದು ಅಂಗಾಂಗಗಳನ್ನು ದೇವರು ಹೇಗೆ ಸೃಷ್ಟಿಸಿದ್ದಾನೋ ನನಗೆ ಅರ್ಥವೇ ಆಗೋದಿಲ್ಲ. ನಾನು ಯೋಚನೆ ಮಾಡಬೇಕು. ದೇವರು ಸರ್ವಜ್ಞಾನಿ. ಇವತ್ತು ಒಂದು ಕಾರ್ಯವನ್ನು ನಿಮ್ಮ ಮುಂದೆ ನಾನು ಹಂಚಿಕೊಂಡು ನಿಮ್ಮನ್ನು ಬಲಪಡಿಸುವುದಕ್ಕಾಗಿ ನಿಂತಿದ್ದೇನೆ. ನನ್ನ ದೇವರು ಸರ್ವಶಕ್ತನು ಎಂಬುದನ್ನು ರೂಪಿಸುವುದಕ್ಕಾಗಿ ಇಲ್ಲಿ ನಾನು ನಿಂತಿದ್ದೇನೆ. ಪ್ರಿಯರೇ, ಎಲ್ಲಿಯವರೆಗೂ ನಮಗೆ ಆ ಒಂದು ಅರಿವಿರುವುದಿಲ್ವೋ ನಾವು ಅನೇಕ ಬಾರಿ ಭಯದಲ್ಲಿ. ಇವತ್ತು ದೇವಜನರೇ,
ಕರ್ತನ ಮಕ್ಕಳೇ, ಕರ್ತನ ಸ್ವಕೀಯ ಪ್ರಜೆಗಳೇ, ಕರ್ತನು ತನಗೋಸ್ಕರ ಆಯ್ಕೆ ಮಾಡಿಕೊಂಡ ಸಮೂಹವೇ, ಇವತ್ತು ನೀನು ಆರಾಧಿಸುವ ದೇವರಿಗೆ ಯಾವುದು ಅಸಾಧ್ಯವಿಲ್ಲ ಎಂಬ ಒಂದು ಪ್ರಕಟಣೆ ನೀನು ಹೊಂದಿಕೊಂಡ್ರೆ ಇನ್ನು ಮುಂದೆ ನಿನ್ನೊಳಗೆ ಸಂಶಯ ಬರಲ್ಲ. ಇವತ್ತು ವಿಶ್ವಾಸಿ ಸಮೂಹದ ಬಹಳ ದೊಡ್ಡ ಸವಾಲು ಏನು ಗೊತ್ತಾ? ತಿಳಿಯದ ಹಾಗೆ ನಂಬಿಕೆಯಿಂದ ಹಿಂಜಾರ್ತಾ ಇದ್ದೀರಿ, ತಿಳಿಯದ ಹಾಗೆ ನಂಬಿಕೆಯಲ್ಲಿ ನಿಲ್ಲುವುದಕ್ಕಾಗ್ತಾ ಇಲ್ಲ, ತಿಳಿಯದ ಹಾಗೆ ನೀವು ಆರಾಧಿಸುವ ದೇವರು ಎಲ್ಲವನ್ನ ಮಾಡಲು ಶಕ್ತನು ಎಂಬುದು ನಿಮ್ಮ ನಂಬಿಕೆಯಿಂದ ಹಿಂಜಾರ್ತಾ ಇದೆ. ಹಲ್ಲೆಲೂಯ. ಈ ಸತ್ಯವೇದವೇ ಇದು ಅದ್ಭುತದ ಪುಸ್ತಕ. ಇಡೀ ಸತ್ಯವೇದ ಇದರಲ್ಲಿ ಬರೆದಂಥ ಅದ್ಭುತಗಳನ್ನು ಈ ಲೋಕದ ಯಾವ ಜ್ಞಾನಿಗಳು ವರ್ಣಿಸುವುದಕ್ಕೆ ಅಸಾಧ್ಯ. ಯೋಹಾನನ ಸುವಾರ್ತೆಯಲ್ಲಿ ಅಪೊಸ್ತಲನಾದ ಯೋಹಾನನು ಈ ರೀತಿಯಾಗಿ ಅಂತ್ಯ ಮಾಡ್ತಾನೆ, ಯೇಸು ಕ್ರಿಸ್ತನು ಮಾಡಿದಂಥ ಅದ್ಭುತಗಳನ್ನು ಬರೆದಿಡುವುದಕ್ಕೆ ನನ್ನ ಪ್ರಕಾರ ಈ ಲೋಕದ ಪುಸ್ತಕಗಳೇ ಸಾಲದೆ ಹೋದಿತ್ತು. ಆತನು ಮಾಡಿದ ಕಾರ್ಯಗಳನ್ನು ನಾವು ವರ್ಣಿಸೋಕ್ಕೆ ಸಾಧ್ಯವಿಲ್ಲ. ಸತ್ಯವೇದದಲ್ಲಿ ಅನೇಕ ಅದ್ಭುತಗಳನ್ನು ಬರೆಯಲಾಗಿದೆ, ಅನೇಕ ಸಂಗತಿಗಳನ್ನು ಬರೆಯಲಾಗಿದೆ. ನೀವು ಯಾಕಾಗಿ ಇದನ್ನೆಲ್ಲ ದೇವರು ಬರೆಸಿದ್ದಾನೆ ಎಂಬುದಾಗಿ ಯೋಚಿಸಿದ್ದೀರಿ ಯಾವಾಗಾದರೂ? ಯಾಕಾಗಿ? ಎಷ್ಟೋ ಬಾರಿ ಇವೆಲ್ಲ ಧ್ಯಾನಿಸ್ತೀರಿ. ಏನೋ ಒಂದು ಕಥೆನ ಇದು? ಇಸ್ ಇಟ್ ಸ್ಟೋರಿ ಬುಕ್? ಜಗತ್ತಿನ ದೊಡ್ಡ ಒಂದು ಚಾರಿತ್ರಿಕ ಪುಸ್ತಕವಿದ್ದರೆ ದಟ್ ಇಸ್ ಬೈಬಲ್, ಅದು ಸತ್ಯವೇದ. ಇಟ್ ಈಸ್ ನಾಟ್ ಎ ರಿಲಿಜಿಯಸ್ ಬುಕ್. ಇದು ಯಾವುದೋ ಒಂದು ಧಾರ್ಮಿಕ ವಿಚಾರಧಾರೆಯ ಪುಸ್ತಕವಲ್ಲ. ಹೌದು, ಇದು ಪ್ರವಾದನಾತ್ಮಕ ಪುಸ್ತಕ. ನನ್ನ ಪ್ರಕಾರ ಇದರಲ್ಲಿ ನುಡಿದಂಥ ಪ್ರವಾದನೆಗಳ ಹೆಚ್ಚಿನ ಭಾಗ ನೆರವೇರಿಬಿಟ್ಟಿದೆ. ಹಾಗಿರುವಾಗ ಏನಿದು ಈಗ? ಇಟ್ ಇಸ್ ಅ ಹಿಸ್ಟರಿಕಲ್ ಬುಕ್ಸ್. ವಾಟ್ ಇಸ್ ದ ಹಿಸ್ಟ್ರಿ? ಇತಿಹಾಸ ಅಂದರೆ ಏನ್ರಿ? ಇತಿಹಾಸ ಅಂದರೆ ಇದು ನಿಜವಾಗ್ಲೂ ನಡೆದಿರುವಂಥದ್ದಕ್ಕೆ ಇತಿಹಾಸ ಅಂತಾರೆ. ನೀವು ಕೈಯಲ್ಲಿ ಹಿಡಿದುಕೊಂಡು ಏನೆಲ್ಲ ಓದ್ತೀರಿ, ಕೈಯಲ್ಲಿ ಹಿಡಿದುಕೊಂಡು ಏನೆಲ್ಲ ಧ್ಯಾನಿಸ್ತೀರಿ, ಅದು ಯಾವ ಕಥೆಯಲ್ಲ, ಯಾರೋ ಒಬ್ಬ ಮನುಷ್ಯನ ಹೇಳಿಕೆಯಲ್ಲ, ಯಾರೋ ಮನುಷ್ಯನ ಊಹೆ ಅಲ್ಲ, ಅದು ನಡೆದಿರುವಂಥದ್ದು. ಇವತ್ತು ಯಾಕೆ ವಿಶ್ವಾಸಿಗಳೇ, ಯಾಕೆ ದೇವಜನರೇ, ಯಾಕೆ ನಮಗೆ ನಮ್ಮ ದೇವರ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಕ್ಕಾಗ್ತಿಲ್ಲ? ಇವತ್ತಿಗೂ ಈ ಸತ್ಯವೇದ ನಮಗೆ ಒಂದು ಧಾರ್ಮಿಕ ಪುಸ್ತಕವಾಗಿ ಮಾರ್ಪಟ್ಟಿದೆ. ಇವತ್ತಿನ ಆರಾಧನೆ ವೇಳೆಯಲ್ಲಿ ತಿರುಗಿ ನಿಮ್ಮ ಜ್ಞಾಪಕಕ್ಕೆ ನಮ್ಮ ದೇವರು ಮಾಡಿದ ಅತಿಶಯವಾದ ಕೆಲವು ಕಾರ್ಯಗಳನ್ನು ತಿರುಗಿ ನಾನು ಮೆಲುಕು ಹಾಕಲಿಕ್ಕಿದ್ದೇನೆ. ಯಾಕಂದರೆ ಎಲ್ಲಿಯವರೆಗೂ ಈ ದೇವರ ಬಗ್ಗೆ ಒಂದು ಪ್ರಕಟಣೆಯನ್ನು ಒಬ್ಬ ದೇವರ ಮಗು ಹೊಂದಿಕೊಳ್ಳುವುದಿಲ್ವೋ, ಆತನು ದೇವರ ಮಹಿಮೆಯನ್ನು ಕಾಣಕ್ಕಾಗಲ್ಲ. ಆತನು ತನ್ನ ಜೀವಿತದಲ್ಲಿ ದೇವರಿಗಾಗಿ ಏನು ಫಲವನ್ನು ಕೊಡೋಕ್ಕೆ ಆಗಲ್ಲ. ಅದಕ್ಕಾಗಿ ದಾನಿಯೇಲನ ಪುಸ್ತಕದಲ್ಲಿ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ, ಆತನು ದೃಢವಾಗಿ ನಿಲ್ಲಕ್ಕೆ ಆಗಲ್ಲ. ಇವತ್ತು ನೀವು ದೃಢಚಿತ್ರ ಆಗಬೇಕಾ? ಇವತ್ತು ನೀವು ಕರ್ತನಿಗಾಗಿ ಮಹಿಮೆಯ ಕಾರ್ಯವನ್ನು ಮಾಡಬೇಕಾ? ಮೊದಲು ನೀವು ಆರಾಧಿಸುವ ದೇವರ ಬಗ್ಗೆ ನಿಮ್ಮೊಳಗೆ ಒಂದು ಪೂರ್ಣವಾದ ಅರಿವಿರಲಿ. ಸತ್ಯವೇದದಲ್ಲಿ ಅನೇಕ ಕಾರ್ಯಗಳು ನಾವು ಸತ್ಯವೇದವೇ ಪೂರ್ಣವಾಗಿ ದೇವರು ಮಾಡಿದ ಅದ್ಭುತಗಳನ್ನು ವರ್ಣಿಸ್ತದೆ. ಅವೆಲ್ಲವನ್ನು ನಾವು ಧ್ಯಾನಿಸುವುದಕ್ಕೆ ಸಾಲುವುದೇ ಇಲ್ಲ. ಯೋಹಾನನು ಹೇಳ್ತಿದ್ದಾನಲ್ಲ, ಬರೆದಿಡುವುದಕ್ಕೆ ಪುಸ್ತಕವೇ ಸಾಲದಿರುವಾಗ ನಮ್ಮ ಆರಾಧನೆಯ ಈ ತಾಸು ಪ್ರಸಂಗದ ಧ್ಯಾನದಲ್ಲಿ ಇಟ್ ಇಸ್ ಇಂಪಾಸಿಬಲ್, ಸಾಧ್ಯವಿಲ್ಲ. ಆದರೆ ಅಸಾಧ್ಯವಾದಂಥ ಕೆಲವು ಕಾರ್ಯಗಳನ್ನು ದೇವರು ಮಾಡಿದ್ದಾನೆ. ಅವುಗಳನ್ನು ಮಾತ್ರ ಚುಟುಕಾಗಿ ಧ್ಯಾನಿಸಿ. ಈ ಸ್ಥಳದಲ್ಲಿ ಕುಳಿತುಕೊಂಡಂಥ ನೀವುಗಳು ಯಾವುದಾದ್ರೂ ಸವಾಲುಗಳಲ್ಲಿದ್ದೀರಾ? ಯಾವುದಾದ್ರೂ ಸಮಸ್ಯೆಗಳಲ್ಲಿದ್ದೀರಾ? ಯಾವುದಾದ್ರೂ ಪರಿಸ್ಥಿತಿಗಳಲ್ಲಿ ಕಟ್ಟಲ್ಪಟ್ಟಿದ್ದೀರಾ? ಈ ಸಂಗತಿಗಳನ್ನು ಧ್ಯಾನಿಸುವಾಗಲೇ ಪ್ರಾರ್ಥಿಸುತ್ತಾ ಕೂರ್ರಿ. ನಮ್ಮ ದೇವರು ಇಷ್ಟು ದೊಡ್ಡ ಕಾರ್ಯವನ್ನು ಮಾಡಿರುವುದಾದರೆ ಈ ಒಂದು ಸಣ್ಣ ಕಾರ್ಯವನ್ನು ನನ್ನ ಜೀವಿತದಲ್ಲಿ ಮಾಡೋಕ್ಕೆ ಸಾಧ್ಯವಿಲ್ವಾ ಎಂಬ ಪ್ರಶ್ನೆಯನ್ನು ನೀವು ಹಾಕಿಕೊಳ್ಳುವುದಾದರೆ ನೀವಿದ್ದ ಹಾಗೆ ಇರುವುದಿಲ್ಲ. ಇಲ್ಲದೆ ನೀವೇನೋ ಧಾರ್ಮಿಕವಾದ ಆಚಾರ ವಿಚಾರಗಳಲ್ಲೇ ಏನೋ ಒಂದು ಎಮೋಷನಲ್ ಆದಂಥ ಭಾವನೆಯಲ್ಲೇ ಹೋಗುವುದಾದರೆ ಅದೇ ವ್ಯಾಧಿ, ಅದೇ ಸ್ಥಿತಿ ನಿಮ್ಮ ಜೀವನವನ್ನು ಅಂತ್ಯಗೊಳಿಸಲಿಕ್ಕಿದೆ. ಪ್ರಿಯರೇ, ಈ ಆರಾಧನೆ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನ ಉತ್ತೇಜಿಸಿ ನಾನು ಹೇಳ್ತಾ ಇದ್ದೇನೆ, ನಾನು ಆರಾಧಿಸುವ ದೇವರಿಗೆ ಅಸಾಧ್ಯವಾದುದು ಒಂದೂ ಇಲ್ಲ. There is nothing impossible to our God.
ಅದು ನಾವು ಹೇಳುವಂಥ ಮಾತಲ್ಲ, ನಾನು ಕೊಡುವಂಥ ಹೇಳಿಕೆ ಅಲ್ಲ, ದೇವರ ಬಾಯಿಂದ ಬಂದಂಥ ಮಾತು. ಈ ಆದಿಕಾಂಡ 18ನೇ ಅಧ್ಯಾಯದಲ್ಲಿ ದೇವರು ತಾನೇ ಬಾಯಾರೆ ಹೇಳುತ್ತಿರುವಂಥ ಮಾತು, ನನಗೆ ಅಸಾಧ್ಯವಾದುದು ಯಾವುದಾದ್ರೂ ಉಂಟಾ? ನಾನು ಹೇಳ್ತಾ ಇಲ್ಲ, ನೀವು ಹೇಳುವ ಅವಶ್ಯಕತೆ ಇಲ್ಲ, ಒಬ್ಬ ದೇವರ ಸೇವಕ ಪ್ರಸಂಗಿ ಹೇಳುವ ಅವಶ್ಯಕತೆ ಇಲ್ಲ. ನನ್ನ ದೇವರಿಗೆ ಯಾವುದು ಅಸಾಧ್ಯವಲ್ಲ ಎಂಬುದಾಗಿ ದೇವರೇ ಹೇಳ್ತಿದ್ದಾನೆ. ನನಗೆ ಅಸಾಧ್ಯವಾದುದು ಯಾವುದಾದ್ರೂ ಉಂಟಾ? 18ನೇ ಅಧ್ಯಾಯದಲ್ಲಿ ನಮಗೆ ಗೊತ್ತಿದೆ, ಅಬ್ರಹಾಮ ಮುಪ್ಪಿನಲ್ಲಿದ್ದಾನೆ, ಸಾರಾ ಮುಪ್ಪಿನಲ್ಲಿದ್ದಾಳೆ, ಮಕ್ಕಳು ಹುಟ್ಟುವುದಕ್ಕೆ ಸಾಧ್ಯವೇ ಇಲ್ಲ, ಗರ್ಭ ನಿಂತು ಹೋಗಿದೆ, ಗಂಡ ಮುದುಕನಾಗಿದ್ದಾನೆ, ಎಲ್ಲಿಂದ ಸಾಧ್ಯ ಮಗು ಆಗುವುದಕ್ಕೆ? ಇಟ್ ಈಸ್ ಇಂಪಾಸಿಬಲ್. ಸಾಮಾನ್ಯವಾಗಿ ಆ ಸಂದರ್ಭದಲ್ಲಿ ನಿನಗೆ ಮಗು ಆಗ್ತದೆ, ನಿನಗೆ ಮಕ್ಕಳನ್ನ ಕೊಡ್ತೀನಿ ಅನ್ನುವಾಗ ನಗು ಬರುವುದು ಸಹಜ. ಸಾರಳು ನಗ್ತಾಳೆ, ಯಾಕಂದ್ರೆ ಅಸಾಧ್ಯ, ಇಟ್ ಈಸ್ ಇಂಪಾಸಿಬಲ್. ಆ ಸಂದರ್ಭದಲ್ಲಿ ದೇವರ ಬಾಯಿಂದ ಹೊರಟಂಥ ಮಾತು, ನನಗೆ ಅಸಾಧ್ಯವಾದುದು ಯಾವುದಾದ್ರೂ ಉಂಟಾ? ನೀವು ಅದಾದ ನಂತರ ಇಡೀ ಬೈಬಲ್ನಲ್ಲಿ ನೀವು ನೋಡ್ತಾ ಹೋಗೋದಾದರೆ ಎಷ್ಟೋ ಘಟನೆಗಳು ಅದು ಅಸಾಧ್ಯವಾದಂಥ ಸ್ಥಿತಿ, ಇದು ಆಗೋದಿಲ್ಲ ಅನ್ನುವ ಸ್ಥಿತಿ. ಆದರೆ ದೇವರು ಅದನ್ನು ಸರಳವಾಗಿ ಮಾಡಿ ತೋರಿಸಿದ. ಪ್ರಿಯರೇ, ಯಾಕಾಗಿ ಇಂಥ ಅತಿಶಯ ಕಾರ್ಯಗಳನ್ನು ದೇವರು ಬೈಬಲಲ್ಲಿ ಬರೆಸಿಟ್ಟಿದ್ದಾನೆ? ಏನೋ ನಿಮಗೊಂದು ಬೈಬಲ್ ಕತೆ ಹೇಳೋದಕ್ಕೆ ಪ್ರಯತ್ನಿಸ್ತಿದ್ಯಾ? ಇಲ್ಲ. ನೀವು ಈ ಕಾರ್ಯಗಳನ್ನು ಓದುವಾಗ ನಿಮ್ಮೊಳಗೆ ನಿಮ್ಮ ದೇವರು ಎಂಥವನು ಎಂಬ ನಂಬಿಕೆ ಹೆಚ್ಚಾಗುವುದಕ್ಕಾಗಿ ಇಂಥ ಎಲ್ಲ ಅದ್ಭುತ ಕಾರ್ಯಗಳನ್ನು ಮಾಡಿದ ದೇವರು ಎಂಬುದು ನಮಗೆ ಗೊತ್ತಿದ್ದರೂ ಯಾಕೆ ನಮ್ಮ ಕಣ್ಣುಗಳು ನಮ್ಮ ದೇವರು ಸರ್ವಶಕ್ತನು ಎಂಬುದನ್ನು ನೋಡಿ ನಂಬುವುದಕ್ಕಾಗ್ತಾ ಇಲ್ಲ. ಪ್ರೇರೆ, ಇವತ್ತು ದೇವರಾತ್ಮನು ಸಭೆಗೆ ನುಡಿಯುತ್ತಾ ಇದ್ದಾನೆ, ಎಲ್ಲಿಯವರೆಗೂ ನಾವು ಆರಾಧಿಸುವ ದೇವರ ಕುರಿತು ನನಗೊಂದು ಪ್ರಕಟಣೆ ಸಿಕ್ಕುವುದಿಲ್ವೋ, ನನ್ನ ದೇವರಿಗೆ ಅಸಾಧ್ಯ ಯಾವುದೂ ಇಲ್ಲ ಎಂಬ ಅರಿವು ನನಗೆ ಬರೋದಿಲ್ಲವೋ, ನನ್ನ ಜೀವಿತದಲ್ಲಿ ನಾನು ಬಿಡುಗಡೆ ಹೊಂದೋದಕ್ಕೆ ಸಾಧ್ಯವಿಲ್ಲ. ಇವತ್ತಿಗೂ ಈ ಕಳೆದ 10 ವರ್ಷಗಳಲ್ಲಂತೂ ಈ ಆತ್ಮಿಕ ಲೋಕ ಬಹಳಷ್ಟು ಬಲಹೀನಗೊಳ್ತಾ ಇದೆ. ಎಲ್ಲೋ ತಿಳಿಯದ ಹಾಗೆ ನಂಬಿಕೆಯ ಅಡಿಪಾಯದಲ್ಲಿ ಕಟ್ಟಲ್ಪಟ್ಟ ನಾವುಗಳು ಸಂಶಯದ ಕಾರ್ಯಗಳಿಗೆ ಒಳಗಾಗ್ತಾ ಇದ್ದೀವಿ. ಎಲ್ಲೋ ಒಂದು ಭಾಗದಲ್ಲಿ ತಿಳಿಯದ ಹಾಗೆ ಇವತ್ತು ದೇವರ ಸ್ವರವನ್ನು ಕೇಳಿ ದೇವರಾತ್ಮನ ಬಲದೊಂದಿಗೆ, ದೇವರಾತ್ಮನ ಅನುಭವದೊಂದಿಗೆ ದೇವರ ಶಕ್ತಿಯನ್ನು ಅನುಭವಿಸಬೇಕಾದಂಥ ವಿಶ್ವಾಸಿಗಳು ಇವತ್ತು ಹಸು ಕೂಸುಗಳ ಹಾಗೆ ಅವರು ಜೀವಿತವನ್ನು ಜೀವಿಸ್ತಾ ಇದ್ದಾರೆ. ದೇವಜನರೇ, ಇದು ಯುಗಾಂತ್ಯದ ಸಮಯ. ನಾನಿವತ್ತು ನನ್ನ ದೇವರು ಮಾಡಿದಂಥ ಅತಿಶಯ ಕಾರ್ಯಗಳು ಇತಿಹಾಸದಲ್ಲಿರುವಂಥದ್ದು, ಕಥೆಯಲ್ಲ, ಏನೋ ಒಂದು ಆಲೋಚನೆಯ ಮಾತಲ್ಲ, ನಡೆದಿರುವಂತನ್ನು ಹೇಳುತ್ತಿರುವಾಗ ನಾನು ದೃಢಪಡಿಸಲಿಕ್ಕಿದ್ದೇನೆ, ನನ್ನ ದೇವರು ಚರಿತ್ರೆಯನ್ನು ತಿರುಗಿ ಮಾಡಲಿಕ್ಕಿದ್ದಾನೆ. ನಾನು ನೀವು ಆರಾಧಿಸುವ ದೇವರು ಆತನೇ ಒಂದು ಇತಿಹಾಸವಾಗಿದ್ದಾನೆ. ಪ್ರಿಯರೇ, ಅಬ್ರಹಾಮ ಸಾರಳಿಗೆ ಮಕ್ಕಳಾಗದಂಥ ಸ್ಥಿತಿಯಲ್ಲಿ ದೇವರು ಅದ್ಭುತವಾಗಿ ಮಕ್ಕಳನ್ನು ಕೊಟ್ಟ, ಒಡಂಬಡಿಕೆಯನ್ನು ಮಾಡಿಕೊಂಡ. ಅಬ್ರಹಾಮನ ನಂತರವೇ ದೇವರು ಮನುಷ್ಯರ ವಿಮೋಚನೆಗೋಸ್ಕರ ಒಂದು ಕವನೆಂಟನ್ನು ಮಾಡಿಕೊಂಡು ತನ್ನ ಜನರು ಎಂಬುದಾಗಿ ಒಂದು ಯೋಜನೆಯನ್ನು ರೂಪಿಸಿಕೊಂಡ. ಅದಾದ ನಂತರ ಇಡೀ ಹಳೆ ಒಡಂಬಡಿಕೆ ನಾವು ಕಾಣುವಾಗ ತನ್ನ ಯೋಜನೆಯಲ್ಲಿರುವ ತನ್ನ ಜನರಿಗೋಸ್ಕರ ಎಷ್ಟೆಲ್ಲ ಅತಿಶಯ ಕಾರ್ಯಗಳನ್ನು ಆತನು ಮಾಡ್ತಾನೆ. ನೀವು ವಿಮೋಚನೆ ಕಾಂಡಕ್ಕೆ ಬರುವಾಗ, ವಿಮೋಚನೆ ಕಾಂಡದಲ್ಲಿ ಇದೇ ಅಬ್ರಹಾಮನ ಸಂತತಿ ಯಾಕೋಬನ ಕಾಲಘಟ್ಟದಲ್ಲಿ ಆತನ ಮಗನಾದ ಯೋಸೇಫ ಐಗುಪ್ತ ದೇಶದ ಪ್ರಧಾನಿ ಆಗ್ತಾನೆ. ಅಲ್ಲೇ ಇಸ್ರಾಯೇಲ್ನಲ್ಲಿ ಯೆರೂಸಲೇಮಿನಲ್ಲಿ ಬರಗಾಲ ಬಂದದ್ರಿಂದ ಯಾಕೋಬನು ಸಹ ಅಲ್ಲಿಗೆ ಹೋಗ್ತಾನೆ. ಯಾಕೋಬನ ಮಕ್ಕಳು ಅವನ ಸಂತತಿ ಐಗುಪ್ತದಲ್ಲಿ ವಾಸಿಸ್ತಾರೆ. ವರ್ಷಗಳು ಕಳೆಯಿತು, 100, 200, 300, 400 ವರ್ಷಗಳು ಆಗಿ ಹೋಯಿತು. ಇವರು ಅನ್ಯ ದೇಶದಲ್ಲಿ ವಾಸವಾದರು, ಅನ್ಯ ದೇಶದ ಅಧೀನದಲ್ಲಿ ಅಡಿಯಲ್ಲಿ ಅವರು ಸೆರೆವಾಸದಂಥ ಸ್ಥಿತಿಗೆ ಬಂದರು. ದಿನಗಳು ಬರ್ತದೆ ತಿರುಗಿ, ಯಾಕಂದರೆ ಇವರು ದೇವರ ಯೋಜನೆ, ಅವರು ದೇವರ ನೇಮಿಸಿದ ಸ್ಥಳಕ್ಕೆ ಹೋಗಲೇಬೇಕು. ಆ ವಿಮೋಚನೆಯ ದಿನಗಳು ಬರುವಾಗ ಮೋಶೆನ ದೇವರು ಎಬ್ಬಿಸಿದ. ಮೋಶೆ ಏನೋ ಭಯಂಕರ ವ್ಯಕ್ತಿ ಅಲ್ಲ,
ಆತನೋ ಮಹಾಪರಾಕ್ರಮಿ ಅಲ್ಲ, ಈಸ್ ಎ ಆರ್ಡಿನರಿ ಮ್ಯಾನ್. ದೇವರು ಕರೆಯುವಾಗ ಅಯ್ಯೋ ಅಯ್ಯೋ ದೇವರೇ, ನಾನು ತೊದಲು ನಡೆಯುವನು, ನಾನು ಎಲ್ಲಿ ಲಕ್ಷಾಂತರ ಜನರ ಮುಂದೆ ನಿಲ್ಲುವುದಕ್ಕೆ. ಈಸ್ ನಾಟ್ ಎ ಗ್ರೇಟ್ ಮ್ಯಾನ್, ಈಸ್ ನಾಟ್ ಎ ಗ್ರೇಟ್ ಲೀಡರ್. ಅವನಲ್ಲ ಅಲ್ಲಿ ಐಗುಪ್ತದಿಂದ ಬಿಡಿಸ್ಕೊಂಡು ಬಂದದ್ದು, ಅವನಲ್ಲ ಐಗುಪ್ತದಿಂದ ನಡೆಸಿದ್ದು, ದೇವರೇ ಇಸ್ರಾಯೇಲ್ಯರನ್ನು ನಡೆಸಿದ್ದು. ಐಗುಪ್ತ ದೇಶದಲ್ಲಿ ಅವ್ರನ್ನ ಬಿಡಿಸ್ಕೊಂಡು ಬರುವುದಕ್ಕೆ ನಾವು ಕಂಡಿದ್ದೇವೆ. 10 ಮಹಾನ್ ಉಪದ್ರವಗಳನ್ನು ಐಗುಪ್ತದ ಮೇಲೆ ದೇವರು ಬರಮಾಡ್ತಾನೆ. 10 ಮಹಾ ಉಪದ್ರವಗಳು. ನೈಲ್ ನದಿ ರಕ್ತವಾಗ್ತದೆ, ಕಪ್ಪೆಯಿಂದ ಐಗುಪ್ತರನ್ನ ಬಾಧಿಸ್ತಾನೆ, ಹೇನುಗಳು ಅವರಿಗೆ ಕೆಲವು ಕೀಟಗಳಿಂದ ಬಾಧೆ ಆಗ್ತದೆ, ಬೊಕ್ಕೆಗಳು ಹುಣ್ಣುಗಳು ಆಗ್ತದೆ, ಕಾರ್ಗತ್ತಲಾಗ್ತದೆ, ಮಿಡತೆಗಳಿಂದ, ಆನೆಕಲ್ಲಿನಿಂದ, ಈ ರೀತಿ ಕೊನೆಯದಾಗಿ ಚಚ್ಚಲು ಮಗುವನ್ನು ಸಂಹಾರ ಮಾಡ್ತಾನೆ. ಈ ರೀತಿ 10 ಮಹಾನ್ ಬಾಧೆಗಳನ್ನು ಐಗುಪ್ತರಿಗೆ ಬರಮಾಡ್ತಾನೆ. ಆದರೆ ಇವು ಯಾವೊಂದು ಬಾಧೆಯೂ ದೇವ ಜನರಿಗೆ ಬರಲ್ಲ, ಯಾವೊಂದು ಬಾಧೆಯೂ ದೇವ ಜನರಿಗೆ ಬರಲ್ಲ. ಈ ಇತಿಹಾಸವನ್ನು ನಾವು ನೋಡೋದಾದರೆ 400 ವರ್ಷಗಳು ತನ್ನ ಮಕ್ಕಳು ತನ್ನಿಂದ ದೂರ ಇದ್ದಾರೆ. ಯೋಚನೆ ಮಾಡಿರಿ, 400 ವರ್ಷ ಬಂದರೆ ಯೆಹೋವನು ಯಾರು ಎಂಬುದಾಗಿ ಗೊತ್ತಿರಲ್ಲ, ಅವರ ನಂಬಿಕೆ ವಿಚಾರ ಗೊತ್ತಿರಲ್ಲ, ಅವರ ಕಣ್ಣು ಮುಂದೆ ಬೆಳೆದಂಥ ಏನು ಆಚಾರವಿದೆಯೋ, ಏನು ಧರ್ಮದ ಪದ್ಧತಿಗಳಿದೆಯೋ, ಇದನ್ನೇ ಅಲ್ಲಿ ಏನು ಶಕ್ತಿಗಳಿದೆಯೋ ಅದನ್ನೇ ದೇವರು ಎಂಬುದಾಗಿ ಜನರು ನಂಬಿರಬಹುದು. ಇತಿಹಾಸ ಹೇಳ್ತದೆ, ದೈವಶಾಸ್ತ್ರಜ್ಞರು ಹೇಳ್ತಾರೆ, ಏನು 10 ಬಾಧೆಗಳಿದೆ, ಈ 10 ಬಾಧೆಗಳು ಐಗುಪ್ತರು ಆರಾಧಿಸುವಂಥ ಆರಾಧನೆಯ ಶಕ್ತಿಗಳು, ಅವರ ದೇವತೆಗಳು. ಇಲ್ಲಿ ದೇವರು ಏನು ರೂಪಿಸ್ತಿದ್ದಾನೆ? ನಿಮ್ಮ ಕಣ್ಣು ಮುಂದೆ ಕಾಣುವ ಈ ಶಕ್ತಿಗಳಿಗಿಂತ ನಾನು ಶಕ್ತನು, ಅವುಗಳು ನನ್ನ ಮುಂದೆ ಏನೂ ಇಲ್ಲ, ಅದನ್ನು ರೂಪಿಸುವುದಕ್ಕಾಗಿ ಈ ದೇವರಿಗೆ ಅದ್ಭುತ ಮಾಡಿ ತಾನು ದೊಡ್ಡವನು ಎಂಬುದಾಗಿ ರೂಪಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. ಈ ದೇವರು ಅದ್ಭುತವನ್ನು ಮಾಡಿ ನಾನು ದೊಡ್ಡವನು ಎಂಬ ರೂಪಿಸುವುದಕ್ಕಾಗಿ ಅಲ್ಲ. ನನ್ನ ಪ್ರಕಾರ ಪ್ರತಿ ಬಾರಿಯೂ ತನ್ನ ಮಕ್ಕಳನ್ನು ಬಲಪಡಿಸುವುದಕ್ಕಾಗಿ, ತನ್ನ ಮಕ್ಕಳನ್ನು ನಿಲ್ಲಿಸುವುದಕ್ಕಾಗಿ ಮಿರಾಕಲ್ ಮಾಡಿರುವಂಥದ್ದು ದೇವರು ತನ್ನ ಶ್ರೇಷ್ಠತೆಗಾಗಿ ಅಲ್ಲ. ನೀವು ನಾನು ಆತನನ್ನು ಇನ್ನೂ ಆಳವಾಗಿ ನಂಬಬೇಕು ಎಂಬುದಾಗಿ. ಇವತ್ತು ಎಷ್ಟು ಮಟ್ಟಿಗೆ ಬಂದಿದ್ದೇವೆ? ಸಾಮಾನ್ಯವಾಗಿ ಉಪಯೋಗಿಸುವ ಸೇವಕನನ್ನೇ ನಾವು ದೇವರಿಗಿಂತ ದೊಡ್ಡವರು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಪ್ರಿಯರೇ, ಅದ್ಭುತವನ್ನು ಮಾಡುವ ದೇವರೇ ತನ್ನನ್ನು ವರ್ಣಿಸುವುದಕ್ಕಾಗಿ ಅಲ್ಲ, ಈ ಅದ್ಭುತದ ಮೂಲಕ ನಾನು ಸರ್ವಶಕ್ತನು ಎಂಬುದಾಗಿ ನಂಬ್ರಿ ಎಂಬುದಾಗಿ. ಇವತ್ತು ಅದ್ಭುತಗಳು, ಅತಿಶಯಗಳು ನಮ್ಮ ನಂಬಿಕೆಯನ್ನು ದೇವರಲ್ಲಿ ಹೆಚ್ಚಿಸುವುದಕ್ಕಾಗಿ. ಈ 10 ಬಾಧೆಗಳನ್ನು ದೇವರು ಐಗುಪ್ತದವರ ಮೇಲೆ ಬರಮಾಡಿದ್ದು ತನ್ನ ಮಕ್ಕಳು ತನ್ನನ್ನು ಮರೆತು ಬಿಟ್ಟಿದ್ದಾರೆ. ಈಗ ತಿರುಗಿ ಈ ಇಸ್ರಾಯೇಲ್ಯರಿಗೆ, ಯೆಹೂದ್ಯರಿಗೆ, ನಮ್ಮ ದೇವರು ಎಂಥವನು, ನಮ್ಮ ದೇವರ ಮೇಲೆ ನಂಬಿಕೆಯನ್ನು ಹುಟ್ಟಿಸುವ ಕಾರ್ಯವನ್ನು ದೇವರು ಆರಂಭಿಸಿದ. ಆ ನಂತರವೂ ಕೆಂಪು ಸಮುದ್ರ ಸಮೇತನು ನೀವು ಅಧ್ಯಾಯಗಳನ್ನು ಓದುವುದಾದರೆ, 13ನೇ ಅಧ್ಯಾಯದ ನಂತರ ಓದುವುದಾದರೆ, ಕೆಂಪು ಸಮುದ್ರ ಬೈ ಆಕ್ಸಿಡೆಂಟ್ ಆಗಿ ಬಂದದಲ್ಲ, ಇವರು ದಾರಿ ತಪ್ಪಿ ಹೋಗಿದ್ದಲ್ಲ. ಕೆಂಪು ಸಮುದ್ರ ಉಂಟಲ್ಲ, ಇವರೇನೋ ದಾರಿ ತಪ್ಪಿ ಅಡ್ಡಾದಿಡ್ಡಿ ಹೋದದಲ್ಲ. ನೀವು ಅಲ್ಲಿ ಓದೋದಾದರೆ ವಾಕ್ಯಕ್ಕೆ ನಂತರ ಹೋಗಿ ಓದ್ರಿ, ಎಲ್ಲ ವಾಕ್ಯ ತೋರ್ಸೋಕೆ ನಂಗೆ ಟೈಮ್ ಇಲ್ಲ. ವಾಕ್ಯ ಹೇಳ್ತದೆ, ದೇವರು ತಾನೇ ಇವರನ್ನು ಕೆಂಪು ಸಮುದ್ರದ ದಾರಿ ಅಡ್ಡ ಬರುವಾಗೆ ನಡೆಸಿದ ಎಂಬುದಾಗಿ ಬೈಬಲ್ ಹೇಳ್ತದೆ. ಯಾಕಾಗಿ ಅವತ್ತೊಂದು ಘೋಷಣೆನ ಮಾಡ್ತಾನೆ, ಇಂದು ಕಾಣುವ ಐಗುಪ್ತ್ಯರನ್ನು ಇನ್ನು ಮುಂದೆ ನೀವು ಕಾಣುವುದಿಲ್ಲ, ಇಂದು ಕಾಣುವ ಐಗುಪ್ತ್ಯರನ್ನು ಇನ್ನು ಮುಂದೆ ನೀವು ಕಾಣುವುದಿಲ್ಲ. ಪ್ರಿಯರೇ, ಇವತ್ತಿಗೂ ಅವತ್ತು ಏನು ಮಾತನ್ನು ತನ್ನ ಮಕ್ಕಳಿಗೆ ನೀಡಿ ಅದ್ಭುತವನ್ನು ಮಾಡಿದನೋ ಆ ವಾಕ್ಯ ಭಾಗವನ್ನು ಓದುತ್ತಿರುವಾಗಲೇ ನೀನೇನಾದರೂ ನಂಬುವುದಾದರೆ, ಇದುವರೆಗೂ ನಿನ್ನ ಜೀವಿತವನ್ನು ಬಾಧಿಸುತ್ತಿರುವ ಯಾವ ಐಗುಪ್ತದ ಶಕ್ತಿಗಳಾದರೂ ನಿನ್ನನ್ನು ಆಳುವುದಕ್ಕಾಗಲ್ಲ. ನೀನು ಅದನ್ನು ಧಾರ್ಮಿಕವಾಗಿಯೋ ಕೇವಲ ತಿಳುವಳಿಕೆಗಾಗಿಯೋ ಎಮೋಷನಲ್ ಆಗಿಯೋ ತೆಗೆದುಕೊಂಡ್ರೆ ಈ ವಾಕ್ಯದ ಬಲವನ್ನು ನೀನು ಉಪಯೋಗಿಸಿಕೊಳ್ಳಕ್ಕಾಗಲ್ಲ. ಇದು ದೇವರ ಪ್ರಕಟಣೆ. ದಿಸ್ ಇಸ್ ದ ರೆವಲೇಷನ್ ಆಫ್ ಗಾಡ್. ಈ ದೇವರ ಪ್ರಕಟಣೆಯನ್ನು ಎಲ್ಲಿವರೆಗೂ ನಿನ್ನ ಜೀವಿತದಲ್ಲಿ ನೀನು ಹೊಂದಿಕೊಳ್ಳುವುದಿಲ್ಲವೋ ನಿನಗೆ ಯಾವ ಪ್ರಯೋಜನ ಆಗುವುದಿಲ್ಲ. ಪ್ರಿಯ ದೇವ ಭಕ್ತರೇ, ಸಮುದ್ರವನ್ನು ದೇವರು ಇಬ್ಬಾಗ ಮಾಡಿದನು ಅಂದರೆ ಯೋಚಿಸಿರಿ. ತನ್ನ ಮಕ್ಕಳಿಗಾಗಿ ತನ್ನ ಮಕ್ಕಳನ್ನು ವೈರಿಗಳು ಕೊಲ್ಲುವಂಥ ಸ್ಥಿತಿ ಬಂತು. ಆ ಸಂದರ್ಭದಲ್ಲಿ ತನ್ನ ಮಕ್ಕಳಿಗೆ ಸಮುದ್ರವನ್ನು ದಾರಿ ಮಾಡಿಕೊಟ್ಟು ದೇವರು ನಡೆಸಿರುವುದಾದರೆ, ಅರಣ್ಯದಲ್ಲಿ ನಡೆದಾಡುವಾಗ ತನ್ನ ಮಕ್ಕಳಿಗೆ ಬಾಯಾರಿಕೆಯಾದಾಗ ಬಂಡೆಯಿಂದ ಆತನು ನೀರನ್ನು ಕೊಟ್ಟಿರುವುದಾದರೆ, ಇವತ್ತು ನಿನ್ನ ಅಗತ್ಯತೆಯನ್ನು ಆತನು ಈಡೇರಿಸ್ತಾ ಇರ್ತಾನ.
ಯಾಕೆ ಯಾಕೆ ಇವತ್ತು ಈ ಸರ್ವಶಕ್ತನಾದ ದೇವರನ್ನು ನಾವು ಆರಾಧಿಸುತ್ತಿದ್ದರೂ ಯಾಕೆ ಇಂದು ಸಹ ನಮ್ಮ ಕೊರತೆಯ ಮನೋಭಾವನೆ ನಮಗಿದೆ? ಇವತ್ತಿಗೂ ಸಮೇತನು ಈತನಿಗೆ ಯಾವುದು ಅಸಾಧ್ಯವಲ್ಲ ಎಂಬುದು ಗೊತ್ತಿದ್ದರೂ ಯಾಕೆ ಯಾಕೆ ಸಣ್ಣ ಸಣ್ಣ ವಿಚಾರಗಳು ಸವಾಲುಗಳು ಬರುವಾಗ ನಿಲ್ಲೋದಕ್ಕೆ ಆಗ್ತಾ ಇಲ್ಲ? ತಿರುಗಿ ನಾನು ಹೇಳ್ತೇನೆ, ಎಲ್ಲಿಯವರೆಗೂ ಒಬ್ಬ ವಿಶ್ವಾಸಿ, ಒಬ್ಬ ದೇವರ ಮಗು ತನ್ನ ದೇವರ ಬಗ್ಗೆ ಅರಿಯುವುದಿಲ್ಲವೋ ಆತನು ದೃಢಚಿತ್ತನಾಗಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾ ಇದೆ. ಇವತ್ತು ನಿನ್ನ ಆತ್ಮಿಕ ಜೀವಿತದಲ್ಲಿ ನೀನು ದೃಢವಾಗಿ ನಿಲ್ಲಬೇಕಾ? ಇವತ್ತು ನಿನ್ನ ಆತ್ಮಿಕ ಜೀವಿತದಲ್ಲಿ ದೇವರಿಗಾಗಿ ಮಹಿಮೆ ಕಾರ್ಯಗಳು ನಡಿಬೇಕಾ? ಮೊದಲು ನೀನು ಆರಾಧಿಸುವ ನಿನ್ನ ದೇವರು ಯಾರೋ ಎಂಬುದು ನಿನಗೆ ಗೊತ್ತಾಗಲಿ. ಆಗ ನೀನು ಅಲಗಾಡೋದಿಲ್ಲ ಪ್ರಿಯ ದೇವರ ಮಕ್ಕಳೇ. ಆಗ ನೀನು ಹಂದಾಡೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಹೇಳಿದ್ನಲ್ಲ, ಈ ಬೈಬಲ್ ಇಸ್ ಅ ಹಿಸ್ಟಾರಿಕಲ್ ಬುಕ್. ಇದು ಚಾರಿತ್ರಿಕ ಪುಸ್ತಕ. ಈ ಸತ್ಯವೇದದಲ್ಲಿ ಬರೆದಂಥದ್ದು ಸತ್ಯ, ಇದು ಸತ್ಯ, ಇದು ನಿಜವಾದಂಥದ್ದು. ಇದನ್ನು ಧಾರ್ಮಿಕ ಕಣ್ಣಿನಿಂದ ನಾನಂತೂ ನೋಡುವುದಿಲ್ಲ. ಅದಾದ ನಂತರವೂ ಅನೇಕ ಕಾರ್ಯಗಳನ್ನು ತೋರಿಸಬಲ್ಲೆ. ಕೀರ್ತನೆ 126ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ. ಕೀರ್ತನೆ 126 1ನೇ ವಾಕ್ಯ. ಕೀರ್ತನೆ 120. ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚಿಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ಹಲ್ಲೆಲೂಯಾ. ಬಂಧನದಿಂದ ಹೊರಗೆ ಬಂದಾಯಿತು, ಸೆರೆಯಿಂದ ಮನೆಗೆ ಬಂದಾಯಿತು. ಆದರೂ ಹೇಗೆ ಬಂದ್ವಿ ಅನ್ನೋದೇ ಅವರಿಗೆ ಗೊತ್ತಿಲ್ಲ. ಏನು ನಡೆದಿದೆ ಇಲ್ಲಿ? ಎಜ್ರನ ಪುಸ್ತಕ, ಅಲ್ಲಿ ಎಜ್ರನ ಪುಸ್ತಕದ 1ನೇ ಅಧ್ಯಾಯದಲ್ಲಿ, ಎಜ್ರನ ಪುಸ್ತಕ 1ನೇ ಅಧ್ಯಾಯದ 1-2 ವಾಕ್ಯ ಓದ್ರಿ. ಪಾರಸಿಯ ಅರಸನಾದ ಕೋರೇಶನ 1ನೆಯ ವರುಷದಲ್ಲಿ ಯೆಹೋವನು ತಾನು ಯೆರೆಮೀಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಆ ಪಾರಸಿಯ ರಾಜನಾದ ಕೋರೇಶನ ಮನಸ್ಸನ್ನು ಪ್ರೇರಿಸಿದ್ದರಿಂದ ಅವನು ತನ್ನ ರಾಜ್ಯದಲ್ಲೆಲ್ಲ ಡಂಗುರದಿಂದಲೂ ಪತ್ರಗಳಿಂದಲೂ ಪಾರಸಿಯ ರಾಜನಾದ ಕೋರೇಶನೆಂಬ ನನ್ನ ಮಾತನ್ನು ಕೇಳಿರಿ. ಪರಲೋಕ ದೇವರಾದ ಯೆಹೋವನು ನನಗೆ ಭೂಲೋಕದ ಎಲ್ಲ ರಾಜ್ಯಗಳನ್ನು ಕೊಟ್ಟು ತನಗೋಸ್ಕರ ಯಹೂದ ದೇಶದ ಯೆರೂಸಲೇಮಿನಲ್ಲಿ ಆಲಯವನ್ನು ಕಟ್ಟಿಸಬೇಕೆಂದು ಆಜ್ಞಾಪಿಸಿದ್ದಾನೆ. ಹಲ್ಲೆಲೂಯಾ. ಯಾರಿವನು? ಅನ್ಯ ಅರಸ. ಈತನು ಯೆಹೋವ ದೇವರನ್ನ, ನಮ್ಮ ದೇವರನ್ನ ಆರಾಧಿಸುವ ಅರಸನಲ್ಲ, ಈ ನಂಬಿಕೆಯಲ್ಲಿ ಇರುವವನಲ್ಲ. ಈಸ್ ಅ ಜೆಂಟೈಲ್ ಕಿಂಗ್, ಅನ್ಯ ಅರಸ. ಅದು ಸಹ ಇವರು ಯಾರು? ಆ ಅರಸನ ಸೆರೆಯಲ್ಲಿ ಇರುವವರು. ಏನಾಗ್ತಾ ಇದೆ? ಕ್ಷಣ ಮಾತ್ರದಲ್ಲಿ ಸೆರೆಯಲ್ಲಿ ಹಿಡಿದುಕೊಂಡಂಥ ರಾಜನೇ ಘೋಷಣೆ ಮಾಡ್ತಾ ಇದ್ದಾನೆ, ಸರ್ವ ಲೋಕದ ದೇವರಾದ ಯೆಹೋವನನ್ನು ಆರಾಧಿಸುವಂಥ ಜನರೇ, ನೀವೆಲ್ಲರೂ ನಿಮ್ಮ ಊರಿಗೆ ಹೋಗ್ರಿ, ನಿಮ್ಮ ದೇವರನ್ನ ಆರಾಧಿಸೋಕೆ ದೇವಾಲಯವನ್ನು ಕಟ್ಟಿಕೊಳ್ಳ್ರಿ. ಆ ದೇವಾಲಯನ ಕಟ್ಟಲು ಬೇಕಾದ ಸಾಮಗ್ರಿಗಳನ್ನು ಆತನೇ ಕೊಡ್ತಿದ್ದಾನೆ. ಅವರು ಸುರಕ್ಷಿತವಾಗಿ ಹೋಗಲು ಬೇಕಾದ ಸೆಕ್ಯೂರಿಟಿಯನ್ನು ಆತನು ಕೊಡ್ತಾ ಇದ್ದಾನೆ. ಯಾರು? ಸೆರೆಯಲ್ಲಿ ಹಿಡಿದುಕೊಂಡಂಥ ರಾಜ. ಇದು ಕಥೆಯಲ್ಲ ನಿಮಗೆ ಹೇಳ್ತಿರುವಂಥದ್ದು, ಯಾವುದೋ ಚಲನಚಿತ್ರದ ಕಥೆಯಲ್ಲ, ಇದು ನಡೆದಿರುವಂಥದ್ದು, ಇದು ನಮ್ಮ ದೇವರು ಮಾಡಿರುವಂಥದ್ದು. ಇಡೀ ಸತ್ಯವೇದದಲ್ಲಿ ಎಲ್ಲ ಭಾಗಗಳಲ್ಲಿ ಯಾವ ನಾಯಕನೂ ಇಲ್ಲ. ಇಸ್ರಾಯೇಲ್ಯರು ಬ್ಯಾಬಿಲೋನಿನ ಸೆರೆಯಲ್ಲಿದ್ದಾರೆ. ಅವರನ್ನ ಬಿಡಿಸಿಕೊಂಡು ಬರೋದಕ್ಕೆ ಯಾವ ನಾಯಕನೂ ಇಲ್ಲ, ಯಾವ ರಾಜನೂ ಇಲ್ಲ, ಯಾವ ನಿರೀಕ್ಷೆ ಇಲ್ಲ ಹೊರಗೆ ಬರೋದಕ್ಕೆ. ಎಲ್ಲ ಮಾರ್ಗಗಳು ಮುಚ್ಚಲ್ಪಟ್ಟಿದೆ. ಆ ತಾಮ್ರದ ಕದಗಳನ್ನು, ಆ ಬೆಂಕಿಯ ಅಗಳಿಗಳನ್ನು ಯಾರು ಮುರಿಯುವುದಕ್ಕೆ ಸಾಧ್ಯವಿಲ್ಲ. ಇಟ್ ಇಸ್ ಇಂಪಾಸಿಬಲ್. ಹೊರಗೆ ಬರುವುದಕ್ಕೆ ಮಾರ್ಗವೇ ಇಲ್ಲದಂಥ ಸ್ಥಿತಿ ಏನಾಗ್ತಾ ಇದೆ? ಸೆರೆಯಲ್ಲಿ ಹಿಡಿದುಕೊಂಡಂಥ ರಾಜನನ್ನೇ ದೇವರು ಮುಟ್ಟಿದ. ಹಾಗಿರುವಾಗ ಇವತ್ತು ನಮ್ಮ ಜೀವಿತದಲ್ಲಿ ದೇವರು ಏನನ್ನಾದರೂ ಮಾಡೋದಕ್ಕೆ ಅಸಾಧ್ಯವಾ ಪ್ರಿಯರೇ? ಯೋಚನೆ ಮಾಡಿ ನೋಡ್ರಿ, ಮಾರ್ಗವೇ ಇಲ್ಲ. ಇವತ್ತು ಪ್ರಕಟಣೆಯಲ್ಲಿ ನುಡಿದಿರುವ ಹಾಗೆ ನಮ್ಮ ಕಣ್ಣುಗಳು ಕಾಣಬೇಕು. ನಿನಗೋಸ್ಕರ ನನಗೋಸ್ಕರ ದೇವರು ತೆರೆದಿಟ್ಟಂಥ ಬಾಗಿಲುಗಳನ್ನು ಕಾಣಬೇಕು. ದೇವ ಭಕ್ತರೇ, ಕ್ರಿಸ್ತನನ್ನು ಆರಾಧಿಸುವ ಮಕ್ಕಳೇ, ಸೆರೆಯಲ್ಲಿ ಇದ್ದಾಗ, ಸೆರೆಯಿಂದ ಹೊರಗೆ ಬರಲು ಯಾವ ಸ್ಥಿತಿ ಇಲ್ಲದಿರುವಾಗ, ಸೆರೆಯಿಂದ ಹೊರಗೆ ಬಂದರು ಹೇಗೆ ಬಂದೆವು ಎಂಬುದನ್ನು ತಿಳಿಯದ ಹಾಗೆ ದೇವ ಜನರು ಅನುಭವಿಸುವ ಹಾಗೆ ಅದ್ಭುತವನ್ನು ಆತನು ಮಾಡಿರುವುದಾದರೆ, ಇಲ್ಲಿ ಕುಳಿತುಕೊಂಡಂಥ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಇವತ್ತು ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಿದೆ ಎಂಬುದಾಗಿ ನೀನು ಯೋಚಿಸ್ತಾ ಇದ್ದೀಯಾ?
ಈ ಪರಿಸ್ಥಿತಿಯಿಂದ ನೀನು ಹೊರಗೆ ಬರುವುದಿಲ್ಲ ಎಂಬುದಾಗಿ ಯೋಚಿಸ್ತಾ ಇದ್ದೀಯಾ? ಅಯ್ಯೋ, ಈ ಸ್ಥಿತಿ ನನ್ನಿಂದ ಸಾಧ್ಯವಿಲ್ಲ ಎಂಬುದಾಗಿ ನೀನು ಯೋಚಿಸುತ್ತಾ ಇದ್ದೀಯಾ? ನೀನು ನಿಜವಾಗಿಯೂ ಆರಾಧಿಸುವ ನಿನ್ನ ದೇವರು ಯಾರು ಎಂಬ ಪ್ರಕಟಣೆ ನಿನಗೆ ಸಿಕ್ಕುವುದಾದರೆ, ನನ್ನ ದೇವರು ತನ್ನ ಮಕ್ಕಳಿಗಾಗಿ ಇಂಥ ಅದ್ಭುತವನ್ನು ಮಾಡಿರುವಾಗ ಈ ಸ್ಥಿತಿಯಿಂದ ನನ್ನನ್ನು ತರುತ್ತಾನೆ ಎಂಬುದಾಗಿ ನೀನು ನಂಬುವುದಾದರೆ, ನೀನು ಇರುವಂಥ ಸೆರೆಯಲ್ಲಿ ಇನ್ನು ಮುಂದೆ ಇರುವುದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಕುಳಿತುಕೊಂಡಂಥ ವಿಶ್ವಾಸಿಗಳೇ ಯಾವುದಾದ್ರೂ ಸ್ಥಿತಿಯಲ್ಲಿ ನೀವು ಸಿಲುಕಿರುವುದಾದರೆ ಅದಕ್ಕೆ ಮುಖ್ಯ ಕಾರಣ ಇಂದಿಗೂ ನೀವು ಆರಾಧಿಸುವ ದೇವರ ಶಕ್ತಿ ಏನು ಎಂಬುದನ್ನು ನೀವು ಅರಿಯದೇ ಇರುವಂಥದ್ದಾಗಿದೆ. ಇವತ್ತು ಆ ದೇವರ ಬಗ್ಗೆ ಒಂದು ಅರಿವು ನಿನಗೆ ಬರುವುದಾದರೆ ಯಾವ ಸರಪಣಿಗಳು ನಿನ್ನನ್ನು ಕಟ್ಟೋದಕ್ಕೆ ಸಾಧ್ಯವಿಲ್ಲ. ಪೌಲ ಸೀಲರು ಸರಪಣಿಯಲ್ಲಿ ಕಟ್ಟಲ್ಪಟ್ಟಿದ್ದಾರೆ. ಸೆರೆಮನೆಯ ಬಾಗಿಲುಗಳು ಮುಚ್ಚಲ್ಪಟ್ಟಿದೆ. ಸೆರೆಯ ಸೈನಿಕರುಗಳು ಕಾಯ್ತಾ ಇದ್ದಾರೆ. ಎಲ್ಲಿಂದ ಹೊರಗೆ ಬರುವುದಕ್ಕೆ ಸಾಧ್ಯ? ಆ ಸರಪಳಿಗಳು ಕಳಚಲ್ಪಟ್ಟವು, ಕದಗಳು ತೆರೆಯಲ್ಪಟ್ಟವು. ಹಾಗಿರುವಾಗ ಯಾಕೆ ಇನ್ನೂ ಸಹ ಬಂಧನದಲ್ಲಿದ್ದೀರಿ? ಯಾಕೆ? ಇಷ್ಟೊತ್ತುಗಳ ಕಾಲ ಆರಾಧಿಸುತ್ತಿದ್ದಂಥ ನಿನ್ನ ದೇವರು ಯಾರು ಎಂಬ ಅರಿವಿನೊಂದಿಗೆ ನೀನು ಆರಾಧಿಸುತ್ತಿದ್ದರೆ ನಿನ್ನೊಂದಿಗಿರುವ ದೂತರು ನಿನಗೆ ಕಾಣ್ತಾ ಇದ್ರು. ನೀನು ಆರಾಧಿಸುವಾಗಲೇ ನಿನ್ನ ದೇವರ ಬಗ್ಗೆ ನಿನಗೊಂದು ತಿಳುವಳಿಕೆ ಇರುವುದಾದರೆ ನಿನ್ನ ಮೂಲಕ ಏನು ಕಾರ್ಯ ನಡೀತದೆ ಎಂಬ ಪ್ರಕಟಣೆಗಳು ಈ ಸ್ಥಳದಿಂದ ಹೊರಗೆ ಹೋಗುವಾಗಲೇ ನಿನಗೆ ಸಿಗ್ತದೆ. ದೇವರ ಮಕ್ಕಳೇ, ಎಲ್ಲಿಯವರೆಗೂ ಈ ಆತ್ಮಿಕ ಲೋಕದಲ್ಲಿ ನೀವು ಮುಂದಕ್ಕೆ ಹೋಗುವುದಿಲ್ವೋ ಹೀಗೆ ಇರ್ತೀರಿ. 20 ವರ್ಷ ಬಿಲಿವರ್ ಆಗಿರ್ರಿ, 30 ವರ್ಷ ಬಿಲಿವರ್ ಆಗಿರ್ರಿ, ಹಾಗೇ ನಿಮ್ಮ ಅಂತ್ಯವಾಗ್ತದೆ ಬಿಟ್ಟರೆ ದೇವರಿಗಾಗಿ ನೀವು ಯಾವ ಫಲವನ್ನು ಕೊಡಲು ಸಾಧ್ಯವಿಲ್ಲ. ಇವತ್ತು ದೇವರ ಆತ್ಮನು ಸಭೆಗೆ ಹೇಳ್ತಾ ಇದ್ದಾನೆ, ನಾವು ಮೊದಲನೇದಾಗಿ ನನ್ನ ದೇವರು ಯಾರು ಎಂಬ ಅರಿವು ನನಗೆ ಸಿಗಲಿ ಎಂಬುದಾಗಿ ಆ ಪ್ರಕಟಣೆಯನ್ನು ನಾವು ಹೊಂದಿಕೊಳ್ಳೋಣ. ಇಸ್ರಾಯೇಲರಿಗೆ ಹೊರಗಡೆ ಬರಲು ಸ್ಥಿತಿಯೇ ಇರಲಿಲ್ಲ. ದೇವರು ಅದ್ಭುತವಾಗಿ ಅವ್ರನ್ನ ಹೊರಗೆ ತಂದ. ಎಸ್ತೇರಳ ಕಾಲ್ಗಡದಲ್ಲಿ ಅರಸನು ಇಡೀ ಯೆಹೂದ್ಯರನ್ನು ನಾಶ ಮಾಡಬೇಕೆಂಬ ಮುದ್ರೆಯನ್ನು ಹಾಕಿ ಆಗಿತ್ತು. ಯೆಹೂದ್ಯರಿಗೆ ಮರಣದಂಡನೆ ಕೊಡಲ್ಪಟ್ಟಾಗಿತ್ತು. ಒಂದು ಬಾರಿ ಅರಸನು ಮುದ್ರೆ ಹಾಕಿದರೆ ಆ ಕಾಲದ ಮಾನದಲ್ಲಿ ಯಾರ ಕೈಯಲ್ಲೂ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ. ಏನಾಯಿತು? ರಾಜನ ಮುದ್ರೆ ಒಡೆದು ಹೋಯಿತು. ಕುತಂತ್ರ ಮಾಡಿದಂಥ ವ್ಯಕ್ತಿಯೇ ಉರುಳಿಗೆ ಬಿದ್ದ, ಕುತಂತ್ರ ಮಾಡಿದಂಥ ವ್ಯಕ್ತಿಯೇ ನಾಶವಾದ. ಇವತ್ತು ನಮ್ಮನ್ನು ವಂಚಿಸುತ್ತಿರುವ ಸೈತಾನನು ಶೀಘ್ರವಾಗಿ ಆತನು ದೊಬ್ಬಲಿಕ್ಕಿದ್ದಾನೆ. ಪ್ರಿಯರೇ, ಈ ಲೋಕದಲ್ಲಿ ಏನೆಲ್ಲ ನಡೆಯುತ್ತಿದೆಯೋ ಮಾನುಷಿಕವಾಗಿ ನೋಡಬೇಡ್ರಿ. ಇದು ಆತ್ಮಿಕ ಲೋಕ. ಮನುಷ್ಯರೊಂದಿಗೆ ನಮಗೆ ಹೋರಾಟವಿಲ್ಲ, ಮನುಷ್ಯರೊಂದಿಗೆ ನಮಗೆ ಯುದ್ಧವಿಲ್ಲ. ಯಾವ ಸರ್ಕಾರ, ಯಾವ ಅಧಿಕಾರಿ, ಇದು ಯಾವುದು ನಮ್ಮ ದೃಷ್ಟಿಯಲ್ಲ. ನಾವು ಆತ್ಮಿಕ ಲೋಕದಲ್ಲಿದ್ದೇವೆ. ಈ ಹಬಕ್ಕೂಕನ ಪುಸ್ತಕದಲ್ಲಿ ಈ ಪ್ರವಾದಿಗೆ ಕೇವಲ ಪ್ರಶ್ನೆ, ಏನಿದು ಎಲ್ಲ ಕಡೆ ಅನ್ಯಾಯ, ಏನಿದು ಎಲ್ಲ ಕಡೆ ಸಮಸ್ಯೆ, ಎಲ್ಲಿದ್ದೀಯಾ ದೇವರೇ? ಯಾವಾಗ ಈ ಭಕ್ತನು ಬಲ ಹೊಂದಿದ ಒಂದು ಪ್ರಕಟಣೆ ಹೊಂದ್ಕೊಳ್ತಾನೆ, ನನ್ನ ದೇವರು ಸಿಂಹಾಸನಾರೂಢನಾಗಿದ್ದಾನೆ. ಇವತ್ತು ನೀನು ನಾನು ಆರಾಧಿಸುವ ದೇವರ ಸಿಂಹಾಸನ, ಆತನ ಆಳ್ವಿಕೆ ಎಂದಿಗೂ ಅಂತ್ಯವಿಲ್ಲ. ಲೌಕಿಕವಾಗಿ ಕಾರ್ನಲ್ ಮೈಂಡ್ ಸೆಟ್ಟಲ್ಲಿ ನಮಗೆ ಸಂರಕ್ಷಣೆ ಇಲ್ಲ ಪ್ರಿಯರೇ, ಇಲ್ಲವೇ ಇಲ್ಲ. ಇದು ಆತ್ಮಿಕ ಲೋಕದಲ್ಲಿದ್ದರೂ ಇಂದಿಗೂ ವಿಶ್ವಾಸಿಗಳಾದ ನಾವು ಕಾರ್ನಲ್ ಹಾಗೆ ಇದ್ದೀವಿ. ಒಂದು ದಿನವಿತ್ತು ಹಳೆ ಒಡಂಬಡಿಕೆಯಲ್ಲಿ ಈ ಇಸ್ರಾಯೇಲ್ಯರ ದೇವರನ್ನು ಅನ್ಯರು, ಫಿಲಿಷ್ಟಿಯರು, ಯುದ್ಧ ಶೂರನಾದ ಯೆಹೋವಾ, ಆ ದೇವರು ಮಹಾಭಯಂಕರ ನಡುಗ್ತಾ ಇದ್ರು. ನಿಮಗೊಂದು ವಿಷಯನ ಹೇಳ್ತೇನೆ, ಇಸ್ರಾಯೇಲಿಗೆ ಅನ್ಯ ದೇಶಗಳ ವಿರುದ್ಧ ಭಯವಿಲ್ಲ. ಏನು ಯೆಹೂದ್ಯರೇನು ರಾಕ್ಷಸರಲ್ಲ, ಅವರೇನು ಮಹಾಶರೀರಿಗಳು. ದೇ ಆರ್ ದ ಆರ್ಡಿನರಿ ಲೈಕ್ ಯು, ನಿಮ್ಮ ಹಾಗೆ ನನ್ನ ಹಾಗೆ ಅವರು. ಇವತ್ತು ಯೆಹೂದ್ಯರ ಶಕ್ತಿ ಏನು ಗೊತ್ತಾ? ಯೆಹೂದ್ಯರ ಸರ್ವಶಕ್ತನಾದ ಯುದ್ಧ ವೀರನಾದ ಯೆಹೋವಾ. ಇಸ್ರಾಯೇಲರಿಗೆ ಎಂದೂ ಸೋಲಿರ್ತಾ ಇರಲಿಲ್ಲ. ನೀವು ಯೆಶಾಯನ ಪ್ರವಾದನ ಗ್ರಂಥದಲ್ಲೂ ಸಹ ಅಲ್ಲಿ ದೇವರು ಹೇಳ್ತಾನೆ, ನಾನೇ ನಿಮ್ಮನ್ನು ಒಪ್ಪಿಸಿಕೊಟ್ಟೆ. ಎಲ್ಲೆಲ್ಲ ಇಸ್ರಾಯೇಲರು ಸೋತ್ರಲ್ಲ, ಅದು ಅವರನ್ನು ದೇವರು ಒಪ್ಪಿಸಿಕೊಟ್ಟಾಗ ಯಾವತ್ತಿಗೂ ಇಸ್ರಾಯೇಲರಿಗೆ ಸೋಲಿಲ್ಲ. ಎಂಥ ಸ್ಥಿತಿಗಳು ಬರಲಿ, ದೇವರೇ ಮುಂದೆ ಹೋಗಿ ಯುದ್ಧ ಮಾಡ್ತಿದ್ದ. ಕೆಲವು ಸೋಲುಗಳು ಅದು ಏನು ಇಸ್ರಾಯೇಲರ ಬಲಹೀನತೆ ಅಲ್ಲ, ಇಸ್ರಾಯೇಲನ್ನು ಕಟ್ಟಿದವನು ದೇವರು. ಇಸ್ರಾಯೇಲ್ ದ ಪ್ಲಾನ್ ಆಫ್ ಗಾಡ್. ಇಸ್ರಾಯೇಲನ್ನು ಇವತ್ತಿಗೂ ಈಗಲೂ ಏನಾಗ್ತಿದೆ, 60-70 ವೈರಿ ರಾಷ್ಟ್ರಗಳು ಅದರ ಸುತ್ತಲೂ ಇದೆ.
ಏನು ಇಸ್ರಾಯೇಲ್ ಅಂದರೆ ನೀವೇನು ವರ್ಲ್ಡ್ ಪವರ್ ಎಂಬುದಾಗಿ ಯೋಚಿಸಬೇಡ್ರಿ, ಕೋಟಿಗಟ್ಟಲೆ ಜನರಿದ್ದಾರೆ ಎಂಬುದಾಗಿ ಯೋಚಿಸಬೇಡ್ರಿ. ನಥಿಂಗ್. ಇಸ್ರಾಯೇಲಿನ ಬಲ, ಇಸ್ರಾಯೇಲಿನ ದೇವರು, ಇಸ್ರಾಯೇಲಿನ ಶಕ್ತಿ, ಇಸ್ರಾಯೇಲಿನ ದೇವರು. ಯಾವ ಬಾಂಬು ಅಲ್ಲ. ನಾವು ಸಹ ಕೆಲವು ಬಾರಿ ಇಸ್ರಾಯೇಲ್ನ ವೆಪನ್ ನೋ, ನಾಟ್ ಎಟ್ ಆಲ್. ಇವತ್ತಿಗೂ ಅವರ ನಾಯಕ ನೆತನ್ಯಾಹು ಯುದ್ಧಗಳ ಮೊದಲೇ ಒಂದು ಎಂಥ ಸುಂದರವಾದ ಸ್ಪೀಚ್ ಮಾಡಿದ ಗೊತ್ತಾ? ನಮ್ಮ ನಂಬಿಕೆ ನಮ್ಮ ದೇವರ ಮೇಲೆ. ಇವತ್ತು ಅಮೇರಿಕ ಬೆಂಬಲಕ್ಕಿದೆ, ಇವರು ಬೆಂಬಲಕ್ಕಿದೆ ಎಂಬುದಾಗಿ ಅಲ್ಲ ಇಸ್ರಾಯೇಲ್ ದೇಶ ಇರುವಂಥದ್ದು. ಇಸ್ರಾಯೇಲ್ಯರಿಗೆ ಗೊತ್ತಿದೆ, ಅವರಿಗೆ ಗೊತ್ತಿದೆ ಅವರ ಚರಿತ್ರೆ. ಹಾಗಿರುವಾಗ ಆತ್ಮಿಕ ಇಸ್ರಾಯೇಲ್ಯರೇ, ಇನ್ನು ಸಹ ಆತ್ಮನ ಅನುಭವ ಯಹೂದ್ಯರಿಗಿಲ್ಲ, ಪವಿತ್ರಾತ್ಮನ ಶಕ್ತಿ ಅವರೊಳಗಿಲ್ಲ. ಆದರೂ ಒಂದು ಶಾರೀರಿಕ ಜ್ಞಾನದಲ್ಲಿ ಅವರಿಗಿರುವ ತಿಳುವಳಿಕೆ ಅಷ್ಟು ವೈರಾಗ್ಯವಾಗಿ ಅವರ ದೇವರನ್ನ ನಂಬಿರುವುದಾದ್ರೆ ನಾವೆಲ್ಲಿದ್ದೀವಿ? ಇವತ್ತಿಗೂ ನಮಗೆ ಭಯ. ಯೇಸುವಿನ ಬಗ್ಗೆ ಹೇಳಿದ್ರೆ ಏನು ಮಾಡ್ತಾರೋ, ಯೇಸುವಿನ ಆರಾಧಿಸಿದ್ರೆ ಏನು ಮಾಡ್ತಾರೋ, ಆ ಸರ್ಕಾರ ಈ ಸರ್ಕಾರ ಇಲ್ಲ. ಚರಿತ್ರೆಯನ್ನು ದಿವಸ ನಾನು ನುಡಿಯುತ್ತಾ ಇದ್ದೇನೆ, ಈ ದೇವರು ಸರ್ವಶಕ್ತನಾದ ದೇವರು. ಈ ದೇವರಿಗೆ ವಿರೋಧವಾಗಿ ನಿಲ್ಲುವಂಥ ಯಾವ ಶಕ್ತಿಗಳು ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಈ ದೇವರು ಹಿ ಈಸ್ ಅ ಕನ್ಸ್ಯೂಮಿಂಗ್ ಫೈರ್. ಈತನು ದಹಿಸುವ ಅಗ್ನಿ. ಈ ದೇವರಿಗೆ ವಿರೋಧವಾಗಿ ಹೇಳುವಂತ ಯಾವ ಶಕ್ತಿಗಳು ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಇಟ್ ಇಸ್ ಇನ್ ಹಿಸ್ಟ್ರಿ. ನಾನು ಬೇಕಾದರೆ ಹಳೆ ಒಡಂಬಡಿಕೆಯಲ್ಲ, ಕಮ್ ಟು ದ ನ್ಯೂ ಟೆಸ್ಟಮೆಂಟ್, ಹೊಸ ಒಡಂಬಡಿಕೆ ಚರಿತ್ರೆ. ಒಂದು ಭಾಗದಲ್ಲಿ ಹಳೆ ಒಡಂಬಡಿಕೆ ಯಹೂದ್ಯರ ಕಾಲದ ಚರಿತ್ರೆ. ಯಹೂದ್ಯರ ಜೀವಿತದಲ್ಲಿ ಇಸ್ರಾಯೇಲಿನಲ್ಲಿ ಇಂದಿಗೂ ದೇವರ ಪ್ಲ್ಯಾನ್ ಇದೆ. ದೇವರ ಪ್ಲ್ಯಾನನ್ನು ಮೀರಿ ಯಾವ ದೇಶ ಯಾರೂ ಏನು ಮಾಡೋಕ್ಕಾಗಲ್ಲ. ಯಾಕೆ? ಇಸ್ರಾಯೇಲ್ ಇರುವುದು ಯೆಹೋವನ ಕೈಯಲ್ಲಿ. ಇವತ್ತು ನಮ್ಮ ಜೀವಿತಕ್ಕೆ ಬರೋಣ. ಯಾರೀತ ಪೌಲ? ಇದೇ ಸಭೆಯ ಹಿಂಸಕ. ಸಭೆಯನ್ನು ಹಿಂಸಿಸುವುದಕ್ಕೆ ಹೋಗ್ತಾ ಇದ್ದಾನೆ ತಾರ್ಸದ ದಾರಿಯಲ್ಲಿ, ದಮಸ್ಕದ ಹಾದಿಯಲ್ಲಿ. ಹೇಗಾತ ಬದಲಾದ? ಒಂದೇ ದೇವರ ಸ್ಪರ್ಶ. ಸತ್ಯವೇದದ ಅನೇಕ ಪುಸ್ತಕಗಳನ್ನು ಬರೆದ, ಇಡೀ ಲೋಕವನ್ನು ಅಲ್ಲಕಲ್ಲೋಲ ಮಾಡುವ ಸೇವಕನಾದ. ನಂತರ ನೀವು ಬೇಕಾದರೆ ಕೆಲವು ವಾಕ್ಯ ಓದ್ರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 36ನೇ ವಾಕ್ಯದ ನಂತರ ಕೆಲವು ವಾಕ್ಯ ಓದ್ರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 36ನೇ ವಾಕ್ಯದ ನಂತರದ ಬೇರೆ ಕೆಲವರು ಅಪಹಾಸ್ಯ, ಕೊರಡೆಯ ಪೆಟ್ಟು, ಬೇಡಿ, ಸೆರೆಮನೆ ಇವುಗಳನ್ನು ಅನುಭವಿಸಿದರು. ಕೆಲವರನ್ನು ಜನರು ಕಲ್ಲೆಸೆದು ಕೊಂದರು, ಕೆಲವರನ್ನು ಗರಗಸದಿಂದ ಕೊಯ್ದು ಕೊಂದರು. ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳರೆಂದು ಕೆಲವರನ್ನು ಪ್ರೇರೇಪಿಸಿದರು. ಕೆಲವರನ್ನು ಕತ್ತಿಯಿಂದ ಕೊಂದರು. ಕೆಲವರು ಕೊರತೆ, ಹಿಂಸೆ, ಬಾಧೆ ಇವುಗಳನ್ನು ಅನುಭವಿಸರಾಗಿದ್ದು ಕುರಿ ಮೇಕೆಗಳ ಚರ್ಮಗಳನ್ನು ಉಟ್ಟುಕೊಂಡವರಾಗಿ ತಿರುಗಾಡಿದರು. ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಸಾಕು. ಇದು ಯಾರ ಬಗ್ಗೆ ಹೇಳ್ತಿದೆ? ನಿಮ್ಮ ಬಗ್ಗೆ. ಯೇಸುವನ್ನ ನಂಬಿದವರ ಜೀವನವನ್ನು ಇಲ್ಲಿ ಹೇಳ್ತಾ ಇದೆ ಬೈಬಲ್ಲು. ಒಂದು ದಿನವಿತ್ತು. ಯಾವಾಗಿದ್ದು? ಹಳೆ ಒಡಂಬಡಿಕೆಯಲ್ಲ, ಕ್ರಿಸ್ತನ ಸಭೆ ಆರಂಭವಾದ ನಂತರ ನಮ್ಮ ಸಭಿಕರು, ನಮ್ಮ ವಿಶ್ವಾಸಿಗಳು ಒಂದು ದಿನದಲ್ಲಿ ಕಂಡಲ್ಲಿ ಕೊಯ್ಗುರಿಗಳಾಗಿದ್ದರು. ನಾಯಿಯ ಪಾಡಾಗಿತ್ತು. ಗವಿಗಳಲ್ಲಿ, ಅಡವಿಗಳಲ್ಲಿ ಅಡಗಿ ಕುಳಿತುಕೊಳ್ತಾ ಇದ್ರು. ನನ್ನ ಪ್ರಕಾರ ಆಗಿದ್ದಂಥ ಹೆಚ್ಚಿನ ಸಹೋದರ, ದೇ ಆರ್ ದ ವಿಡೋಸ್. ಗಂಡಂದಿರಲಿಲ್ಲ. ಹೆಚ್ಚಿನ ವಿಶ್ವಾಸಿ ಗಂಡಸರನ್ನು ಕೊಲ್ಲಲಾಗ್ತಾ ಇತ್ತು. AD 70 ಕ್ರಿಸ್ತ ಶಕ 70ರಲ್ಲಿ ಈ ರೋಮನ್, ಈಗ ಆ ಟೈಮಲ್ಲ, ಯೇಸು ಕ್ರಿಸ್ತನ ಜನನದಿಂದ ಹಿಡಿದು 3-4 ವರ್ಷ ರೋಮನ್ ಆಳ್ವಿಕೆ ಏನಿತ್ತು, ಜಗತ್ತಿನ ಆಳ್ವಿಕೆ. ಅದು ಆ ಟೈಮಲ್ಲೆಲ್ಲ ಎಂಪೈರ್ಸ್ ರೂಲಿಂಗ್ ಇರ್ತಿತ್ತು. ಈ ರೀತಿ ಭಾರತ, ಆ ರೀತಿ ಸಣ್ಣ ಪುಟ್ಟ ದೇಶ, ರಾಜ್ಯರ ಆಳ್ವಿಕೆಗಳು, ಎಂಪೈರ್ ರೂಲಿಂಗ್ ಇಸ್ ಅ ವರ್ಲ್ಡ್ ರೂಲಿಂಗ್. ಜಗತ್ತಿನ ಮೈನ್ ರೂಲಿಂಗೇ ರೋಮನ್ ರೂಲಿಂಗ್ ಇದ್ದಂಥ ಸಂದರ್ಭ. ಒಬ್ಬ ಅರಸ ಕ್ರಿಸ್ತ ಶಕ 70ರಲ್ಲಿ ನ್ಯೂರೋ ಎಂಬುದಾಗಿ. ಈ ರೋಮನ್ ಅರಸರು ಮೋಜು ಮಸ್ತಿ ಮಾಡುವವರು. ದೊಡ್ಡ ದೊಡ್ಡ ಕ್ರೀಡಾಂಗಣಗಳ ರೀತಿ ಮಾಡಿ ಅಲ್ಲಿ ನೃತ್ಯ ನಟನೆ ಮಾಡೋರನ್ನ ಕರೆಸಿ ಮೋಜು ಮಸ್ತಿ ಮಾಡೋರು. ಇಂಥ ಮೋಜು ಮಸ್ತಿ ಮಾಡಿದ್ದು ಹೇಗೆ ಗೊತ್ತಾ? ಆ ಲೈಟಿಗೋಸ್ಕರ ಕಂಬದಲ್ಲಿ ಯೇಸುವನ್ನು ನಂಬಿದಂಥ ವಿಶ್ವಾಸಿಗಳನ್ನ ತಂದು ಕಟ್ಟಿ ಅವರಿಗೆ ಬೆಂಕಿ ಕೊಟ್ಟು ಆ ಬೆಳಕಿನಲ್ಲಿ ನೃತ್ಯ ಮಾಡಿಸಿ ಮೋಜು ಮಸ್ತಿ ಮಾಡ್ತಿದ್ರು. ಯೋಚಿಸ್ರಿ, ಇಂಥ ಸ್ಥಿತಿ ನಮ್ಮದಾಗಿತ್ತು. ನಮ್ಮದು ನಮ್ಮ ನಮ್ಮ ವಿಶ್ವಾಸಿಗಳು ಕ್ರಿಸ್ತನ ರಕ್ತದಿಂದ ವಿಮೋಚಿಸಲ್ಪಟ್ಟ ಸಭೆ. ಹಂಗಿರುವಾಗ ನಮ್ಮ ಸಹೋದರ ಸಹೋದರಿಯರ ಜೀವನ ಹೀಗೆ. ಇಲ್ಲೇ ಬೈಬಲ್ ಹೇಳ್ತಿದೆಯಲ್ಲ, ಈ ಭೂಮಿ ಅವರಿಗೆ ಯೋಗ್ಯ. ಅಡವಿಯಲ್ಲಿ ಕೂಡಬೇಕಿತ್ತು, ಗುಹೆಯಲ್ಲಿ ಕೂಗಬೇಕಾಗಿತ್ತು, ಎಲ್ಲಿ ಸಿಕ್ಕರು ಕೊಲ್ತಾ ಇದ್ರು.
ಕೆಲವು ನಿಮಗೆ ಯಾಕೆ ಇವತ್ತು ಈ ಆತ್ಮಿಕ ಲೋಕದ ರಿಯಾಲಿಟಿ ನಮಗೆ ಅರ್ಥ ಆಗ್ತಾ ಇಲ್ಲ. ನಾವಿನ್ನೂ ಸಹ ಫೇತನ್ನು ಎಮೋಷ್ನಲ್ ತಗೊಂಡ್ಬಿಟ್ಟಿದ್ದೀವಿ. ನಮಗೆ ಸತ್ಯ ವಿಚಾರಗಳು ಗೊತ್ತಿಲ್ಲ. ಇವತ್ತು ದೇವಭಕ್ತರೇ, ನಾನು ನಿಮ್ಮ ಸಂಗಡ ಕೆಲವು ವಿಚಾರಗಳನ್ನು ನಿಮ್ಮ ಜ್ಞಾಪಕಕ್ಕೆ ತರುತ್ತಿದ್ದೇನೆ. ಧಾರ್ಮಿಕ ಭಾವನೆಯಲ್ಲ, ಚಾರಿತ್ರಿಕವಾಗಿ ನಾನು ಏನು ಹೇಳ್ತಾ ಇದ್ದೇನೆ, ಇದನ್ನು ನನ್ನ ದೇವರು ಮಾಡಿದ್ದಾನೆ. ಅನ್ಯ ಅರಸನನ್ನೇ ಬದಲಾಯಿಸಿ, ಅನ್ಯ ಅರಸನ ಮೂಲಕವೇ ತನ್ನ ಮಕ್ಕಳನ್ನು ಕರೆಸಿ, ಅನ್ಯ ಅರಸನ ಕೈಯಲ್ಲಿ ಆಲಯವನ್ನು ಕಟ್ಟಲು ವಸ್ತುಗಳನ್ನು ಕೊಟ್ಟಿದ್ದಾನೆ. ಈಗ ಏನಾಗಿದೆ, ತನ್ನ ಮಕ್ಕಳು ಕ್ರೂರವಾದ ಹಿಂಸೆಯಲ್ಲಿದ್ದಾರೆ. ಯೇಸುವನ ದೇವರು ಎಂಬುದಾಗಿ ಹೇಳುವ ವ್ಯಕ್ತಿ ಬದುಕುವುದಕ್ಕಿಲ್ಲ, ಕೊಲ್ತಾ ಇದ್ರು. ಯೇಸು ದೇವರಲ್ಲ ಅಂದರೆ ಮಾತ್ರ ಬದುಕುವುದಕ್ಕೆ ಅರ್ಹತೆ. ಇದು ಕ್ರೈಸ್ತರ ಜೀವನ. ಏನಾಗ್ತದೆ ಸ್ಥಿತಿ? ಕ್ರಿಸ್ತ ಶಕ 312ರಲ್ಲಿ ಚರಿತ್ರೆ ಬದಲಾಯಿತು. ಈ ರೋಮನ್ ದೇಶವನ್ನು, ರೋಮನ್ ಆಳ್ವಿಕೆಯನ್ನು ಮಾಡುತ್ತಿದ್ದಂಥ ಅರಸನ ಹೆಸರು ಕಾನ್ಸ್ಟಂಟೈನ್ ಎಂಬುದಾಗಿ. ಈ ಅರಸನಿಗೆ ಒಂದು ದೊಡ್ಡ ಯುದ್ಧ ಎದುರಾಗ್ತದೆ. ಯುದ್ಧಕ್ಕೆ ಹೋಗೋದಕ್ಕಿಂತ ಮೊದಲು ರಾತ್ರಿ ಒಂದು ಕನಸು ಬೀಳ್ತದೆ ಇವನಿಗೆ. ಆ ಕನಸಿನಲ್ಲಿ ಶಿಲುಬೆಯನ್ನು ಈತ ನೋಡಿದ. ಶಿಲುಬೆಯನ್ನು ನೋಡುವಾಗ, ಶಿಲುಬೆ ಅಂದರೆ ಯೇಸು ಎಂಬುದಾಗಿ ಸಾಮಾನ್ಯವಾಗಿ ಮೊದಲ ಶತಮಾನ ಎಲ್ರಿಗೂ ಗೊತ್ತಿತ್ತು. ಯಾಕಂದರೆ ಶಿಲುಬೆಗೆ ಯೇಸುವನ್ನು ಹಾಕಿದ್ರು. ಯೇಸುವಿನ ಘಟನೆ ಸುವಾರ್ತೆ ಘಂಟಘೋಷವಾಗಿತ್ತು. ಹಾಗಾಗಿ ಈತನಿಗೆ ಗೊತ್ತಾಯಿತು, ಇದು ಯೇಸು ಕೊಟ್ಟ ದರ್ಶನ. ನಾನೇನಾದರೂ ಯುದ್ಧದಲ್ಲಿ ಗೆದ್ದರೆ ಯೇಸುವನ್ನು ನಂಬ್ತೀನಿ, ತನ್ನ ಸಾಮ್ರಾಜ್ಯವನ್ನು ಯೇಸುಗೆ ಒಪ್ಪಿಸ್ಕೊಡ್ತೀನಿ. ಹೋದ, ಯುದ್ಧದಲ್ಲಿ ಗೆದ್ದ. ಕ್ರಿಸ್ತ ಶಕ 312ರಲ್ಲಿ ರೋಮನ್ ಸರ್ಕಾರದ ಅರಸ ಈ ಸಾಮ್ರಾಜ್ಯವನ್ನು ಕ್ರೈಸ್ತ ಸಾಮ್ರಾಜ್ಯವಾಗಿ ಮಾಡಿದ. ನಿಮಗೆ ಗೊತ್ತಿದೆಯಾ ಚರಿತ್ರೆಯಲ್ಲಿ ಏನಾಯಿತು? ಈ ದೇವರ ಧರ್ಮಗುರುಗಳು ಈ ಜಗತ್ತನ್ನು ರೂಲ್ ಮಾಡಿದ್ರು. ಯು ನೋ ದ ಸ್ಟೂಡೆಂಟ್ಸ್, ಫ್ಯಾಪಿಯೋ ರೂಲ್ಸ್, ಇಡೀ ಫ್ಯಾಪಿಯೋ ರೂಲ್ಸ್ ಇನ್ ದ ವರ್ಲ್ಡ್. ಯೇಸುವನ್ನ ದೇವರು ಅನ್ನೋರನ್ನ ನಾಯಿ ಹಾಗೆ ಕೊಲ್ತಾ ಇದ್ರು. ಯೇಸುವನ್ನ ದೇವರು ಅನ್ನೋರ ಕಂಡಲ್ಲಿ ಕೊಲ್ತಾ ಇದ್ರು. ಚರ್ಮವನ್ನು ಸುಲಿತಾ ಇದ್ರು. ಯೇಸುವನ ದೇವರು ಅನ್ನುವರನ್ನ ಕ್ರೂರವಾಗಿ ಹಿಂಸಿಸ್ತಾ ಇದ್ರು. ಅದೇ ಯೇಸುವಿನ ದೇವರ ಗುರುಗಳನ್ನು, ಇಟ್ ಮೇ ಬಿ ಟ್ರೆಡಿಷನಲ್ ವಿಚಾರ ಬಂದು, ನಾನು ಹೇಳ್ತಿರುವಂಥ ಚಾರಿತ್ರಿಕ ಇನ್ಸಿಡೆಂಟ್ ಹೇಳ್ತೇನೆ. ಜಗತ್ತು ಎಲ್ಲಿಗೆ ಬಂತು? ಕ್ರೈಸ್ತತ್ವದ ಆಳಿಕೆಗೆ ಬಂತು. ಯಾರು ಇದನ್ನು ಮಾಡಿದ್ದು? ವ್ಯಕ್ತಿಯಲ್ಲ, ದೇವರು. ಯಾರವನು? ಕಾನ್ಸ್ಟಂಟೈನ್ ಇಸ್ ದ ಜೆಂಟೈಲ್ ಎಂಪೈರರ್. ಯೇಸುವಿನ ಹಿಂಬಾಲಕರನ್ನ ಕೊಲ್ಲುತ್ತಿದ್ದಂಥ ಅರಸರ ಸಮೂಹ, ಯೇಸುವನ ನಂಬಿದವರನ್ನ ಹತ ಮಾಡ್ತಿದ್ದವರು. ಆತನೇ ಯೇಸುವನ ದೇವರು ಎಂಬುದಾಗಿ ನಂಬಿದ್ದು ಮಾತ್ರವಲ್ಲ, ತನ್ನ ಸಾಮ್ರಾಜ್ಯವನ್ನ. ಬಿಕಾಸ್ ಆಫ್ ದಟ್ ಈಗಲೂ ಆರ್ ಸಿ ಎಂಬುದಾಗಿ ಹೇಳ್ತೀವಿ. ವಾಟ್ ಇಸ್ ದಟ್? ರೋಮನ್ ಕ್ಯಾಥಲಿಕ್. ರೋಮನ್ ಯೂನಿವರ್ಸಲ್. ಕ್ಯಾಥಲಿಕ್ ಮೀನ್ಸ್ ಯೂನಿವರ್ಸಲ್. ರೋಮನ್ ಸಾರ್ವತ್ರಿಕ ಕ್ರೈಸ್ತರು ಎಂಬುದಾಗಿ ಕಾನ್ಸ್ಟಂಟೈನ್ನಿಂದ ಘೋಷಣೆಯಾದಂಥದ್ದು. ಅದಾದ ನಂತರ ಜಗತ್ತಿನಲ್ಲಿ ಈ ಕ್ರಿಶ್ಚಿಯನ್ರಿಗೆ ಸ್ವಲ್ಪ ತಲೆ ಎತ್ತುವಂಥ ಸ್ಥಿತಿ ಬಂತು. ನಂತರ ಓಕೆ, ಟ್ರೆಡಿಷನಲ್ ವಿಚಾರ ಬಂತು, ಧಾರ್ಮಿಕ ಸಂಪ್ರದಾಯಗಳು ಬಂತು. ದೇವರು ಮಲಗಿಬಿಟ್ಟ? ಇಲ್ಲ. ಮಾರ್ಟಿನ್ ಲೂಥರ್ ನೆಪ್ಪಿಸಿದ. ಅನ್ಯಾಯದ ವಿರುದ್ಧವಾಗಿ ಒಬ್ಬ ಧರ್ಮಗುರುವೇ ಮಾರ್ಟಿನ್ ಲೂಥರ್ ಇದು ಅಸತ್ಯ ಎಂಬುದಾಗಿ ಎದ್ದದರಿಂದ ಇವತ್ತು ನಿಮ್ಮ ಕೈಯಲ್ಲಿ ಬೈಬಲ್ ಇದೆ ಅಂದರೆ ಹೇಗೆ? ಈ ಗುರುಗಳು, ಈ ನಾಯಕರು ಹೇಳದೇ ಇದ್ರೆ ಇದೇನು? ಇಟ್ಸ್ ಎ ರ್ಯಾಪಿಡ್ ಚೇಂಜ್. ಇದು ಖಾಲಿ 5 ಶತಮಾನ 1500ರಲ್ಲಿ ಆದದ್ದು ಪ್ರೊಟೆಸ್ಟೆಂಟ್ ಮೂವ್ಮೆಂಟ್. ಅದುವರೆಗೂ ಬೈಬಲ್ ಮುಟ್ಟುವುದಕ್ಕಿಲ್ಲ. ಗುರುಗಳು ಹೇಳುವಂಥ ಇವೆಲ್ಲವನ್ನು ಯಾರು ಮಾಡಿದ್ದು? ದೇವರು. ವಿತಿನ್ ಫ್ಯೂ ಇಯರ್ಸ್ ನೋಡ್ರಿ, ಗುಟನ್ಬರ್ಗ್ 1500ರಲ್ಲಿ ಪ್ರಿಂಟಿಂಗ್ ಪ್ರೆಸ್ಸನ್ನು ಕಂಡಿಡಿದ್ರು. ಇವೆಲ್ಲ ಚರಿತ್ರೆ. ಯೇಸುವನ್ನು ಹಿಂಬಾಲಿಸುವ ಭಕ್ತರೇ ತಿಳಿದಿರ್ರಿ, ಪ್ರಿಂಟಿಂಗ್ ಪ್ರೆಸ್ಸನ್ನು ಬೇರೆ ಯಾವುದಕ್ಕಾಗಿ ಕಂಡಿಡಿಯಲಿಲ್ಲ. ಈ ಬೈಬಲನ್ನು ಪ್ರಿಂಟ್ ಮಾಡೋದಕ್ಕೋಸ್ಕರ ಪ್ರಿಂಟಿಂಗ್ ಪ್ರೆಸ್ಸನ್ನು ಕಂಡಿಡಿಯಲಾಯಿತು. ಇವತ್ತಿಗೂ ಜಗತ್ತಲ್ಲಿ ಅತ್ಯಧಿಕವಾದ ಒಂದು ಪುಸ್ತಕ ಪ್ರಿಂಟ್ ಆಗ್ತಿದ್ರೆ ನಿಮ್ಮ ಕೈಯಲ್ಲಿರುವ ಸತ್ಯವೇದ. ಇವತ್ತಿಗೂ ಜಗತ್ತಿನ ಎಲ್ಲ ಭಾಷೆ, ಅಧಿಕ ಭಾಷೆಯಲ್ಲಿರುವ ಒಂದೇ ಒಂದು ಪುಸ್ತಕವಂದರೆ ಇದು ಸತ್ಯವೇದ. ಜಗತ್ತಿನಲ್ಲಿ ಎಲ್ಲ ಸಮುದಾಯದ ಜನರು ಒಬ್ಬ ದೇವರನ್ನ ದೇವರು ಎಂಬುದಾಗಿ ಹೇಳುವುದಾದರೆ ಅದು ಯೇಸುವನ್ನ. ಇವತ್ತು ಅಂಥ ದೇವರ ಮಕ್ಕಳು ನಾವು. ಪ್ರಿಯರೇ, ಎಲ್ಲಿಯವರೆಗೂ ನಮಗೆ ಈ ದೇವರ ಕುರಿತು ಒಂದು ಪ್ರಕಟಣೆ ಸಿಕ್ಕೋದು, ಹಿ ಈಸ್ ಇನ್ ಕಂಟ್ರೋಲ್. ಯೋಚನೆ ಮಾಡಿರಿ, ಕೊಲ್ಲುತ್ತಿದ್ದಂಥ ಸಾಮ್ರಾಜ್ಯದ ಅರಸನೇ ಯೇಸುವನ್ನು ನಂಬಿ ಇಡೀ ಸಾಮ್ರಾಜ್ಯವನ್ನೇ ಯೇಸುವಿಗೆ ಒಪ್ಪಿಸಿಕೊಟ್ಟಿರುವುದಾದರೆ ಈಗ ಯಾಕೆ ಚರಿತ್ರೆ ಬದಲಾಗಲ್ಲ ಎಂಬುದಾಗಿ ನಾವು ನಂಬ್ತಿಲ್ಲ. ನನ್ನ ಪ್ರಕಾರ ಅದಾದ ನಂತರ ಪ್ರೊಟೆಸ್ಟೆಂಟ್ ಮೂವ್ಮೆಂಟಲ್ಲಿ ನಮ್ಮೊಳಗೆ ದೊಡ್ಡ ಚೇಂಜಸ್ ಬಂತು. ಕ್ರೈಸ್ತಿಯ ನಂಬಿಕೆಗೆ ಸಾಕಷ್ಟು ಅಡ್ಡಿಗಳು, ಸಾಂಪ್ರದಾಯಿಕಗಳು ಹಿಡಿದಿರುವಾಗ ದೇವರು ಅಲ್ಲಿ ದೊಡ್ಡ ಕಾರ್ಯವನ್ನು ಮಾಡಿದ ನಂತರವೇ ಗಾಸ್ಪಲ್ಲಿಗೆ ಒಂದು ಲೈಸೆನ್ಸ್ ಸಿಕ್ಕಿತು. ಈಗ ಜಗತ್ತಲ್ಲಿ ಸ್ವಾರ್ಥ ಬಹಳ ಬಲಿಷ್ಠವಾಗಿ ಸಾರ್ತಿದೆ. ಅದು ನನಗೆ ಗೊತ್ತಿದೆ. ಇಡೀ ಚರಿತ್ರೆಯನ್ನು ನಾವು ಧ್ಯಾನಿಸುತ್ತಾ ಬರುವುದಾದರೆ ಚರಿತ್ರೆಯಲ್ಲಿ ನಮ್ಮ ದೇವರು ಏನನ್ನೂ ಮಾಡಲು ಶಕ್ತನೋ. ನಮಗೆ ಗೊತ್ತಿದೆ ಒಂದು ಕಾರ್ಯ, ಯೇಸು ಸ್ವಾಮಿ ಶೀಘ್ರದಲ್ಲಿ ಬರಲಿಕ್ಕಿದ್ದಾನೆ.
ನಮ್ಮ ಮುಂದೆ ಇರುವಂಥ ಭೋಜನ ಪ್ರತಿ ಬಾರಿ ಸಾರುತ್ತಿರುವುದು ಏನು ಗೊತ್ತಾ? ನಾನು ಬರ್ತೇನೆ, ನಾನು ಬರ್ತೇನೆ, ಯೇಸು ಕ್ರಿಸ್ತನು ಶೀಘ್ರದಲ್ಲಿ ಬರಲಿಕ್ಕಿದ್ದಾನೆ. ಹಾಗಿರುವಾಗ ಚರಿತ್ರೆಯಲ್ಲಿ ಇಂಥ ಮಹಿಮೆಯ ಕಾರ್ಯಗಳನ್ನು ಮಾಡಿ ಭೂಲೋಕವನ್ನು ಅಲ್ಲ ಕಲ್ಲೋಲ ಮಾಡಿದಂಥ ನಾವು ಆರಾಧಿಸುವ ದೇವರು ಹೀಗೆ ಸುಮ್ಮನೆ ಬಂದ್ಬಿಡ್ತಾನೆ. ಇಲ್ಲ, ದೇರ್ ಇಸ್ ಅ ಬಿಗ್ ಚೇಂಜಸ್ ಗೋಯಿಂಗ್ ಟು ಬಿ ಹ್ಯಾಪನ್. ಜಗತ್ತು ಬದಲಾಗಲಿಕ್ಕಿದೆ ಪ್ರಿಯರೇ. ಇವತ್ತು ಸಮಸ್ಯೆ ಇರುವುದು ಜಗತ್ತಿನಲ್ಲ, ಸಮಸ್ಯೆ ಇರುವುದು ಸಭೆಯೊಳಗೆ. ನಮ್ಮ ನಂಬಿಕೆ ಕುಂಠಿತವಾಗಿದೆ. ನಮಗೆ ಗೊತ್ತಿಲ್ವಾ ನಮ್ಮ ದೇವರು ಯಾರು ಎಂಬುದಾಗಿ? ಇವತ್ತು ನಮ್ಮ ದೇವರು ಸರ್ವಶಕ್ತನು, ನಮ್ಮ ದೇವರಿಗೆ ಯಾವುದೂ ಅಸಾಧ್ಯವಲ್ಲ ಎಂಬುದನ್ನು ನಾವು ನಂಬುದಾದರೆ ಈ ಸಭೆಯ ಮೂಲಕ, ನಮ್ಮ ಮೂಲಕ ಇಲ್ಲಿ ಮಹಿಮೆ ಕಾರ್ಯಗಳು ನಡೆಯುತ್ತದೆ. ಅಲ್ಲಿಯವರೆಗೂ ದರ್ ಇಸ್ ನೋ ರಿವೈವಲ್. ಈ ಪಟ್ಟಣ ಬದಲಾಗಲ್ಲ, ಉಜ್ಜೀವನ ಬರುವುದಿಲ್ಲ. ಇವತ್ತು ಸಭೆ ನಿಮ್ಮನ್ನು ಉತ್ತೇಜಿಸ್ತಾ ಇದ್ದೇನೆ. ಇವತ್ತು ನಾವು ಧ್ಯಾನಿಸುತ್ತಿರುವ ಕಾರ್ಯ ಚರಿತ್ರೆಯಲ್ಲಿ ನಮ್ಮ ದೇವರು ಮಾಡಿದ ಕಾರ್ಯ. ನಾನು ಗಂಟೆಗೂ ನೇರವಾಗಿ ಲೈವ್ ಇದೆ. ಯಾಕೆ ಹೇಳ್ತೀನಿ? ಇಟ್ ಇಸ್ ಅ ಹಿಸ್ಟ್ರಿ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ರಿಲಿಜಿಯಸ್ ಥಿಂಗ್ಸ್. ಧಾರ್ಮಿಕ ವಿಚಾರ ಮಾತಾಡ್ತಿಲ್ಲ. ಇಟ್ ಈಸ್ ಅ ಹಿಸ್ಟ್ರಿ. ಇದು ಚರಿತ್ರೆಯಲ್ಲಿ ನಡೆದಿರುವಂಥದ್ದು. ಇವತ್ತು ನೀವು ನಾನು ಆರಾಧಿಸುವ ದೇವರು ಆತನು ಚರಿತ್ರೆಯನ್ನು ನಿರ್ಮಿಸಿದಂಥ ದೇವರು, ಚರಿತ್ರೆಯನ್ನು ಮಾಡಲು ಶಕ್ತನಾದ ದೇವರು. ತಿರುಗಿ ದೊಡ್ಡ ಚರಿತ್ರೆಯನ್ನು ಮಾಡಲಿಕ್ಕಿದ್ದಾನೆ. ನಿಮಗಿಂತ ನನಗಿಂತ ಅಧಿಕವಾಗಿ ಮನುಷ್ಯರ ಪಾಪ ನಿವಾರಣೆಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟು ರಕ್ತವನ್ನೇ ಸುರಿಸಿ ತ್ಯಾಗ ಮಾಡಿದಂಥ ಯೇಸು ಇವತ್ತಿಗೂ ಈ ಮಾನವ ಕುಲ ನಾಶವಾಗಬಾರದೆಂಬುದಾಗಿ ಆತನು ತಬಕಿಸುತ್ತಿದ್ದಾನೆ. ಸಭೆಯೇ ನಾವೆಲ್ಲಿದ್ದೀವಿ? ಸ್ವಾರ್ಥತೆಯ ವಿಚಾರಗಳು, ಹೊಟ್ಟೆಗಾಗಿ, ಲೌಕಿಕ ಕಾರ್ಯಗಳಿಗಾಗಿ ಇನ್ನೂ ಸಹ ತಬಕಿಸುತ್ತಾ, ಇನ್ನೂ ಸಹ ಆ ರೀತಿಯಾದಂಥ ಬಾಲ ಶಿಶು ಅವಸ್ಥೆಯಲ್ಲಿ ಸಭೆ ಇದೆ. ಸಭೆ ನಾನು ಎನ್ಕರೇಜ್ ಮಾಡ್ತಿದ್ದೇನೆ. ನಾನಿವತ್ತು ನನ್ನ ದೇವರ ಮಹಿಮೆ ಶಕ್ತಿ ಬಗ್ಗೆ ಯಾಕೆ ಹೇಳಿದೆ ಅಂದರೆ, ನಿಮ್ಮ ನಂಬಿಕೆ ಬಲ ಹೊಂದುವುದಕ್ಕೋಸ್ಕರ. ಎಲ್ಲಿಯವರೆಗೂ ಸಭೆಯ ನಂಬಿಕೆ ಬಲ ಹೊಂದುವುದಿಲ್ಲವೋ ಸಭೆ ಮುಂದೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಸಭೆ ನಿಮ್ಮನ್ನು ನಾನು ಎನ್ಕರೇಜ್ ಮಾಡ್ತಾ ಇದ್ದೇನೆ. ಅಂತ್ಯಕಾಲವು ಸಮೀಪಿಸುತ್ತಾ ಇದೆ. ಅದರೊಳಗೆ ಆತ್ಮಿಕ ಲೋಕದಲ್ಲಿ ಒಂದು ಮಹಿಮೆಯ ಕಾರ್ಯವು ನಡೆಯಲಿಕ್ಕಿದೆ. ಹಿಂದೆಂದೂ ಯಾವ ಪ್ರವಾದಿಗಳು, ಯಾವ ಒಂದು ಅಭಿಷಕ್ತರು, ಯಾವ ಅಪೋಸ್ತಲರು ಕಾಣದಂತನ್ನ ಈ ಅಂತ್ಯಕಾಲದ ವಿಶ್ವಾಸಿಗಳು ಕಾಣಲಿಕ್ಕಿದ್ದಾರೆ. ಇವತ್ತು ಅಂಥ ನಂಬಿಕೆಗೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ವೈಯಕ್ತಿಕವಾಗಿ ಇಲ್ಲಿ ಕುಳಿತುಕೊಂಡಂಥ ನೀವು ಯಾರಾದರೂ ಇವತ್ತು ನಿಮ್ಮ ಸಣ್ಣ ಪುಟ್ಟ ವ್ಯಾಧಿಗಳು, ಸಣ್ಣ ಪುಟ್ಟ ಕೊರತೆಗಳ ಬಗ್ಗೆ ಇವತ್ತು ಈ ವಾಕ್ಯಗಳನ್ನು ಧ್ಯಾನಿಸುವಾಗ ಇನ್ನು ಮುಂದೆ ಅವುಗಳ ಕುರಿತು ನೀವು ಚಿಂತಿಸಲೇಬಾರದು. ಇಂತಹ ಮಹಿಮೆಯ ಕಾರ್ಯ ಮಾಡಿದಂಥ ಯೇಸು ನಿಮ್ಮೊಳಗಿರುವಾಗ, ಇವತ್ತು ಆವತ್ತಾದರೂ ಆಲಯದಲ್ಲಿ ಇರ್ತಿದ್ದ, ಇವತ್ತು ಎಲ್ಲಿದ್ದಾನೆ ಯೇಸು? ನಿನ್ನೊಳಗಿದ್ದಾನೆ. ಹಾಗಿರುವಾಗ ನಿನ್ನ ಕುರಿತು ಆತನಿಗೆ ಚಿಂತೆ ಇಲ್ಲವಾ? ಸಭೆಯೇ ಭಯಪಡಬೇಡ್ರಿ, ಸಭೆಯೇ ಚಿಂತಿಸಬೇಡ್ರಿ. ಸಭೆ ಪೂರ್ಣ ಮಹಿಮೆಯಿಂದ ಈ ಲೋಕದಲ್ಲಿ ಎದ್ದೇಳುವ ದಿನಗಳು ಬರ್ತಾ ಇದೆ. ಪೂರ್ಣ ಮಹಿಮೆಯಿಂದ ಇಂದಿನವರೆಗೂ ಆ ಪೂರ್ಣತೆಗೆ ಸಭೆ ಹೋಗಿಲ್ಲ. ಪೂರ್ಣ ಮಹಿಮೆಯಿಂದ ಎಲ್ಲವೂ ಕ್ರಿಸ್ತನ ಪಾದದ ಕೆಳಗೆ ಅಧೀನವಾಗ್ತದೆ. ಎಲ್ಲ ಬಾಯಿಗಳು, ಎಲ್ಲ ಮೊಣಕಾಲುಗಳು ನಮ್ಮ ಯೇಸುವನ್ನು ಒಪ್ಪಲೇಬೇಕು. ಒಂದು ದಿನದಲ್ಲಿ ಅಂತ್ಯಕಾಲವು ಬರೋದ್ರೊಳಗಾಗಿ ಒಂದು ದೊಡ್ಡ ಉಜ್ಜೀವನದ ಮಳೆ ಈ ಭೂಲೋಕದಲ್ಲಿ ಸುರಿಯಲಿಕ್ಕಿದೆ. ಇವತ್ತು ನೀವು ಸಭೆಯಾಗಿ ಕ್ರಿಸ್ತನ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವುದಾದರೆ ಆ ಉಜ್ಜೀವನದಲ್ಲಿ ಈ ನಮ್ಮ ಸಭೆಯು ಒಂದು ದೊಡ್ಡ ಪಾತ್ರವನ್ನು ತೆಗೆದುಕೊಳ್ಳಲಿಕ್ಕಿದೆ. ಸಭೆயை ನಾನು ನಿಮ್ಮನ್ನು ಎಂಕರೇಜ್ ಮಾಡ್ತಾ ಇದ್ದೇನೆ. ನೀವು ನಾನು ಆರಾಧಿಸುವ ದೇವರ ಹೆಸರು ಯುದ್ಧ ಶೂರನಾದ ಯೆಹೋವ, ಸಾರ್ವಭೌಮನಾದ ಯೆಹೋವ. ಆತನೇ ಹೇಳ್ತಿರುವ ಮಾತು, ನನಗೆ ಅಸಾಧ್ಯ ಒಂದೂ ಇಲ್ಲ, ನನ್ನ ಕೈ ಮೋಟುಗೈ ಅಲ್ಲ, ನಾನು ಎಲ್ಲವನ್ನ ಮಾಡಲು ಶಕ್ತನು. ನಮಗೆ ವಿರೋಧವಾಗಿ ಬೆಟ್ಟವೇ ನಿಲ್ಲಲಿ, ನಮಗೆ ವಿರೋಧವಾಗಿ ಯಾವ ಶಕ್ತಿಗಳೇ ನಿಲ್ಲಲಿ, ನಮಗೆ ವಿರೋಧವಾಗಿ ಸಮುದ್ರವೇ ಬರಲಿ, ನಮಗೆ ವಿರೋಧವಾಗಿ ಬೆಂಕಿಯೇ ಬರಲಿ, ಅದು ನಮ್ಮನ್ನು ದಹಿಸುವುದಕ್ಕೆ, ಮುಳುಗಿಸುವುದಕ್ಕೆ ಸಾಧ್ಯವಿಲ್ಲ. ಎಲ್ಲವನ್ನ ದೇವರು ಮಾಡಿ ತೋರಿಸಿದ್ದಾನೆ. ಇವತ್ತು ನೀನು ಜೀವಿಸಬೇಕಾ? ನಿನ್ನ ನಂಬಿಕೆ ಕಣ್ಣು ತೆರೆಯಲ್ಪಡಲಿ. ಅವತ್ತು ಯೇಸುವಿನೊಂದಿಗಿದ್ದಂಥ ಶಿಷ್ಯರು ಸಮೇತನು ಯೇಸು ಸತ್ತು ಪುನರುತ್ಥಾನನಾದ ನಂತರ ಆ ಎಮ್ಮಾಹುವಿನ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ಅವರಿಗೆ ಯೇಸುವನ್ನು ಗುರುತು ಹಿಡಿಯೋಕ್ಕಾಗಲಿಲ್ಲ. ಇವತ್ತು ವಿಶ್ವಾಸಿಗಳ ಕತೆ ಹಾಗೆ ಆಗಿದೆ. ಯೇಸುವನ್ನು ಆರಾಧಿಸುತ್ತೇವೆ, ಪವಿತ್ರಾತ್ಮ ನಮ್ಮೊಳಗಿದ್ದಾನೆ, ಅನ್ಯ ಭಾಷೆ ಮಾತಾಡ್ತೇವೆ, ಎಲ್ಲವನ್ನ ಮಾಡ್ತೇವೆ, ನಮ್ಮೊಟ್ಟಿಗಿರುವ ಯೇಸುವನ್ನು ನಾವು ಗುರುತು ಹಿಡಿಯೋದಂಥ ಸ್ಥಿತಿಯಲ್ಲಿದ್ದೇವೆ. ಹಾಗಾಗಿ ಏನು ಮಾಡ್ತೀವಿ? ಸ್ಥಿತಿ ಬರುವಾಗ ನಾವು ಭಯಪಡ್ತೀವಿ, ಹಾಗಾಗಿ ಸ್ಥಿತಿ ಬರುವಾಗ ನಾವು ಶೇಕ್ ಆಗ್ತಿದ್ದೀವಿ. ಅದಕ್ಕೆ ದಾನಿಯೇಲನ ಪ್ರವಾದನೆ ಪುಸ್ತಕ ಅದು ಪ್ರವಾದನಾತ್ಮಕವಾಗಿ ನುಡಿದಂಥ ಮಾತು. ಇಟ್ ಇಸ್ ಅ ಪ್ರಾಫೆಟಿಕಲ್ ವರ್ಡ್. ಅದು ಪ್ರವಾದನಾತ್ಮಕವಾದ ಮಾತು. ಯಾರು ಈ ದೇವರನ್ನ ಅರಿಯುತ್ತಾರೋ,
ಇವತ್ತು ನಮಗೆಲ್ರಿಗೂ ದೇವರ ಬಗ್ಗೆ ತಿಳುವಳಿಕೆ ಇದೆ. ಇವತ್ತು ಆ ದೇವರ ಬಗ್ಗೆ ಒಂದು ಪ್ರಕಟಣೆ ಹೊಂದಿಕೊಂಡ್ರೆ ನಾವು ದೃಢವಾಗಿ ನಿಲ್ಲುತ್ತೇವೆ, ನಾವು ಬಂಡೆಯ ಪಾದೆಯಲ್ಲಿ ನಿಲ್ಲುತ್ತೇವೆ. ಈ ಲೋಕದ ಯಾವ ಶಕ್ತಿಗಳು ನಿಮ್ಮನ್ನು ಅಲುಗಾಡಿಸೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ, ಸಾಧ್ಯವಿಲ್ಲ. ಇವತ್ತು ನಿಮ್ಮೆಲ್ಲ ನಾನು ಎಂಕರೇಜ್ ಮಾಡ್ತಾ ಇದ್ದೇನೆ. ಸಭೆಯೇ ಈ ಅಂತ್ಯಕಾಲದಲ್ಲಿ ಮಹಿಮೆಯ ಕಾರ್ಯ ನಡೆಯಲಿಕ್ಕಿದೆ. ನಿಮ್ಮ ಸಣ್ಣ ಪುಟ್ಟ ಕಾರ್ಯಗಳ ಕುರಿತು ನೀವು ಚಿಂತಿಸುವ ಅವಶ್ಯಕತೆಯೇ ಇಲ್ಲ. ಇಟ್ ಮೇ ಬಿ ಸಿಕ್ನೆಸ್, ಇಟ್ ಮೇ ಬಿ ಲೋನ್, ನಿಮ್ಮ ಕೌಟುಂಬಿಕ ಸಮಸ್ಯೆ, ಯಾವುದನ್ನು ಚಿಂತಿಸಬೇಡ್ರಿ. ಈ ದಿನಮಾನಗಳಲ್ಲಿ ಅನೇಕರು ಲೋಕದ ಕಾರ್ಯದಲ್ಲಿ ಮಗ್ನರಾಗಿರುವಾಗ ಇವತ್ತು ನೀನು ದೇವರಿಗಾಗಿ ತವಕಿಸಲು ಆರಂಭಿಸಿದರೆ, ದೇವರಿಗೆ ಪೂರ್ಣವಾಗಿ ಒಳಗಾಗಿ ದೇವರೊಂದಿಗೆ ನಿಲ್ಲುವುದಾದರೆ ಉಳಿದುದೆಲ್ಲವೂ ಸುಲಭವಾಗಿ ಸೆಟ್ ರೈಟ್ ಆಗ್ತದೆ. ಅನೇಕ ಬಾರಿ ಸಭೆಗೆ ಹೇಳುತ್ತಿರುವಂಥ ಒಂದೇ ಮಾತು, ಅದ್ಭುತ ಅನ್ನುವುದು ಮ್ಯಾಜಿಕ್ ಅಲ್ಲ. ಮಿರಾಕಲ್ ಇಸ್ ನಾಟ್ ಎ ಮ್ಯಾಜಿಕ್. ನೀವು ಲೋಕದಲ್ಲಿ ಸಮೇತನು ಮಂತ್ರ ತಂತ್ರ ಅದ್ಭುತಗಳು ಮ್ಯಾಜಿಕ್ಗಳು ಆಗ್ತದೆ. ಅದ್ಭುತಗಳು ಮಾಟ ಮಂತ್ರ ಶಕ್ತಿಗಳು ಸಹ ಅದ್ಭುತ ನಡೀತದೆ, ರೋಗಗಳು ಸಹ ಸೌಖ್ಯವಾಗ್ತದೆ, ಸಮಸ್ಯೆಗಳನ್ನು ಸಹ ತರ್ತಾರೆ. ಆ ರೀತಿ ಅಲ್ಲ ಮಿರಾಕಲ್. ಇಲ್ಲಿ ಅದ್ಭುತ ನಡೆಯುವುದು ಹೇಗೆ ಗೊತ್ತಾ? ನಿನಗೆ ನೀನು ಆರಾಧಿಸುವ ದೇವರ ಬಗ್ಗೆ ಒಂದು ಪ್ರಕಟಣೆ ಸಿಗ್ತದೆ. ನಿನ್ನ ದೇವರು ಅದ್ಭುತ ಸ್ವರೂಪನು ಎಂಬುದಾಗಿ ನೀನು ನಂಬ್ತೀಯ. ನೀನು ನಂಬಿ ಯೇಸುವೇ ಯೇಸುವೇ ಎಂಬುದಾಗಿ ಯಾವತ್ತೂ ಕೂಗ್ತೀಯೋ, ಆ ಕ್ಷಣದಲ್ಲೇ ನಿನ್ನ ವ್ಯಾಧಿ ಗುಣವಾಗ್ತದೆ. ಆ ಕ್ಷಣದಲ್ಲಿ ಅದು. ಇಲ್ಲದೆ ಹೋದರೆ ಯಾಕೆ 15 ವರ್ಷದಿಂದ ಅದೇ ರೋಗ, ಯಾಕೆ 15 ವರ್ಷದಿಂದ ಅದೇ ಸಮಸ್ಯೆ, ಯಾಕೆ 15 ವರ್ಷ 20 ವರ್ಷವಾದರೂ ಬಿಡುಗಡೆ ಇಲ್ಲ? ಇವತ್ತು ನಿಮಗೆ ಬೇಕಾಗಿರುವುದು ನಂಬಿಕೆ. ಮಿರಾಕಲ್ ಇಸ್ ನಥಿಂಗ್ ಎಲ್ಸ್. ನಿನ್ನೊಳಗೆ ನಿನ್ನ ನಂಬಿಕೆಯ ಸ್ಫೋಟ. ಅದು ಈ ಕ್ಷಣವಾಗ್ಬೋದು, ಈ ರಾತ್ರಿ ಆಗ್ಬೋದು, ನಾಳೆ ಆಗ್ಬೋದು, ಐ ಡೋಂಟ್ ನೋ. ಇವತ್ತು ನಿನ್ನ ಜೀವಿತದ ಯಾವ ಭಾಗದ ಅದ್ಭುತವಾದರೂ ಅದು ನಿನ್ನ ನಂಬಿಕೆಯ ಸ್ಫೋಟ. ನಿನಗೆ ವಾಕ್ಯ ಗೊತ್ತಿದೆ, ನಿನಗೆ ಸತ್ಯ ದೇವರ ಬಗ್ಗೆ ಗೊತ್ತಿದೆ, ಅದ್ಭುತ ಸ್ವರೂಪನ ಬಗ್ಗೆ ಗೊತ್ತಿದೆ, ಅದ್ಭುತ ಸ್ವರೂಪವನ್ನು ಮಾಡಿದ ಅದ್ಭುತಗಳು ಗೊತ್ತಿದೆ. ಈಗ ನಿನಗೆ ಬೇಕಾಗಿರುವುದು ಒಂದೇ ಒಂದು, ಆತನು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆಂಬ ನಂಬಿಕೆ ಹೊರತು ಬೇರೆ ಏನು ಅವಶ್ಯಕತೆ ಇಲ್ಲ. ಇವತ್ತು ಇಲ್ಲಿ ಕುಳಿತುಕೊಂಡಂಥವರು ಯಾರಾದರೂ ಯಾವ ಕ್ಯಾನ್ಸರ್ ಆಗಿರಲಿ, ಬೇಕಾದರೆ ಎಂಥ ಟ್ಯೂಮರ್ ಬೇಕಾದಿರಲಿ, ನಿನ್ನ ಸ್ಥಿತಿ ಏನೇ ಆಗಿರಲಿ, ನಿನಗೆ ಬೇಕಾಗಿರೋದು ಒಂದೇ, ನನ್ನ ದೇವರಿಗೆ ಯಾವುದೂ ಅಸಾಧ್ಯವಲ್ಲ. ಆ ನಂಬಿಕೆ ನಿನ್ನೊಳಗೆ ಹುಟ್ಟುವುದಾದರೆ ಕ್ಷಣ ಮಾತ್ರದಲ್ಲಿ ಪ್ರಿಯರೇ, ಕ್ಷಣ ಮಾತ್ರದಲ್ಲಿ ಸತ್ತು ಸಮಾಧಿ ಸೇರಿದ ಶವವು ಸಹ ಯೇಸುವಿನ ಮಾತಿಗೆ ಹೊರಗೆ ಬರ್ತದೆ. ಇವತ್ತು ನಮಗೆ ಬೇಕಾಗಿರುವುದು ನಂಬಿಕೆ ಮಾತ್ರ. ಈ ಆತ್ಮಿಕ ಲೋಕದಲ್ಲಿ ನಂಬಿಕೆ ಇಲ್ಲದೆ ಏನೂ ನಡೆಯುವುದಿಲ್ಲ. ಇಲ್ಲಿ ಕುಳಿತುಕೊಂಡಂಥವರ ವೈಯಕ್ತಿಕ ಜೀವಿತದಲ್ಲಿ ನಿಮಗೆ ಬಿಡುಗಡೆ, ಸೌಖ್ಯತೆ, ಏನೇ ದೇವರ ಹಸ್ತದ ಕಾರ್ಯವನ್ನು ನೀವು ಎದುರು ನೋಡ್ತಿರೋದಾದರೆ ನೀವು ಮಾಡಬೇಕಾಗಿದ್ದು ಒಂದೇ. ಇಲ್ಲದೆ ಹೋದರೆ ದೇವರೇ ಕೇಳ್ತಾನೆ, ಮಗನೇ ನನ್ನ ಕೈ ಏನು ಮೋಟು ಕೈಯ, ಮಗಳೇ ನನ್ನ ಕೈ ಮೋಟು ಕೈಯ, ನನಗಾಗಲ್ವಾ ಎಂಬುದಾಗಿ ದೇವರೇ ನಿನ್ನನ್ನು ಕೇಳ್ತಾನೆ. ಈಗ ನೀನೇನು ಮಾಡಬೇಕು? ಇಲ್ಲ ಸ್ವಾಮಿ, ನಾನು ನಂಬ್ತೇನೆ, ನೀನು ಎಲ್ಲವನ್ನ ಮಾಡಲು ಶಕ್ತನು. ಆ ನಿನ್ನ ಒಂದು ನಂಬಿಕೆ ಮಾತು ಸಾಕು ಪ್ರಿಯರೇ. ಕಮ್ ಔಟ್ ಫ್ರಮ್ ಮಿಥಾಲಜಿ. ಈ ದಿನಮಾನಗಳಲ್ಲಿ ಸೇವಕರುಗಳು ನಾವು ಏನಕ್ಕೋಸ್ಕರ ಇರೋದು ಗೊತ್ತಾ? ನಿಮ್ಮ ನಂಬಿಕೆಯನ್ನು ಎಂಕರೇಜ್ ಮಾಡೋದಕ್ಕೆ ಬಿಟ್ಟರೆ ನಾವೇ ದೇವರ ಸ್ಥಾನದಲ್ಲಿ ನಿಲ್ಲೋದಕ್ಕಲ್ಲ. ಇಟ್ ಇಸ್ ಆ ರೀತಿ ವಿಚಾರವಲ್ಲ. ನಾವು ನಿಮ್ಮ ನಂಬಿಕೆಯನ್ನು ಎಂಕರೇಜ್ ಮಾಡೋದಕ್ಕೋಸ್ಕರ ನಾವು ಮಿರಕಲನ್ನು ಪರ್ಫಾರ್ಮ್ ಮಾಡೋದು ಎಲ್ಲಿ ಗೊತ್ತಾ? ನಿಮ್ಮೊಳಗಲ್ಲ. ನಾವು ಮಿರಕಲ್ ದಾರಿಯಲ್ಲಿರುವ ಕುಂಟನನ್ನು ಎಬ್ಬಿಸಿ ಇವನನ್ನು ಏಸು ಗುಣ ಮಾಡಿದ ನಂಬು ಎಂಬುದಕ್ಕಾಗಿ ಹೇಳೋದಕ್ಕಾಗಿ ಮಿರಕಲ್ ನಿಮ್ಮೊಳಗೆ. ನಿಮಗೆ ಇವೆಲ್ಲ ಅದಕ್ಕೆ ನೋಡ್ರಿ, ಇವತ್ತು ಸಭೆಗಳು ಮೌಢ್ಯತೆಗೆ ಬರ್ತಾ ಇದೆ. ದೇವಜನರೇ, ಈ ಸಭೆ ಒಂದು ದರ್ಶನದೊಂದಿಗೆ ಕಟ್ಟಲ್ಪಡ್ತಾ ಇದೆ. ನನಗೆ ಗೊತ್ತಿದೆ ಹತ್ತಿರದಿಂದ, ಈ ಸೇವಕನು ನಂಬಿಕೆಯಲ್ಲೇ ತನ್ನ ಜೀವಿತವನ್ನು ಕಟ್ಟಿಕೊಂಡವನು, ಈ ಸೇವಕಿ ಸಹ ನಂಬಿಕೆಯಲ್ಲೇ ಜೀವಿತವನ್ನು ನಡೆಸುತ್ತಿರುವವರು. ಇದೊಂದು ದೇವರ ಉದ್ದೇಶದೊಂದಿಗೆ ಕಟ್ಟಲ್ಪಟ್ಟಂಥ ಸಭೆಯಾಗಿದೆ. ಮೊದಲನೇದಾಗಿ ವೈಯಕ್ತಿಕವಾಗಿ ಕುಳಿತುಕೊಂಡಂಥ ನೀವು ನಿಮ್ಮ ಜೀವಿತದ ಯಾವ ಭಾಗಗಳಲ್ಲಿ ಬಿಡುಗಡೆಯನ್ನು ಬಯಸುವುದಾದ್ರೂ ಸಹ ಇವತ್ತು ನಿಮ್ಮೊಳಗೊಂದು ನಂಬಿಕೆ ಬರಲಿ. ನನ್ನ ಸ್ವಾಮಿ, ನನ್ನ ದೇವರಿಗೆ ಯಾವುದು ಅಸಾಧ್ಯವಲ್ಲ, ನನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತಾನೆ ಎಂಬ ಪೂರ್ಣವಾದ ನಂಬಿಕೆ. ಒಂದು ಬಾರಿ ಲುಸ್ತ್ರ ಎಂಬ ಪಟ್ಟಣದಲ್ಲಿ ಒಬ್ಬ ಕೈ ಬತ್ತಿ ಹೋದವನೋ ಅಥವಾ ಕಾಲು ಬತ್ತಿ ಹೋದವನೋ ಎಕ್ಸಾಕ್ಟಾಗಿ ನೆನಪಿಲ್ಲ, ಈತನು ಅಪೊಸ್ತಲನಾದ ಪೌಲನು ಮಾಡ್ತಿದ್ದಂಥ ಪ್ರಸಂಗವನ್ನು ಕೇಳಿಸ್ಕೊಳ್ತಾ ಇದ್ದ. ಈ ಸಂದರ್ಭದಲ್ಲಿ ಪೌಲನು ಆತನ ಕಣ್ಣನ್ನು ನೋಡ್ತಾನೆ. ಏನು ಹೇಳ್ತದೆ ಗೊತ್ತಾ ಅಲ್ಲಿ ವಾಕ್ಯ? ಇವನು ಅದ್ಭುತ ಹೊಂದಲು, ಸೌಖ್ಯತೆ ಹೊಂದಲು ಬೇಕಾದ ನಂಬಿಕೆ ನಾನು ಕಾಣ್ತಾ ಇದ್ದೇನೆ. ಇವತ್ತು ನಿಮಗೆ ಬೇಕಾಗಿರೋದು ಆ ನಂಬಿಕೆ ಪ್ರಿಯರೇ. ಯೇಸುವಿನ ಕಣ್ಣು ನಿನ್ನ ನೋಡ್ತಾನೇ ಇದೆ. ಅದಕ್ಕೆ ನಾವು ಹೇಳಿದ್ವಲ್ಲ, ದೇವರು ಅನ್ನುವಾಗ ಸರ್ವವ್ಯಾಪಿ.
ಎಲ್ರೋಹಿ ಎಲ್ಲ ನೋಡ್ತಾ ಇದ್ದ. ನೀನಿವತ್ತು ಯಾವ ಸ್ಥಿತಿಯಲ್ಲಿದ್ದಿ, ಯಾವ ಪರಿಸ್ಥಿತಿಯಲ್ಲಿದ್ದಿ, ಯೇಸುವಿಗೆ ಗೊತ್ತಿದೆ. ಯೇಸುವಿಗೆ ಗೊತ್ತಿದೆ. ನಿನ್ನ ದುಃಖವೂ ಆತನಿಗೆ ಗೊತ್ತಿದೆ, ನಿನ್ನ ಕೊರತೆಯೂ ಆತನಿಗೆ ಗೊತ್ತಿದೆ, ನಿನ್ನ ಸಮಸ್ಯೆಯೂ ಆತನಿಗೆ ಗೊತ್ತಿದೆ, ನಿನ್ನ ನೋವು ಆತನಿಗೆ ಗೊತ್ತಿದೆ. ಆತನು ಕಠೋರಿ ಅಲ್ಲ, ಕರುಣಾಮಯನಾಗಿದ್ದಾನೆ. ನಿನ್ನನ್ನು ಆ ಸ್ಥಿತಿಯಿಂದ ಬಿಡಿಸಲು ತವಕಿಸುತ್ತಿದ್ದಾನೆ. ನಂಬಿಕೆ ಇಲ್ಲದೆ ಈ ಸತ್ಯವೇದದ ದೇವರ ವಿಶೇಷತೆ, ಅದು ವಿಶೇಷತೆ. ಸಮ್ ಟೈಮ್ ಅತಿಶಯಗಳು, ಸೂಚಕಗಳು, ಅಲ್ಲಿ ದೇವರ ನಾಮ ಮಹಿಮೆ ಹೊಂದಬೇಕು, ಅಲ್ಲಿ ದೇವರು ಆ ಊರಿಗೆ ಗೊತ್ತಾಗಬೇಕು ಮಾಡ್ತಾನೆ. ಬಿಟ್ಟರೆ ಇಲ್ಲಿ ದೇವರನ್ನ ಅರಿತವರು ನೀವು. ನಿಮಗೆ ಬೇಕಾಗಿರೋದು ಇಷ್ಟೇ ಪ್ರಿಯರೇ, ನೀವು ಯಾವುದೋ ಊರಿಗೋ ಯಾವುದೋ ಸೇವಕನನ್ನು ಹುಡುಕಿಕೊಂಡು ಹೋಗುವ ಅವಶ್ಯಕತೆ ಇಲ್ಲ. ನಿಮ್ಮೊಳಗೆ ದೇವರ ಆತ್ಮನಿದ್ದಾನೆ. ಈ ದಿನಮಾನಗಳಲ್ಲಿ ನಮ್ಮ ಕಣ್ಣುಗಳು ಯೇಸುವನ್ನು ದೃಷ್ಟಿಸುವುದಕ್ಕೆ ಆರಂಭಿಸಲಿ. ಈ ದಿನಮಾನಗಳಲ್ಲಿ ಮಾನುಷಿಕ ಸ್ವರವನ್ನು ಬಯಸುವುದನ್ನು ಬಿಟ್ಟು ದೇವರ ಆತ್ಮನಿಗಾಗಿ ಕಾಯಿರಿ. ಮಾನುಷಿಕವಾದ ಅನುಭವಗಳನ್ನು ಬಿಟ್ಟು ದೇವರ ಆ ಮೇಘದ ಪ್ರಸನ್ನತೆ ಅನುಭವಕ್ಕೋಸ್ಕರ ತವಕಿಸಿರಿ. ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. ಈಗಾಗಲೇ ಈ ಸ್ಥಳದಲ್ಲಿ ಈಗಾಗಲೇ ದೇವರ ಹಸ್ತವು ಚಲಿಸುವುದನ್ನು ನೀವು ಅನೇಕರು ಅನುಭವಿಸ್ತಾ ಇದ್ದೀರಿ. ಬರೋ ದಿನಗಳಲ್ಲಿ ಸಭೆಯೇ ನೀವು ಪೂರ್ಣವಾಗಿ ಇಲ್ಲಿ ನಂಬಿಕೆಯಲ್ಲಿ ನಿಲ್ಲೋದಾದರೆ, ಪೂರ್ಣವಾಗಿ ನೀವು ಆರಾಧಿಸುತ್ತಿರುವಾಗಲೇ ನಿಮ್ಮ ಕಣ್ಣುಗಳು, ನಿಮ್ಮ ಆತ್ಮನ ಕಣ್ಣುಗಳು ಒಂದು ದೇವರ ಎನ್ಕೌಂಟರ್ಗಳನ್ನು, ದೇವದೂತರುಗಳನ್ನು ಕಾಣುವ ದಿನಗಳು ಬರ್ತದೆ. ವೈಯಕ್ತಿಕವಾದಂಥ ಸಮಸ್ಯೆಯವರಿಗಿಷ್ಟು ಮಾತ್ರ ನಾನು ಹೇಳ್ತೇನೆ, ಅದ್ಭುತ ನಿಮ್ಮ ಕೈಯಲ್ಲೇ ಇದೆ, ನಿಮ್ಮ ಕೈಯಲ್ಲೇ ಇದೆ, ನಿಮ್ಮ ಕೈಯಲ್ಲೇ ಇದೆ. ಇವತ್ತು ನೀವು ನಂಬುವುದಾದರೆ ಈ ಕ್ಷಣದಲ್ಲೇ ನೀವು ದೇವರ ಹಸ್ತವನ್ನು ಅನುಭವಿಸ್ತೀರಿ. ನೀವು ಅದ್ಭುತವನ್ನು ಹೊಂದಿಕೊಳ್ಳುವುದಕ್ಕೆ ನಾವು ಏನೋ ಒಂದು ಕಾರ್ಯವನ್ನು ಮಾಡುವ ಅವಶ್ಯಕತೆ ಇಲ್ಲ. ಯೇಸುವಿನ ಹಸ್ತ ಸಿದ್ಧವಾಗಿದೆ. ಸೇವಕರುಗಳು ನಾವು ಕರಗಳನ್ನು ಚಾಚುವಾಗಲು ನಮ್ಮ ಕೈಯಲ್ಲ ಅದು ಬಂದು ಮುಟ್ಟುವಂಥದ್ದು. ನಾವು ಇಲ್ಲೇ ನಿಂತಿರ್ತೀವಿ, ಅಲ್ಲಿಗೆ ಬಂದು ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಅದು ಯೇಸುವಿನ ಕೈ. ಅದು ತಲುಪಲು ಆಗದಂಥ ಸ್ಥಳ ಯಾವುದೂ ಇಲ್ಲ. ಇವತ್ತು ನೀನು ಯಾವ ಗುಂಡಿಯಲ್ಲಿದ್ದರೂ ಯೇಸುವಿನ ಕೈ ನಿನ್ನನ್ನು ಮುಟ್ತದೆ. ಯಾವ ಸ್ಥಿತಿಯಲ್ಲಿದ್ದರೂ ನಿನ್ನನ್ನು ಯೇಸುವಿನ ಕೈ ಬದಲಾಯಿಸ್ತದೆ. ನಿನಗೆ ಬೇಕಾದಂಥದ್ದು ನಂಬಿಕೆ. ಯೇಸು ಇವತ್ತು ನಿನ್ನ ಬಳಿ ಕೇಳ್ತಾ ಇದ್ದಾನೆ, ಮಗನೇ ಮಗಳೇ, ನನಗೆ ಯಾವುದಾದ್ರೂ ಅಸಾಧ್ಯವಾಗಿದೆಯಾ? ಮಗನೇ ಮಗಳೇ, ನನ್ನ ಕೈ ಮೋಟುಗಯ್ಯ ಎಂಬುದಾಗಿ ಇವತ್ತು ನೀನು ಸಂಶಯ ಪಟ್ಟರೆ ನಾನು ಕೇಳ್ತಾನೆ. ಸ್ವಾಮಿಯ ಬಳಿ ಹೇಳು, ಇಲ್ಲ ಸ್ವಾಮಿ ನಾನು ನಂಬ್ತೇನೆ, ಸ್ವಾಮಿ ನಿನಗೆ ಯಾವುದು ಅಸಾಧ್ಯವಿಲ್ಲ ಎಂಬುದನ್ನು ನಾನು ನಂಬ್ತೇನೆ. ಇವತ್ತು ಈ ನನ್ನ ಸ್ಥಿತಿಯನ್ನು ನೀನು ಮಾರ್ಪಡಿಸುತ್ತೀಯಾ ಎಂಬುದಾಗಿ ನಾನು ನಂಬ್ತೇನೆ. ಸ್ವಾಮಿ ಈ ಸ್ಥಿತಿ ಇಂದು ಮಾರ್ಪಡ್ತದೆ ಎಂಬುದಾಗಿ ನಾನು ನಂಬ್ತೇನೆ. ನಿನ್ನ ನಂಬಿಕೆ ಮಾತು ನಿನ್ನ ಹೃದಯದಿಂದ ಅದು ಆರ್ಭಟವಾಗಿ ಘೋಷಿಸುವುದಾದರೆ ಅದ್ಭುತವು ನಡೆಯುತ್ತದೆ. ನಂಬಿಕೆಯ ಸ್ಫೋಟವೇ ಮಿರಾಕಲ್. ನಿನ್ನ ನಂಬಿಕೆಯ ಸ್ಫೋಟ ಅದು ನಿನ್ನ ಬಿಡುಗಡೆಯಾಗಿ ಮಾರ್ಪಡ್ತದೆ. ಪ್ರಿಯ ದೇವ ಭಕ್ತರೇ, ಈ ಕೊನೆಯ ದಿನಮಾನಗಳಲ್ಲಿ ಹಿಂದೆಂದು ನಡೆದಂಥ ಕಾರ್ಯಗಳು ನಡೆಯಲಿಕ್ಕಿದೆ. ಈ ಕೊನೆಯ ದಿನಮಾನಗಳಲ್ಲಿ ಕ್ರಿಸ್ತನಿಗಾಗಿ ನಿಲ್ಲುವ ನೀವು, ನಾನು, ನಾವೆಲ್ಲರೂ ಉರಿಯುವ ಜ್ವಾಲೆಗಳಾಗಲಿಕ್ಕಿದ್ದೇವೆ. ನಾವು ಬರುವ ದಿನಗಳಲ್ಲಿ ಪೂರ್ಣವಾದ ನಂಬಿಕೆಯಲ್ಲಿ ನಿಲ್ಲೋಣ. ಲೋಕದಲ್ಲಿ ಇನ್ನು ದೊಡ್ಡ ಕಾರ್ಯಗಳು ನಡೆಯಬೇಕಾಗಿದೆ. ನಾವುಗಳು ಸೇವಕರುಗಳು ಮಾತ್ರ ನಿಂತು ಏನನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ನಾವೆಲ್ಲರೂ ಸಭೆಯಾಗಿ ನಿಲ್ಲುವ ಕಾಲಘಟ್ಟಕ್ಕೆ ಬಂದಿದ್ದೇವೆ. ಈ ದಿನಮಾನಗಳಲ್ಲಿ ದೇವ ಭಕ್ತರೇ, ನಾವು ನಮ್ಮ ದೇವರನ್ನ ಅಧಿಕವಾಗಿ ಅರಿತುಕೊಳ್ಳೋಣ. ದಾನಿಯೇಲನ ಪ್ರವಾದನ ಗ್ರಂಥದಲ್ಲಿ ಓದಿದಂಥ ವಾಕ್ಯವನ್ನು ತಿರುಗಿ ಜ್ಞಾಪಕಕ್ಕೆ ತರುತ್ತೇನೆ. ಇವತ್ತು ನಮ್ಮ ದೇವರ ಬಗ್ಗೆ ನಮಗೆ ಪ್ರಕಟಣೆ ಸಿಕ್ಕಲಿ. ಇನ್ನು ಮುಂದೆ ಸ್ಥಿತಿಗಳು ಬರುವಾಗ ನಿಮ್ಮ ನಂಬಿಕೆ ಕಣ್ಣು ಹೇಳಬೇಕು, ನನ್ನ ದೇವರು ಸರ್ವಶಕ್ತನು. ಈ ಮಾತನ್ನು ನೀನು ನಂಬಿಕೆಯಿಂದ ಹೇಳುವಾಗಲೇ ನಿನ್ನ ಮುಂದೆ ಇರುವ ಸ್ಥಿತಿ ನಿನಗೆ ಸಣ್ಣದಾಗ್ತದೆ. ನಿನ್ನ ಮುಂದೆ ಇರುವಂಥ ಅಡ್ಡಿ ಆಗೋದಿಲ್ಲ. ಆ ಬಾಗಿಲುಗಳು, ಅಡ್ಡಿಗಳ ನಡುವೆ ದಾರಿಯನ್ನು ತೋರುವ ಯೇಸುವನ್ನು ನೀನು ಕಾಣ್ತಿ. ನಿನ್ನ ಕಣ್ಣುಗಳು ದಾರಿಯನ್ನು ಕಾಣುತ್ತವೆ. ಎಲ್ಲಿಯವರೆಗೂ ನೀನು ಈ ಪ್ರಕಟಣೆಯನ್ನು ಹೊಂದಿಕೊಳ್ಳುವುದಿಲ್ಲವೋ, ಪ್ರಿಯ ದೇವ ಭಕ್ತರೇ, ಇದೇ ಸ್ಥಿತಿಯಲ್ಲಿ ಮುಂದೆ ಹೋಗಬೇಕಾಗ್ತದೆ. ಈ ಕೊನೆಯ ದಿನಮಾನಗಳಲ್ಲಿ ಸಭೆಗಳಲ್ಲಿ ಆಗುತ್ತಿರುವ ಕೊರತೆಯೇ ದ ಲ್ಯಾಕ್ ಆಫ್ ಫೇತ್. ನಂಬಿಕೆ ಕುಂಠಿತವಾಗ್ತಾ ಇದೆ. ನಂಬಿಕೆ ಎಂಬ ಅಡಿಪಾಯದಲ್ಲೇ ಕಟ್ಟಲ್ಪಟ್ಟವರು ನಾವು. ನಮ್ಮ ಜೀವಿತ ಆರಂಭವಾದದೇ ನಂಬಿಕೆಯಿಂದ. ಆದರೆ ನಮ್ಮ ನಂಬಿಕೆಗಳು ಅಲುಗಾಡ್ತಾ ಇದೆ. ಈ ದಿನಮಾನಗಳು ನಾವು ದೃಢವಾಗಿ ನಿಲ್ಲೋಣ. ನಾವು ಭಯಪಡುವುದು ಬೇಡ, ನಾವು ಸಂಶಯ ಪಡುವುದು ಬೇಡ. ನಮ್ಮ ದೇವರು ಅದ್ಭುತ ಸ್ವರೂಪನು. ನಮ್ಮ ದೇವರಿಗೆ ಯಾವುದು ಅಸಾಧ್ಯವಲ್ಲ ಎಂಬುದನ್ನು ಅರಿತುಕೊಳ್ಳೋಣ. ಕೊನೆಯದಾಗಿ ಒಂದೆರಡು ವಾಕ್ಯಗಳನ್ನು, ಯೋಬನ ಪುಸ್ತಕ 42ನೇ ಅಧ್ಯಾಯದ ಒಂದೆರಡು ವಾಕ್ಯಗಳನ್ನು ಓದ್ರಿ. ಯೋಬನ ಪುಸ್ತಕ 42ನೇ ಅಧ್ಯಾಯದ ಒಂದೆರಡು ವಾಕ್ಯಗಳು. ಆಗ ಯೋಬನು ಯೆಹೋವನಿಗೆ ಪ್ರತ್ಯುತ್ತರವಾಗಿ ಹೀಗೆಂದನು, ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿಯಂತಲೂ ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ. ಹಾಲೆಲೂಯಾ. ನಾವು ಅನೇಕ ಬಾರಿ ಪ್ರಸಂಗ ಕೇಳಿಸ್ಕೊಂಡಂಥದ್ದು, ಯೋಬ ತನ್ನ ಸ್ನೇಹಿತರನ್ನು ಕ್ಷಮಿಸಿದ ನಂತರ 2ರಷ್ಟು ಆತನಿಗೆ ಸಿಕ್ತು ಎಂಬುದಾಗಿ.
ಬಟ್ ಸ ಟ್ರೂ ರೆವಲ್ಯೂಷನ್, ಆತನಿಗೆ ತನ್ನ ದೇವರ ಬಗ್ಗೆ ಒಂದು ಅರಿವು ಬಂದ ನಂತರವೇ ಆತನ ಬಿಡುಗಡೆ ಆರಂಭವಾದಂಥದ್ದು. ಇವತ್ತು ಕ್ಷಮಾಪಣೆ, ಪ್ರೀತಿ, ತಗ್ಗಿಸುವಿಕೆ, ನೀನು ಕ್ರಿಸ್ತನೊಳಗೆ ಬಂದ ತಕ್ಷಣ ಇವೆಲ್ಲ ಇನ್ಬಿಲ್ಡ್ ಆಗಿ ಬರುವಂಥ ನೇಚರ್. ಅದಕ್ಕೆ ನಮ್ಮನ್ನು ನ್ಯೂ ಕ್ರಿಯೇಷನ್ ಅಂದಾಗ ಹೇಳ್ತದೆ, ನಾವು ನೂತನ ಸೃಷ್ಟಿಗಳು. ಇವೆಲ್ಲ ನಮ್ಮೊಳಗೆ ಇಲ್ಲ ಅಂದರೆ ನಮ್ಮ ಸಾಲ್ವೇಷನ್, ನಮ್ಮ ಜೀವನವನ್ನು ನಾವು ವರ್ಕೌಟ್ ಮಾಡ್ಕೊಬೇಕು. ಆದರೆ ಈ ಕಾರ್ಯಗಳಿಗೆ ಬರುವಾಗ ನಿನ್ನ ಜೀವಿತದಲ್ಲಿ ಬ್ರೇಕ್ ಥ್ರೂ, ನಿನ್ನ ಜೀವಿತದಲ್ಲಿ ಅದ್ಭುತಗಳು, ನಿನ್ನ ಜೀವಿತದಲ್ಲಿ ದೇವರ ಮಹಿಮೆ ಕಾಣುವಂಥದ್ದು, ನಿನ್ನ ದೇವರ ಬಗ್ಗೆ ಪ್ರಕಟಣೆ ಹೊಂದಿಕೊಳ್ಳುವಾಗ, ಇಲ್ಲಿ ಯೋಬನ ಜೀವಿತದಲ್ಲಿ ಬಿಡುಗಡೆ ಆದದ್ದು ಹೇಗೆ? ಅಲ್ಲಿಯವರೆಗೂ ಯೋಬ ಮಾಡ್ತಿದ್ದದ್ದು ಏನು ಗೊತ್ತಾ? ಪ್ರಶ್ನೆ 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 ಪ್ರಶ್ನೆ. ತನ್ನನ್ನು ತಾನು ಸರಿದೋರಿಸಿಕೊಳ್ಳು, ನಾನು ಸರಿ ಇದ್ದೇನೆ, ನಾನು ತಪ್ಪು ಮಾಡಿಲ್ಲ, ನಾನು ಎಲ್ಲದರಲ್ಲಿ ಕರೆಕ್ಟ್ ಇದ್ದೇನೆ. ಅಂದರೆ ಏನು? ನಾನು ಸರಿ ಇದ್ದೇನೆ ಎನ್ನುವಾಗ ದೇವರು ಸರಿ ಇಲ್ಲ ಎಂಬುದಾಗಿ ಒಂದು ಅರ್ಥದ ಪ್ರಶ್ನೆ. ಇವತ್ತು ನಿನಗೆ ಸವಾಲು ಬಂದಿರೋದು ಸವಾಲಲ್ಲ, ಆ ಸವಾಲುಗಳಿಂದ ದೇವರು ನಿನ್ನ ತರುತ್ತಾನೆ ಎಂಬ ನಂಬಿಕೆ ನಿನಗಿದ್ರೆ, ಇಟ್ ಈಸ್ ನಾಟ್ ಎ ಚಾಲೆಂಜ್ ಫಾರ್ ಯು, ಇಟ್ ಈಸ್ ನಾಟ್ ಎ ಚಾಲೆಂಜ್ ಫಾರ್ ಯು. ಪ್ರಿಯ ದೇವಭಕ್ತರೇ, ಈ ದಿನಮಾನಗಳಲ್ಲಿ ನಮಗೆ ಈ ಪ್ರಕಟಣೆ ಸಿಗಲಿ. ಯೋಬನಿಗೆ ಈ ಪ್ರಕಟಣೆ ಸಿಕ್ಕಿತು. ದೇವರೇ, ನೀನು ಎಲ್ಲವನ್ನ ಮಾಡಲು ಶಕ್ತನು ಅಪ್ಪ, ನಿನಗೆ ಯಾವುದು ಅಸಾಧ್ಯವಲ್ಲಪ್ಪ. ಓ ದೇವರೇ ಎಂಬುದಾಗಿ ದೇವರ ಮುಂದೆ ಬೋರಲು ಬಿದ್ದ. ಇವತ್ತು ಯುದ್ಧವು ಯೆಹೋವನದು. ನಾವು ಏನು ಮಾಡುವ ಅವಶ್ಯಕತೆ ಇಲ್ಲ. ಮೊಣಕಾಲೂರಿ ಕೈಗಳನ್ನೆತ್ತಿ ಆತನಿಗೆ ಸರೆಂಡರ್ ಆದರೆ ಸಾಕು, ಎಲ್ಲವನ್ನ ಆತನು ಮಾಡ್ತಾನೆ. ಸಭೆಯೇ ನಾವು ಕರ್ತನ ಮೇಲೆ ಪೂರ್ಣವಾದ ನಂಬಿಕೆ ಇಟ್ಟು ನಿಲ್ಲೋಣ. ನಮ್ಮ ಕರ್ತನು ಯಾರು ಎಂಬುದನ್ನು ಅರಿವನ್ನು ಹೊಂದಿಕೊಳ್ಳೋಣ. ಉಳಿದದೆಲ್ಲವನ್ನು ಕರ್ತನು ಮಾಡ್ತಾನೆ. ಈ ಸಭೆಯ ಮೂಲಕ ಏನೆಲ್ಲ ಕರ್ತನಿಗೆ ಯೋಚನೆ ಇದೆಯೋ ಅದನ್ನು ಮಾಡುವ ಆತನು ಕರ್ತನು. ನಮ್ಮ ಕಾರ್ಯವೇನು? ನಂಬಿಕೆಯಲ್ಲಿ ನಿಲ್ಲುವಂಥದ್ದು. ನಮ್ಮ ಕಾರ್ಯವೇನು? ದೇವರ ಸ್ವರಕ್ಕೆ ವಿಧೇಯರಾಗುವಂಥದ್ದು. ಅದನ್ನು ಬಿಟ್ಟು ಎಲ್ಲವನ್ನ ದೇವರು ಮಾಡ್ತಾನೆ, ಎಲ್ಲವನ್ನ ದೇವರು ಮಾಡ್ತಾನೆ, ಇಡೀ ಎಲ್ಲವನ್ನ ದೇವರು ಕಟ್ಟುತ್ತಾನೆ. ಯಾವ ಚಿಂತೆ ನಮಗೆ ಅವಶ್ಯಕತೆ ಇಲ್ಲ. ಸಭೆಯೇ ನಾವು ದೃಢವಾಗಿ ನಿಲ್ಲೋಣ. ಮಹಿಮೆಯ ದಿನಗಳು ಶೀಘ್ರವಾಗಿ ಎದುರುಗೊಳ್ಳಲಿಕ್ಕಿದೆ. ಹಿಂದೆಂದೂ ನಡೆದಂಥ ಕಾರ್ಯಗಳು ಆತ್ಮಿಕ ಲೋಕದಲ್ಲಿ ನಡೆಯಲಿಕ್ಕಿದೆ. 15 ಲಕ್ಷ ಜನರು ಈ ಪಟ್ಟಣದಲ್ಲಿ ಇರಬಹುದು, ನಾವುಗಳು ಕೆಲವರು ಇರಬಹುದು. ದಿನಗಳು ಬರ್ತದೆ, ಆ ಸ್ಥಿತಿಗಳೆಲ್ಲ ತಿಳಿಯದ ಹಾಗೆ ಚರಿತ್ರೆಯಲ್ಲಿ ಏನಾಗಿದೆ ಕ್ಷಣ ಮಾತ್ರದಲ್ಲಿ ಕಾನ್ಸ್ಟಂಟೈನ್ನ ಒಬ್ಬನ ಬದಲಾವಣೆ, ಜಗತ್ತು ಉಲ್ಟಾ. ಕ್ಷಣ ಮಾತ್ರದಲ್ಲಿ ಅಲ್ಲಕಲ್ಲೋಲ. ಸೆರೆಯಲ್ಲಿದ್ದವರು ತಿಳಿಯದ ಹಾಗೆ, ಕನಸು ಬಿದ್ದ ಹಾಗೆ ಮನೆಯಲ್ಲಿ ಬಂದು ಮಲಗಿದ್ದಾರೆ. ಎಲ್ಲವೂ ನಡೆಯುತ್ತದೆ. ಈ ದೇವರಿಗೆ ಯಾವುದೂ ಅಸಾಧ್ಯವಲ್ಲ. ನಾವು ನಂಬೋಣ ಪ್ರಿಯರೇ. ಸ್ಥಿತಿಗಳನ್ನು ನೋಡೋದು ಬೇಡ, ಈ ದೇಶದ ಸ್ಥಿತಿಯನ್ನು ನೋಡೋದು ಬೇಡ, ಪರಿಸ್ಥಿತಿಯನ್ನು ನೋಡೋದು ಬೇಡ. ಈ ಪರಿಸ್ಥಿತಿಗಳನ್ನು ಬದಲಾಯಿಸುವ ದೇವರನ್ನು ನೋಡುತ್ತಾ ಇರೋಣ. ಯಾವ ಸರ್ಕಾರವೋ ಯಾವ ಆಳ್ವಿಕೆಯೋ ನಮಗೆ ಅವಶ್ಯಕತೆ ಇಲ್ಲ. ನಾವು ಕರ್ತನನ್ನು ನೋಡೋಣ. ಕರ್ತನ ಕೈಯಲ್ಲಿ ಎಲ್ಲವೂ ಇದೆ. ಶೀಘ್ರವಾಗಿ ಸ್ಥಿತಿಯಂತೂ ಬದಲಾಗುವುದು ಸತ್ಯ. ಹಾಗಿರುವುದರಿಂದ ಈ ಅಂತ್ಯಕಾಲಕ್ಕೆ ಬಂದಂತೆ ನಾವುಗಳು ನಮ್ಮ ನಂಬಿಕೆಯನ್ನು ಬಲಪಡಿಸಿಕೊಳ್ಳೋಣ. ಯೇಸುವನ್ನು ಅಧಿಕವಾಗಿ ದೃಷ್ಟಿಸೋಣ. ಯೇಸುವಿನ ಪಾದದಲ್ಲಿ ಅಧಿಕವಾಗಿ ಕುಳಿತುಕೊಳ್ಳೋಣ. ನಮ್ಮ ನಂಬಿಕೆಯ ಜೀವಿತವನ್ನು ಬಲಪಡಿಸಿಕೊಳ್ಳೋಣ. ಅಲಗಾಡದೆ ನಿಲ್ಲೋಣ. ಸಭೆಯ ನಿಮ್ಮೆಲ್ಲರೂ ನಾನು ಎಂಕರೇಜ್ ಮಾಡ್ತಾ ಇದ್ದೇನೆ. ಒಂದನೇದಾಗಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಇವತ್ತು ಯಾವುದಾದ್ರೂ ಭಾಗದಲ್ಲಿ ನೀವು ಬಿಡುಗಡೆಯನ್ನು ಬಯಸುತ್ತಾ ಇರೋದಾದರೆ, ಇವತ್ತು ನಿಮ್ಮ ಹೃದಯದ ಕಣ್ಣುಗಳು ಆ ಅದ್ಭುತ ಸ್ವರೂಪನಾದ ಯೇಸುವಿನ ಕೈಯನ್ನು ನೋಡಲಿ. ಆ ಕೈ ಈ ಕ್ಷಣದಲ್ಲೇ ನಿಮ್ಮನ್ನು ಮುಟ್ಟಲು ಸಿದ್ಧವಾಗ್ತಾ ಇದೆ. ಈ ಕ್ಷಣದಲ್ಲೇ ನಿಮ್ಮನ್ನು ಹೊರಗೆ ತರಲು ಸಿದ್ಧವಾಗ್ತಾ ಇದೆ. ಇವತ್ತು ನೀವು ನಂಬಿಕೆಯಿಂದ ನೋಡುತ್ತಿರುವಾಗಲೇ ಅದ್ಭುತಗಳು ನೀವು ತಿಳಿಯದ ಹಾಗೆ ನೀವು ಯೋಚಿಸಬಹುದು, ಏನಿದು ಕನಸ? ನನ್ನ ದೇವರು ಹೊರಗೆ ತಂದನ, ನನ್ನ ದೇವರು ಬಿಡುಗಡೆ ಮಾಡಿದನ, ಈ ವ್ಯಾಧಿ ಬಿಟ್ಟು ಹೋಯ್ತಾ? ಇಟ್ ಮೇ ಬಿ ಎ ಡ್ರೀಮ್ ಫಾರ್ ಯು. ಆ ರೀತಿಯಾಗಿ ದೇವರು ಮಾಡ್ತಾನೆ. ಇವತ್ತು ನಾವು ಕರ್ತನ ಸನ್ನಿಧಿಯಲ್ಲಿ ಎದ್ದು ನಿಂತುಕೊಂಡವರಾಗಿ ಕೆಲವು ನಿಮಿಷಗಳ ಕಾಲ ನಾವು ಪ್ರಾರ್ಥನೆಯಲ್ಲಿ ಹೋಗೋಣ. ಪ್ರಾರ್ಥನೆಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಪ್ರೇರೆ, ಕರ್ತನ ಹಸ್ತವು ಚಲಿಸಲಿಕ್ಕಿದೆ. ಕರ್ತನ ಹಸ್ತವು ನಿಮ್ಮನ್ನು ಮುಟ್ಟಲಿಕ್ಕಿದೆ. ಕರ್ತನ ಹಸ್ತವು ಈ ದಿವಸ ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡಲಿಕ್ಕಿದೆ. ದೇವರು ಮೊದಲು ನಮ್ಮನ್ನು ಬಲಪಡಿಸಿ, ದೇವರು ಮೊದಲು ಸಭೆಯನ್ನು ಬಲಪಡಿಸಿ ಈ ಲೋಕದ ಮುಂದೆ ನಿಲ್ಲಿಸಲಿಕ್ಕಿದ್ದಾನೆ. ಈ ದಿನಮಾನಗಳಲ್ಲಿ ತನ್ನ ಸಭೆಯನ್ನು ಬಲಪಡಿಸುವ ಕಾರ್ಯವನ್ನು ದೇವರು ಮಾಡ್ತಾ ಇದ್ದಾನೆ. ಸಭೆಯೇ ಭಯಪಡಬೇಡ. ಚಿಕ್ಕ ಹಿಂಡೆ ಭಯಪಡಬೇಡ. ನಾನು ನೀವು ಆರಾಧಿಸುವ ದೇವರು ಸರ್ವಶಕ್ತನಾಗಿದ್ದಾನೆ. ಈ ಆರಾಧನೆಯ ಈ ವೇಳೆಯಲ್ಲಿ ನೀವು ನಿಂತಿರುವಾಗ ಮೊದಲನೆಯದಾಗಿ ನಿನ್ನ ಜೀವಿತದಲ್ಲಿ ನೀನು ಮುಂದೆ ಹೋಗದೆ ಅಡ್ಡಿಪಡಿಸುತ್ತಿರುವ ಸಂಗತಿ ಯಾವುದೇ ಆಗಿರಲಿ, ಅದು ವ್ಯಾಧಿಯಾಗಿರಲಿ, ಅದು ಹಣಕಾಸಿನ ಸಮಸ್ಯೆ ಆಗಿರಲಿ, ಅದು ಕೌಟುಂಬಿಕ ಸಮಸ್ಯೆ ಆಗಿರಲಿ, ಅಥವಾ ನಿನ್ನ ನಂಬಿಕೆ ಜೀವಿತಕ್ಕೆ ಅಡ್ಡವಾಗಿ ಬರುವಂಥ ಅಡ್ಡಿಗಳಾಗಿರಲಿ,
ಅದೇನೇ ಆಗಿದ್ದರೂ ಸಮೇತನು ಇವತ್ತು ನೀನು ಹೃದಯದಿಂದ ನಂಬು. ನನ್ನ ದೇವರಿಗೆ ಯಾವುದು ಅಸಾಧ್ಯವಲ್ಲ. ಬಾಯಿ ತೆರೆದು ಘೋಷಣೆ ಮಾಡು, ನನ್ನ ದೇವರು ಅದ್ಭುತ ಸ್ವರೂಪನು. ಸಹೋದರ ಸಹೋದರಿ, ಯೇಸುವಿನ ಕಣ್ಣು ನಿನ್ನನ್ನು ನೋಡುತ್ತಾ ಇದೆ, ನಿನ್ನ ಹೃದಯವನ್ನು ನೋಡುತ್ತಾ ಇದೆ. ನಿನ್ನ ಹೃದಯದಾಳದಿಂದ ಉಂಟಾಗುವ ನಂಬಿಕೆ, ಆ ರಕ್ತ ಕುಸುಮ ರೋಗಿಯ ನಂಬಿಕೆ, ಆ ವಿಧವೆಯ ನಂಬಿಕೆ, ಆ ಬಾರ್ತಿಮಾಯನ ನಂಬಿಕೆ ಅವತ್ತು ಅವರ ಜೀವಿತಗಳಲ್ಲಿ ಅದ್ಭುತವನ್ನು ತಂದಿದೆ. ಇವತ್ತು ಆ ನಿನ್ನ ನಂಬಿಕೆ ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ತರಲಿಕ್ಕಿದೆ. ನಾವು ಸಭೆಯಾಗಿ ನಂಬುವ ನಂಬಿಕೆಗಳು, ಮಹಿಮೆ ಕಾರ್ಯಗಳು ಸಭೆಯಲ್ಲಿ ಸಹ ನಡೆಯಲಿಕ್ಕಿದೆ. ಸಭೆ ನಾವು ನಂಬೋಣ. ನಮ್ಮ ಕರ್ತನು ಸರ್ವಶಕ್ತನು, ನನ್ನ ದೇವರು ರಾಜಾದಿರಾಜನು. ನನ್ನ ದೇವರಿಗೆ ಯಾವುದು ಅಸಾಧ್ಯವಲ್ಲ. ನನ್ನ ದೇವರು ರಾಜಾದಿರಾಜನು, ಓ ಕರ್ತಾದಿ ಕರ್ತನು, ಯುದ್ಧ ಶೂರನಾದ ಯೆಹೋವನು ಎಂಬುದಾಗಿ ನಾವು ನಂಬೋಣ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಿನ್ನ ಮಕ್ಕಳ ನಂಬಿಕೆಯನ್ನು ಬಲಪಡಿಸಪ್ಪ. ನೀನು ಎಂಥವನು ಎಂಬ ಪ್ರಕಟಣೆ ಇಂದು ನಮಗಾಗಲಿ. ದೇವರೇ ದೇವರೇ, ನೀನು ಎಲ್ಲವನ್ನ ಮಾಡಲು ಶಕ್ತನು ಎಂಬ ಪ್ರಕಟಣೆ ನಮಗಾಗಲಿ. ಈ ಲೋಕದ ಸ್ಥಿತಿಗಳ ನಡುವೆ ಈ ನಿನ್ನ ಮಕ್ಕಳು, ಈ ನಿನ್ನ ಸಭೆ ದೃಢವಾಗಿ ನಿಂತು ನಿನ್ನ ನಾಮವನ್ನು ಮಹಿಮೆ ಪಡಿಸಲಿ ಸ್ವಾಮಿ. ದೇವರೇ ದೇವರೇ, ನಿನ್ನ ಮಕ್ಕಳ ನಂಬಿಕೆಯನ್ನು ಬಲಪಡಿಸಪ್ಪ. ನಿನ್ನ ಮಕ್ಕಳ ನಂಬಿಕೆಯನ್ನು ಬಲಪಡಿಸಪ್ಪ. ನಿನ್ನ ಮಕ್ಕಳ ನಂಬಿಕೆಯನ್ನು ಬಲಪಡಿಸು. ನಮ್ಮೆಲ್ಲರ ನಂಬಿಕೆಯನ್ನು ಬಲಪಡಿಸು. ನಿನ್ನ ಮಹಿಮೆ ಕಾರ್ಯಗಳಲ್ಲಿ ನಡೆಯಲಿ, ಅದ್ಭುತಗಳು ನಡೆಯಲಿ. ದೇವರೇ, ನಾವು ಕೇಳಿದ ವಾಕ್ಯದ ಅನುಗುಣವಾಗಿ ನಿನ್ನ ಅದ್ಭುತ ಸ್ವರೂಪನೆಂಬ ಪ್ರಕಟಣೆ ಇಲ್ಲಿ ಕಣ್ಣಿಗೆ ಕಾಣಲಿ ಸ್ವಾಮಿ. ಶಖ ರೇಬೋ ಲೇಬೋ ಸಬ ಮಮ ಮಮ ರೇಖತರೆ ಗದರ ಲಬ ಬಬ ಬಬ ಬ. ಜೀಸಸ್, ಲೆಟ್ಸ್ ಯುವರ್ ನೇಮ್ ಅಲೋನ್ ಗ್ಲೋರಿಫೈ. ನಿನ್ನ ನಾಮ ಒಂದೇ ಇಲ್ಲಿ ಮಹಿಮೆ ಹೊಂದಲಿ. ನಿನ್ನ ನಾಮ ಮಹಿಮೆ ಹೊಂದಲಿ. ದೇವರೇ, ನಿನ್ನ ಕಾರ್ಯವಿಲ್ಲಿ ನಡೆಯಲಿ ಸ್ವಾಮಿ. ಅಪ್ಪ, ನಿನ್ನ ಮಕ್ಕಳನ್ನ ಮುಟ್ಟಪ್ಪ. ನಿನ್ನ ಮಕ್ಕಳನ್ನ ಮುಟ್ಟಪ್ಪ. ಇದುವರೆಗೂ ಬಾಧಿಸುತ್ತಿರುವ ಬಾಧೆಗಳು, ಇದುವರೆಗೂ ಕಂಡಂತ ಐಗುಪ್ತದ ಶಕ್ತಿಗಳು ಇಂದಿಗೆ ಕೊನೆಯಾಗಲಿ. ಇಂದಿಗೆ ಕೊನೆಯಾಗಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಕರ್ತನೇ, ನಿನ್ನ ಕಾರ್ಯದಲ್ಲಿ ನಡೆಯಲಿ ಯೇಸಪ್ಪ. ನಿನ್ನ ಕಾರ್ಯವು ನಡೆಯಲಿ. ನಮ್ಮೆಲ್ಲರ ನಂಬಿಕೆ ಇನ್ನೂ ಬಲಗೊಳ್ಳಲಿ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಕರ್ತನೇ, ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ನನ್ನ ದೇವರು ಶಕ್ತನು, ನನ್ನ ದೇವರು ಶಕ್ತನು, ಅದ್ಭುತಗಳನ್ನು ಇಂದಿಗೂ ಮಾಡಲು. ನನ್ನ ದೇವರು ಶಕ್ತನು, ನನ್ನ ದೇವರು ಶಕ್ತನು, ನನ್ನ ದೇವರು ಶಕ್ತನು, ಅದ್ಭುತಗಳನ್ನು ಇಂದಿಗೂ ಮಾಡಲು. ನನ್ನ ದೇವರು ಶಕ್ತನು. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧರಾದಂಥ ದೇವರೇ, ನಿನ್ನ ಪ್ರೀತಿ, ನಿನ್ನ ಕೃಪೆ ಕರುಣೆಗಾಗಿ ಸ್ತೋತ್ರ. ನಿನ್ನನ್ನು ಅರಿತವರು ದೃಢಚಿತ್ತರಾಗಿ ಕೃತಾರ್ಥರಾಗುವರು ಎಂಬಂತೊಂದು ಸಂದೇಶಕ್ಕಾಗಿ ಸ್ತೋತ್ರ. ನಿನ್ನ ಅರಿತ ಜನರು ನಂಬಿಕೆಯಲ್ಲಿ ನಿಲ್ಲುವರು, ನಂಬಿಕೆಯಲ್ಲಿ ಸಾಧಿಸಿಕೊಳ್ಳುವರು ಎಂಬುದಾಗಿ ದೇವರೇ ನಾವು ಕೇಳಿಸಿಕೊಂಡಿದ್ದೇವೆ. ಹೌದಪ್ಪ, ನಿನ್ನನ್ನು ಹೆಚ್ಚೆಚ್ಚು ಅರಿತುಕೊಂಡು ನಂಬಿಕೆಯಲ್ಲಿ ಅನೇಕ ನಿನ್ನ ಆಶೀರ್ವಾದವನ್ನು ಸಾಧಿಸಿಕೊಂಡು ದೇವರೇ, ನಂಬಿಕೆಯ ಮೂಲಕ ಪಡೆದುಕೊಂಡು ಈ ಲೋಕಯಾತ್ರೆಯಲ್ಲಿ ನಿನ್ನ ಚಿತ್ತವನ್ನು ನೆರವೇರಿಸುವಂಥ ಸಾಧನಗಳಾಗಿ ಬೆಳಗುವಂತೆ ನಿನ್ನ ಆತ್ಮನ ಮೂಲಕ ಈ ಸಂದೇಶದಿಂದ ನಮಗೆ ಸಹಾಯ ಮಾಡಿದ್ದಿ. ಅದಕ್ಕಾಗಿ ಸ್ತೋತ್ರ. ಲೈವಲ್ಲಿ ವೀಕ್ಷಿಸ್ತಿರುವಂಥ ಪ್ರತಿಯೊಬ್ಬರಿಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ನಿನ್ನ ವಾಕ್ಯದ ಮೂಲಕ ದೇವರೇ, ನಿನ್ನ ಪ್ರಸನ್ನತೆಯಿಂದ ಹೊರಟ ನುಡಿಗಳು ಜೀವ ಕಳೆಯನ್ನ ಅದು ಕರ್ತನೆ ಕೊಡುವಂಥದ್ದಾಗಿದೆ, ಕಟ್ಟಿದಂಥದ್ದಾಗಿದೆ. ಅದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಘನತೆ, ಮಾನ, ಮಹಿಮೆ ನಿನಗೆ ಸಲ್ಲಿಸ್ತೇವೆ. ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆ,
ಆಮೆನ್ ಆಮೆನ್ ಆಮೆನ್.